ಆತ್ಮೀಯ ವಿದ್ಯಾರ್ಥಿಗಳೇ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಆಯೋಜಿಸಿರ್ತಕ್ಕಂಥ ಜ್ಞಾನತರಂಗ ಸಿಇಟಿ ನೀಟ್ ಕೋಚಿಂಗ್ ಕ್ಲಾಸಸ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ವಿದ್ಯಾರ್ಥಿಗಳೇ, ಪ್ರಥಮ ಪಿಯುಸಿ ಮ್ಯಾಥಮೆಟಿಕ್ಸ್ನಲ್ಲಿ ಬರ್ತಕ್ಕಂಥ ಬೈನಾಮಿಯಲ್ ಥಿಯರಮ್ಮು ಮತ್ತು ಮ್ಯಾಥಮೆಟಿಕಲ್ ರೀಸನಿಂಗ್ನಲ್ಲಿ ಬರ್ತಕ್ಕಂಥ ಸಿನಾಪ್ಸಿಸ್ಸು ಮತ್ತು ಶಾರ್ಟ್ಕಟ್ಸ್ ಏನೇನಿದೆ ಅಂತಂದೇಳಿ ಈ ಒಂದು ಅವಧಿಯಲ್ಲಿ ತಿಳ್ಕೊಳ್ಳೋಣ. ಓಕೆ ವಿದ್ಯಾರ್ಥಿಗಳೇ, ಬೈನಾಮಿಯಲ್ ಥಿಯರಮ್ ಕಲಿಯೋದಕ್ಕಿಂತ ಮೊದಲು ನಮಗೆ ಇಲ್ಲಿ ಬರ್ತಕ್ಕಂಥ ಪರ್ಮಿಟೇಷನ್ಸ್ ಮತ್ತೆ ಕಾಂಬಿನೇಷನ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಪರ್ಮಿಟೇಷನ್ ಕಾಂಬಿನೇಷನ್ ಅಂದ ತಕ್ಷಣ ನಿಮಗೆ ಕಾಂಬಿನೇಷನ್ ಅಲ್ಲಿ ಫಾರ್ಮುಲಾ ನಮಗೆ ಗೊತ್ತಿದೆ. NCR is equal to n factorial divided by n minus r factorial into r factorial ಅಂತ. ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಡಿರೈವ್ ಮಾಡಬೇಕಾದ್ರೆ 10C3 ಅಂತ ಇದ್ರೆ 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 10 minus 3 ಫ್ಯಾಕ್ಟೋರಿಯಲ್ into 3 factorial, which is equal to 10 factorial divided by 7 factorial into 3 factorial is equal to. ಇದಕ್ಕಿಂತ ಮೊದಲು ನಿಮಗೆ ಗೊತ್ತಿರತಕ್ಕಂಥದ್ದು ಫ್ಯಾಕ್ಟೋರಿಯಲ್ ನೋಟೇಷನ್ ಬಗ್ಗೆ ಗೊತ್ತಿರಬೇಕು. ಫ್ಯಾಕ್ಟೋರಿಯಲ್ ನೋಟೇಷನ್ ಬಗ್ಗೆ ಅಂದ್ರೆ ಪ್ರಾಡಕ್ಟ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ is denoted by n factorial, that can be written as n into n minus 1 into n minus 2 into etc. 3 into 2 into 1. Product of first n natural numbers. For example, 8 factorial can be written as 8 into 7 into 6 into 5 into 4 into 3 into 2 into 1, which is equal to ಪ್ರಾಡಕ್ಟ್ ಆಫ್ ಫಸ್ಟ್ 7 ನಂಬರ್ಸ್ ಅನ್ನ 7 ಫ್ಯಾಕ್ಟೋರಿಯಲ್ ಅಂತ ಬರಿತಾ ಇದ್ವಿ. ಇಲ್ಲಿ 8 ಹಾಗೆ ಬರ್ಕೊಳ್ಳಿ, 8 ಆಸ್ ಇಟ್ ಈಸ್. Product of first 7 numbers is, product of first 7 natural numbers is 7 factorial. That is 8 factorial is 8 into 7 factorial. Similarly, 8 into 7 factorial is 7 into 6 factorial, etc. In general, n factorial can be written as n into n minus 1 factorial, which is equal to n into, again n minus 1 factorial is n minus 1 into n minus 2 ಫ್ಯಾಕ್ಟೋರಿಯಲ್ ಎಕ್ಸೆಟ್ರಾ. ಇಲ್ಲಿ ಅದೇ ತರ ಬರಿತಾ ಹೋಗಬಹುದು. ಹಾಗಾಗಿ ಈ 10 ಫ್ಯಾಕ್ಟೋರಿಯಲ್ ಕ್ಯಾನ್ ಬಿ ರಿಟನ್ ಆಸ್ 10 into 9 into 8 into 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 ಫ್ಯಾಕ್ಟೋರಿಯಲ್ into 3 ಫ್ಯಾಕ್ಟೋರಿಯಲ್. ಕ್ಯಾನ್ಸಲ್ ಆಯ್ತು. ಸೊ 10 into 9 into 8 ಡಿವೈಡ್ ಬೈ 3 into 2 into 1. ಇದು ಗೊತ್ತಿರಬೇಕಾಗ್ತದೆ. ಸೊ ಆಕ್ಚುಲಿ ಇಷ್ಟೆಲ್ಲ ಬರಿಬೇಕಾಗಿಲ್ಲ. ಈಗ 10C3 ಅಂದ್ರೆ 10 ಅನ್ನ 3 times ರೆಡ್ಯೂಸ್ ಮಾಡಿ, ಸೊ ಡಿವೈಡೆಡ್ ಬೈ 3 into 2 into 1. ಫಾರ್ ಎಕ್ಸಾಂಪಲ್ 100C3 ಇದೆ. 100C3 ಕ್ಯಾನ್ ಬಿ ಟ್ರಾನ್ಸ್ 100 into 99 into 98 ಡಿವೈಡೆಡ್ ಬೈ 3 into 2 into 1. ಡೈರೆಕ್ಟ್ ಬರಬೇಕು. ಇಷ್ಟು ಫಾರ್ಮುಲಾ ನೀವು ಅವಾಯ್ಡ್ ಮಾಡಬಹುದು. ಯಾಕೆ ಅಂತಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಕ್ವಿಕ್ ಆಗಿ ಆನ್ಸರ್ ಮಾಡಬೇಕಂದ್ರೆ ಈ ಶಾರ್ಟ್ ಕಟ್ ಎಲ್ಲ ನಿಮಗೆ ಗೊತ್ತಿದ್ರೆ ಈಸಿ ಆಗ್ತಾ ಹೋಗುತ್ತೆ. ಇದು ನಮಗೆ NCR ಫಾರ್ಮುಲಲ್ಲಿ. ಇಲ್ಲಿ ಬರ್ತಕ್ಕಂಥ ಇನ್ನೂ ಕೆಲವು ರಿಸಲ್ಟ್ಸ್ ಇದೆ, ಅದು ನಿಮಗೆ ಗೊತ್ತಿರಬೇಕಾಗುತ್ತೆ. ನೋಡಿ, ಇನ್ನು ಒನ್ ಮೋರ್ ಇಂಪಾರ್ಟೆಂಟ್ ರಿಸಲ್ಟ್. 0 ಫ್ಯಾಕ್ಟೋರಿಯಲ್ ಈಸ್ 1 and NCR is equal to NC n minus r. NCR is equal to NC n minus r. Using that, NCR is equal to NC n minus r ಅಂತಂದ್ರೆ ಇಲ್ಲಿ ನೋಡಿ, r ವ್ಯಾಲ್ಯೂ 0 ತಗೊಂಡ್ರೆ, ಸಪೋಸ್ r is equal to 0, ಸಾರಿ ಇಲ್ಲಿ r is equal to 0 ತಗೊಳ್ಳಿ, NC0 ಅಂತ ತಗೊಂಡ್ರೆ NC0 is n factorial divided by n minus 0 is n factorial into 0 factorial. It's cancel, that is 1. So NCR is equal to NC n minus r ಫಾರ್ಮುಲಾ ಆಗಿರೋದ್ರಿಂದ ಇಲ್ಲಿ r is equal to n or n is equal to r ತಗೊಂಡ್ರೆ NC n 0, this is nothing but 1. So n is equal to r. Therefore NC0 ಮತ್ತೆ NCn is equal to 1. ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ, ಇದು ಗೊತ್ತಿರಬೇಕು. NCn ವ್ಯಾಲ್ಯೂ 1, NC0 ವ್ಯಾಲ್ಯೂ is also 1. NCn ಅನ್ನ NCn minus n ಅಂತ ಬರುತ್ತೆ. Therefore NCn is equal to NC0, which is equal to 1.
ಈ ಫಾರ್ಮುಲಾಸ್ ಗೊತ್ತಿರಬೇಕು ನಮಗೆ. ಮತ್ತು ಇದು ಒಂದು ತುಂಬ ಇಂಪಾರ್ಟೆಂಟು. ಬೈನಾಮಿಯಲ್ ಥಿಯರಮ್ ಮಾಡಬೇಕಾದ್ರೆ ನಾವು ಇನ್ನೊಂದು ಇಂಪಾರ್ಟೆಂಟ್ ರಿಸಲ್ಟ್ ಉಪಯೋಗಿಸ್ತೀವಿ. ಎನ್ ಸಿ ಆರ್ ಮೈನಸ್ 1 ಪ್ಲಸ್ ಎನ್ ಸಿ ಆರ್ ಇಸ್ ಈಕ್ವಲ್ ಟು ಎನ್ ಪ್ಲಸ್ 1 ಸಿ ಆರ್. ಫಾರ್ ಎಕ್ಸಾಂಪಲ್ 10C3 ಪ್ಲಸ್ 10C4 ಇತ್ತು ಅಂದರೆ ನೀವು 10 ಇರೋದು n ಅಂತ ತಗೊಂಡ್ರೆ n ಪ್ಲಸ್ 1 ಇಸ್ 11C4 ಅಂತ ಬರೀತೀವಿ, ಎಕ್ಸೆಟ್ರಾ. ಈ ಚಾಪ್ಟರ್ ನಮಗೆ ಬೈನಾಮಿಯಲ್ ಥಿಯರಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಬೈನಾಮಿಯಲ್ ಥಿಯರಮ್ನಲ್ಲಿ ಬರ್ತಕ್ಕಂಥದ್ದು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್, ದಟ್ ಈಸ್ a plus b whole to the power of n, here n is positive integer, is equal to nc naught into a to the power of n minus 0, that is n, b to the power of 0. ತುಂಬಾ ಸಿಂಪಲ್ ಆಗಿರ್ತದೆ. ಪ್ಲಸ್ nc1 into a to the power of n minus 1 into b to the power of 1 plus nc2 into a to the power of n minus 2 b to the power of 2 plus etc. ncn into a to the power of 0 b to the power of n. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, a plus b whole to the power of n, where n is positive integer ಅಂತ ಹೇಳಿದ್ವಿ. ಇಲ್ಲಿ nc0 nc1 ಒಂದು ಸೀಕ್ವೆನ್ಸ್ ಅಲ್ಲಿ nc0 nc1 nc2 ಎಕ್ಸೆಟ್ರಾ ncn. ಇದನ್ನು ಫಸ್ಟ್ ಟರ್ಮ್ ಅಂತ ತಗೊಂಡ್ರೆ b ಅನ್ನ ಸೆಕೆಂಡ್ ಟರ್ಮ್ ಅಂತ ತಗೊಳ್ಳಿ. nc0 a to the power of difference between these two number and b to the power of this number. nc1 a to the power of n minus 1 difference between these two b to the power of 1 etc. ಇಲ್ಲಿ ncn ಇದೆ, a power difference, that is n minus n is 0, b to the power of n, where nc0 comma nc1 comma nc2 etc. ncn are called binomial coefficients. Binomial coefficients ಒಂದು ಆರ್ಡರ್ ಅಲ್ಲಿ ಇದೆ, ತುಂಬಾ ಈಸಿಯಾಗಿ ನೀವು ಜ್ಞಾಪಕ ಇಟ್ಕೋಬಹುದು. a ಪ್ಲಸ್ ಬಿ ಪವರ್ n ಇದ್ರೆ nc0 ಅಂತ ಶುರು ಮಾಡಿದ್ರೆ ನೆಕ್ಸ್ಟ್ nc1 ಬರುತ್ತೆ, nc2 ಎಕ್ಸೆಟ್ರಾ ncn ಆಗುತ್ತೆ. ಇಲ್ಲಿ ಫಸ್ಟ್ ಟರ್ಮ್ ಪವರ್ ಡಿಫರೆನ್ಸ್, ಸೆಕೆಂಡ್ ಟರ್ಮ್ ಪವರ್ ದಿಸ್ ನಂಬರ್, ಸಫಿಕ್ಸ್ ನಂಬರ್. ಇದು ಎಕ್ಸ್ಪ್ಯಾನ್ಷನ್. ಸೊ ನೋಡಿ, ಇನ್ನೊಂದು ಇಲ್ಲಿ ಪವರ್ ಆಫ್ a plus b is n and sum of the powers of a and b, right hand side, n plus 0 n, n minus 1 plus 0 n, n minus 2 plus 2 n. ಸೊ ಎಲ್ಲ ಆಡ್ ಮಾಡ್ತಾ ಹೋದ್ರೆ n ಆಗ್ತಾ ಹೋಗುತ್ತೆ. ಅದೊಂದು ಐಡಿಯಾ ಇರಬೇಕು. ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಇಲ್ಲಿಂದ ಕೌಂಟ್ ಮಾಡಿ. ಫಸ್ಟ್ 1 2 ಎಕ್ಸೆಟ್ರಾ ಅಪ್ ಟು n ಟರ್ಮ್ಸ್ ಪ್ಲಸ್ 1 ಟರ್ಮ್, ದಟ್ ಈಸ್ n plus 1 ಟರ್ಮ್ಸ್. ದೇರ್ ಆರ್ n plus 1 terms in this expansion. There are m plus 1 terms in this expansion. First point. So next point, ನಿಮಗಿಲ್ಲಿ ಇದು ಫಸ್ಟ್ ಟರ್ಮ್, ಇಟ್ ಈಸ್ ಫಸ್ಟ್ ಟರ್ಮ್ t1, it is second term t2 and it is third term t3 etc. ಸೊ ಫಸ್ಟ್ ಟರ್ಮ್ ಈಸ್ nc0, ಅದೊಂದು ಗೊತ್ತಾದ್ರು ಸಾಕು. ಬೈನಾಮಿಯಲ್ ಕೋಎಫಿಷಿಯಂಟ್ ಒಂದು ಗೊತ್ತಾದ್ರು ಸಾಕಾಗುತ್ತೆ, ಉಳಿದಿದ್ದು ಬರೀಬಹುದು. 1 ಇದ್ರೆ nc0, 2 ಇದ್ರೆ nc1, 3 ಇದ್ರೆ nc2. ಸೊ ಹಾಗಾಗಿ ಆರ್ತ್ ಟರ್ಮ್ ಬೇಕಾಗುತ್ತೆ, ಆರ್ ಪ್ಲಸ್ 1th ಟರ್ಮ್ ಬೇಕಾಗುತ್ತೆ. ಆರ್ ಪ್ಲಸ್ 1 ನೋಡಿ, 1 ಅಂದ್ರೆ 0 ಇರುತ್ತೆ, 2 ಇದ್ರೆ 1 ಇರುತ್ತೆ, 3 ಇದ್ರೆ 2 ಇರುತ್ತೆ. ಸೊ ದಟ್ ಈಸ್ nc. ಇಲ್ಲಿ 1 ಇದ್ದಾಗ 0, 2 ಇದ್ದಾಗ 1, 3 ಇದ್ದಾಗ 2, ಒಂದು ಕಡಿಮೆ ಇರುತ್ತೆ. ಇಲ್ಲಿ ಆರ್ ಪ್ಲಸ್ 1 ಇರೋದ್ರಿಂದ ಇಲ್ಲಿ ಆರ್ ಇರುತ್ತೆ. ಫಸ್ಟ್ ಟರ್ಮ್ ಟು ದಿ ಪವರ್ ಆಫ್ ಡಿಫರೆನ್ಸ್ n ಮೈನಸ್ ಆರ್, ಸೆಕೆಂಡ್ ಟರ್ಮ್ ಟು ದಿ ಪವರ್ ಆಫ್ ಆರ್, ಸೆಕೆಂಡ್ ಟರ್ಮ್ ಟು ದಿ ಪವರ್ ಆಫ್ ಆರ್. ಸೊ ಇದು ಜನರಲ್ ಫಾರಂ, ಜನರಲ್ ಟರ್ಮ್. ಸೊ n ಏನಾದ್ರೂ E1 ಅಂತ ಇದ್ರೆ, ಸೊ ಇಫ್ n is E1, then total number of terms is E1 plus 1, odd number of terms. Total number of terms, odd number of terms. If n is odd, then n odd ಇದ್ರೆ, so number of terms ಒಂದು ಎಕ್ಸ್ಟ್ರಾ ಇರುತ್ತೆ. odd plus 1 is even number of terms.
ಈವನ್ ನಂಬರ್ ಆಫ್ ಟರ್ಮ್ಸ್. ಸೊ ಹಾಗಾಗಿ n ಈವನ್ ಇದ್ದಾಗ ನಮಗೆ ಓನ್ಲಿ ಆಡ್ ನಂಬರ್ ಆಫ್ ಟರ್ಮ್ಸ್ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ 4 ಇದ್ರೆ 5 ಟರ್ಮ್ಸ್ ಇರುತ್ತೆ. 5 ಟರ್ಮ್ಸ್ ಇದ್ರೆ ಓನ್ಲಿ 1 ಮಿಡಲ್ ಟರ್ಮ್ ಅಂಡ್ ಇಟ್ ಈಸ್ ಗಿವನ್ ಬೈ n plus 2 by 2. ಇಫ್ n ಈಸ್ ಆಡ್ ಅಂದ್ರೆ ಸಪೋಸ್ 9 ಇದ್ರೆ 9 n ಈಸ್ ಆಡ್, ಈವನ್ ನಂಬರ್ ಆಫ್ ಟರ್ಮ್ 10 ಟರ್ಮ್ಸ್ ಇರುತ್ತೆ. 10 ಟರ್ಮ್ಸ್ ಇದ್ದಾಗ ನಮಗೆ 2 ಮಿಡಲ್ ಟರ್ಮ್ಸ್ ಇರುತ್ತೆ. ಸೊ ಫಸ್ಟ್ 4 ಬಿಡ್ತೀವಿ, ನೆಕ್ಸ್ಟ್ 4 ಬಿಡ್ತೀವಿ, 5 and 6 ಆರ್ ಮಿಡಲ್ ಟರ್ಮ್ಸ್. ಸೊ ದಟ್ ಈಸ್ ಅಂಡ್ ಇಟ್ ಈಸ್ ಗಿವನ್ ಬೈ n plus 1 by 2 and n plus 3 by 2. ಒಂದು ಆರ್ಡರ್ ಇಟ್ಕೊಳ್ಳಿ, ಇದು ತುಂಬಾ ಈಸಿ ಆಗುತ್ತೆ. ಇದು ಈವನ್ ಇದ್ದಾಗ ಓನ್ಲಿ 1 ಮಿಡಲ್ ಟರ್ಮ್, ಆಡ್ ಇದ್ದಾಗ 2 ಮಿಡಲ್ ಟರ್ಮ್ಸ್ ಅಂಡ್ ಇಸ್ ಗಿವನ್ ಬೈ, ಇದು ಆಡ್ ಇದ್ದಾಗ 2 ಮಿಡಲ್ ಟರ್ಮ್ಸ್. n ಪ್ಲಸ್ ಮಿಡಲ್ ಟರ್ಮ್ಸ್ ಅಂದ್ರೆ ಒಂದು ಫಾರ್ಮುಲಾ ಇಟ್ಕೊಳ್ಳಿ, n plus 1 by 2, n plus 2 by 2, n plus 3 by 2. ಸೊ ಈವನ್ ಅಂದಾಗ n plus ಮಿಡಲ್ ಟರ್ಮ್ ಇಸ್ ದ ಮಿಡಲ್ ಟರ್ಮ್. ಈವನ್ ಇದ್ದಾಗ n plus 2 by 2, ಆಡ್ ಇದ್ದಾಗ n plus 1 by 2, n plus 3 by 2. ಇನ್ನೊಂದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಗಮನಿಸಬೇಕಾಗಿರೋದು, ಈ ಬೈನಾಮಿಯಲ್ ಕೋಎಫಿಷಿಯಂಟ್ಸ್ ಏನ್ ಬರುತ್ತೆ, ಗ್ರೇಟೆಸ್ಟ್ ಬೈನಾಮಿಯಲ್ ಕೋಎಫಿಷಿಯಂಟ್ ಬೇಕಂತಂದಾಗ ಈ ಮಿಡಲ್ ಟರ್ಮ್ ನ ಕೋಎಫಿಷಿಯಂಟ್ ತಗೊಂಡು ಸಾಕಾಗುತ್ತೆ. ಮಿಡಲ್ ಟರ್ಮ್ ಕೋಎಫಿಷಿಯಂಟ್ ಫಾರ್ ಎಕ್ಸಾಂಪಲ್ n ಈವನ್ ಇಂದಾಗ ಒಂದು ಮಿಡಲ್ ಟರ್ಮ್ ಬರುತ್ತೆ, ಇದು n plus 2 by 2 ಆ ಟರ್ಮ್ ನಮಗೆ ಬರುತ್ತೆ. ಅದರಲ್ಲಿರ್ತಕ್ಕಂಥ ಕೋಎಫಿಷಿಯಂಟ್ ಯಾವುದು, ಅದು ಗ್ರೇಟೆಸ್ಟ್ ಬೈನಾಮಿಯಲ್ ಕೋಎಫಿಷಿಯಂಟ್. n ಆಡ್ ಇದ್ದಾಗ 2 ಮಿಡಲ್ ಟರ್ಮ್ಸ್ ಇರುತ್ತೆ, 2 ಕೋಎಫಿಷಿಯಂಟ್ಸ್ ಆರ್ 2 ಕೋಎಫಿಷಿಯಂಟ್ಸ್ ಆರ್ ಗ್ರೇಟೆಸ್ಟ್ ಬೈನಾಮಿಯಲ್ ಕೋಎಫಿಷಿಯಂಟ್ ಅಂಡ್ ದೇ ಆರ್ ಈಕ್ವಲ್. ಚೆಕ್ ಮಾಡಿ, ಈಕ್ವಲ್ ಬರ್ತಾ ಇದೆ. ಸೊ ಇದೊಂದು ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕಾಗುತ್ತೆ. ಇದು ಬೈನಾಮಿಯಲ್ ಥಿಯರಮ್ ಎಕ್ಸ್ಪಾನ್ಷನ್ ಅಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್. ಸೊ ಫಾರ್ ಎಕ್ಸಾಂಪಲ್ suppose 2a plus 3b whole to the power of 7 ಅಂತ ತಗೊಳ್ತೀವಿ. whole to the power of 7. In this expansion, find fifth term. First question. Second one, coefficient of fifth term. Coefficient of fifth term. Next one, sum of coefficients. Sum of coefficients ante. Sum of coefficients. Fourth one, sum of binomial coefficients. So ಇಷ್ಟು ಕ್ಯಾಲ್ಕುಲೇಷನ್ ಮಾಡೋಣ. ನೋಡಿ, ಇದು ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಗೊತ್ತಿದೆ, ನಾವು ಎಕ್ಸ್ಪ್ಯಾನ್ಷನ್ ಮಾಡೋದು 2a plus 3b whole to the power of 7 ಇದ್ರೆ 7 ಇಂದಲೇ ಶುರು ಮಾಡ್ತೀವಿ. 7c0 ಇಲ್ಲಿಂದ ಶುರು ಮಾಡಿದ್ರೆ ಬರ್ತಾ ಹೋಗುತ್ತೆ. ಫಸ್ಟ್ ಟರ್ಮ್ 2a to the power of 7 minus 0 is 7, 3b to the power of 0 plus 7c1 into 2a to the power of 7 minus 1 is 6, 3b to the power of 1 plus etc. plus 7 into 2a to the power of, ಇಲ್ಲಿ ಡಿಫರೆನ್ಸ್ 7 minus 7 is 0 into 3b to the power of 7 ಸಿ ನಂಬರ್. ಅಥವಾ ಈ ತರ ತಗೋಬಹುದು, 7c0 ಇಂದ ಶುರು ಮಾಡಿ ಫಸ್ಟ್ ಟರ್ಮ್ ಪವರ್ 7 ಇರುತ್ತೆ, ಗೋಸ್ ಆನ್ ಡಿಕ್ರೀಸಿಂಗ್ ಬೈ 1, 7, 6, 5 ಎಕ್ಸೆಟ್ರಾ, ಅಂಡ್ ದಟ್ ಆಫ್ ದ ಸೆಕೆಂಡ್ ಟರ್ಮ್ goes on increasing by 1, 0, 1, 2, etc. up to 7. ಇದ್ರ ಬಗ್ಗೆ ನಮ್ಗೆ ಐಡಿಯಾ ಇರಬೇಕಾಗುತ್ತೆ. ಫಸ್ಟ್ ಒನ್ ಏನು, ಫೈಂಡ್ ದ ಫಿಫ್ತ್ ಟರ್ಮ್ ಅಂತೇಳಿ. ಟಿ ಆಫ್ r plus 1 is equal to NCR. NCR is 7CR. ಫಿಫ್ತ್ ಟರ್ಮ್ ಅಂತ ಹೇಳಿರೋದ್ರಿಂದ r plus 1 is equal to 5. r plus 1 is equal to 5. So that is r is equal to 4 ಆಗುತ್ತೆ. ಇಲ್ಲಿ ಟಿ ಆಫ್ r plus 1 ಜನರಲ್ ಫಾರ್ಮ್ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ. 7c4 2a to the power of 7 minus 4 is, it is fifth term 5, 7 minus 4 is 3, 3b to the power of 4. ಸಿಂಪ್ಲಿಫೈ ಮಾಡಿದ್ರೆ 7c4 into 2 to the power of 3 into 3 to the power of 4 into a to the power of 3 into b to the power of 4. ಇದು ಫಿಫ್ತ್ ಟರ್ಮ್. ಸೆಕೆಂಡ್ ಕ್ವಶನ್ ಏನ್ ಕೇಳಿದರೆ,
ಕೋಎಫಿಷಿಯಂಟ್ ಆಫ್ ಫಿಫ್ತ್ ಟರ್ಮ್, ಕೋಎಫಿಷಿಯಂಟ್ ಆಫ್ ಫಿಫ್ತ್ ಟರ್ಮ್ ಏನು? a to the power of b, b to the power of 4 ಗೆ ಇರ್ತಕ್ಕಂಥ ಕೋಎಫಿಷಿಯಂಟ್, ಕೋಎಫಿಷಿಯಂಟ್ ಆಫ್ t5 ಸಾರಿ 7c4 into 2 to the power of 3, 3 to the power of 4. ಬೈನಾಮಿಯಲ್ ಕೋಎಫಿಷಿಯಂಟ್, ಬೈನಾಮಿಯಲ್ ಕೋಎಫಿಷಿಯಂಟ್ ಏನು? ಸಾರಿ ಇಲ್ಲೊಂದು ಕ್ವಶನ್, ಕೋಎಫಿಷಿಯಂಟ್ ಆಫ್ t5 ಅಂಡ್ ಇನ್ನೊಂದು ಕ್ವಶನ್ ಇಲ್ಲ ಆಡ್ ಮಾಡೋಣ. ಬೈನಾಮಿಯಲ್ ಕೋಎಫಿಷಿಯಂಟ್ ಆಫ್ t5, ಸಮ್ ಆಫ್ ಕೋಎಫಿಷಿಯಂಟ್, ಸಮ್ ಆಫ್ ಬೈನಾಮಿಯಲ್ ಕೋಎಫಿಷಿಯಂಟ್. ಇಲ್ಲಿ ನೋಡಿ ಅಲ್ಲಿ ಥರ್ಡ್ ಒನ್, ಸಮ್ ಆಫ್ ಬೈನಾಮಿಯಲ್ ಕೋಎಫಿಷಿಯಂಟ್ ಆಫ್ t5, ಇದು ಫೋರ್ತ್ ಕ್ವಶನ್, ಇದು ಫಿಫ್ತ್ ಮಾಡ್ಕೊಳ್ಳೋಣ. ಓಕೆ, ಕೋಎಫಿಷಿಯಂಟ್ ಆಫ್ t5 is 7c4 into 2 power 3, 3 power 4. ಥರ್ಡ್ ಒನ್, ಬೈನಾಮಿಯಲ್ ಕೋಎಫಿಷಿಯಂಟ್ ಆಫ್ t5 ಅಂದ್ರೆ ಅಲ್ಲಿ ಬರ್ತಕ್ಕಂಥ ಬೈನಾಮಿಯಲ್ ಕೋಎಫಿಷಿಯಂಟ್ ಮಾತ್ರ, ದಟ್ ಈಸ್ 7c4. ಇದು ಪೂರ್ತಿಯಾಗಿ ನಾವು ಕೋಎಫಿಷಿಯಂಟ್ ಆಫ್ ಫಿಫ್ತ್ ಟರ್ಮ್ ಅಂತ ಹೇಳ್ತೀವಿ, ಇದನ್ನು ಮಾತ್ರ ಬೈನಾಮಿಯಲ್ ಕೋಎಫಿಷಿಯಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಸಮ್ ಆಫ್ ದ ಕೋಎಫಿಷಿಯಂಟ್ ಅಂತಂದ್ರೆ ಇಲ್ಲೇನ್ ಮಾಡ್ಬೇಕಾಗುತ್ತೆ ನೀವು, ಪುಟ್ a is equal to b is equal to 1 ಅಂತ ತಗೊಂಡು ಸಾಕಾಗುತ್ತೆ. ಸಮ್ ಆಫ್ ದ ಕೋಎಫಿಷಿಯಂಟ್ಸ್, ದಟ್ ಈಸ್ 2 plus 3 in this expansion, 2 plus 3 to the power of 7 is equal to sum of the coefficients ಅಂದ್ರೆ ನೋಡಿ ಇದು ಫಿಫ್ತ್ ಟರ್ಮ್ ಬರುತ್ತೆ. ಅದೇ ತರ 7c0 2 to the power of 7, 3 to the power of 0 plus 7c1 2 to the power of 6, 3 to the power of 1 plus etc. plus 7c7 2 power 0 3 power 7. ಇದೆಲ್ಲ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ? ನಾವು ಶಾರ್ಟ್ ಕಟ್ ಫಾರ್ಮ್ ಅಲ್ಲಿ ಇದನ್ನು ಕೇಳಿದ್ರೆ ಇಷ್ಟೆಲ್ಲ ಮಾಡಬಾರ್ದು. ಡೈರೆಕ್ಟ್ ಆಗಿ a is equal to 1, b is equal to 1 ಬಂದ್ರೆ ದಟ್ ಈಸ್ 2 plus 3 5, 5 to the power of 7 ಅಂತ ಬರುತ್ತೆ. ದಟ್ ಈಸ್ ಸಮ್ ಆಫ್ ದ ಬೈನಾಮಿಯಲ್ ಕೋಎಫಿಷಿಯಂಟ್. ಲಾಸ್ಟ್ ಪಾಯಿಂಟ್ ಏನಿದೆ, ಸಮ್ ಆಫ್ ದ ಬೈನಾಮಿಯಲ್ ಕೋಎಫಿಷಿಯಂಟ್ ಅಂತ ಹೇಳಿದ್ದಾರೆ. ಸೊ ಇಟ್ ಈಸ್ 1, ಇಟ್ ಈಸ್ 1. 2a ಇಲ್ಲಿ ಏನ್ ಮಾಡಬೇಕು, 2a ಇಟ್ ಸೆಲ್ಫ್ 1 and 3b is equal to 1. Nothing but a is equal to 1 by 2, b is equal to 1 by 3. So 1 plus 1 is 2 to the power of 7 is equal to, ಇದು 1 ಆಗುತ್ತೆ, ಇದು 1 1 1 1. So that is 7c0 plus 7c1 plus etc. plus 7c7. ಇಷ್ಟು ಐಡಿಯಾಸ್ ಇತ್ತು ಅಂದ್ರೆ ನಮಗೆ ಶಾರ್ಟ್ ಕಟ್ ಅಲ್ಲಿ ಮಾಡಬಹುದು. ಸಮ್ ಆಫ್ ದ ಬೈನಾಮಿಯಲ್ ಕೋಎಫಿಷಿಯಂಟ್ಸ್ ಅಂದ್ರೆ ಇದು 1 1 ತಗೋಬೇಕು. ಸಮ್ ಆಫ್ ದ ಕೋಎಫಿಷಿಯಂಟ್ಸ್ ಅಂದ್ರೆ ದಿಸ್ ಎ ಇಸ್ ಅನ್ನೋನ್ಸ್ ಇಸ್ ಈಕ್ವಲ್ ಟು 1 ತಗೊಂಡ್ರೆ ನಮಗೆ ಆನ್ಸರ್ ಬರ್ತಾ ಹೋಗುತ್ತೆ. ಇದೆಲ್ಲ ಶಾರ್ಟ್ ಕಟ್ಸ್ ಗೊತ್ತಾದ್ರೆ ಈಸಿ ಆಗ್ತಾ ಹೋಗುತ್ತೆ. ಸೊ ನೋಡಿ ವಿದ್ಯಾರ್ಥಿಗಳೇ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ಶಾರ್ಟ್ ಕಟ್ ಫಾರ್ಮ್ ಅನ್ನ ಬರ್ದಿಟ್ಕೋಬೇಕು. ಈ ಚಾಪ್ಟರ್ ಬರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ಸ್ ನೀವು ಕಾರ್ನರ್, ಈಚ್ ಅಂಡ್ ಎವ್ರಿ ಪಾಯಿಂಟ್ ಅಂಡ್ ಕಾರ್ನರ್ ನಿಮಗೆ ಗೊತ್ತಿದ್ರೆ ಆ ಬರ್ತಕ್ಕಂಥ ಯಾವುದೇ ಕ್ವಶನ್ಸ್ ಅನ್ನ ಆನ್ಸರ್ ಮಾಡಬಹುದು. ನೋಡಿ ಇಲ್ಲೊಂದು ಪ್ರಮುಖವಾದ ಒಂದು ರಿಸಲ್ಟ್ ಇದೆ. ಸಪೋಸ್ 1 plus x whole to the power of n is equal to a is equal to 1, b is equal to x ತಗೊಂಡಿದ್ದೀನಿ. ಅವಾಗ 1 plus x whole power n ಆಯ್ತು. nc0 1 power n, ಅದು 1 power n is 1, ಅದನ್ನೇನು ಬರೆಯಕ್ಕೆ ಹೋಗೋದಿಲ್ಲ. ಪ್ಲಸ್ nc1 1 power anything is 1 into x to the power of 1. Similarly nc2 1 power n minus 2, that is 1 only, x power 2 plus etc. plus ncn into x to the power of n. So here put x is equal to 1. 1 plus 1, that is 2 to the power of n is equal to nc1 nc0 plus nc1 plus nc2 plus etc. plus ncn. Suppose x is equal to minus 1. So 1 minus 1 is 0. 0 is equal to nc0 x power minus is minus 1 minus nc1 plus nc2, it is minus 1 power 2 is plus, minus nc3 plus etc. minus 1 power n into ncn. n even ಇದ್ರೆ ಪ್ಲಸ್ ಆಗುತ್ತೆ, n ಆಡ್ ಇದ್ರೆ ಮೈನಸ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ರಿಸಲ್ಟ್. ಸಮ್ ಟೈಮ್ಸ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಇದನ್ನೇ ಎಕ್ಸಾಮ್ ಅಲ್ಲಿ ಕೇಳಿರ್ತಾನೆ. ಮಲ್ಟಿಪಲ್ ಚಾಯ್ಸ್ ಅಲ್ಲಿ nc0 plus nc1 plus nc2 plus etc. ncn is equal to ಆಪ್ಷನ್ಸ್ ಕೊಟ್ಟಿರ್ತಾನೆ. ತುಂಬಾ ಇಂಪಾರ್ಟೆಂಟ್ ಯೂಸ್ಫುಲ್ ಫಾರ್ಮುಲಾ ಗೊತ್ತಿರಬೇಕು. ಸೊ ಇದನ್ನ ಎರಡನ್ನೂ ಆಡ್ ಮಾಡಿದ್ರೆ ಈಕ್ವೇಶನ್ ಅನ್ನ 2 power n plus 0 is 2 power n is equal to nc0 plus nc0 is 2 nc0. ಇದು ಕ್ಯಾನ್ಸಲ್ ಆಯ್ತು. 2 nc2 plus 2 nc4.
2 ಕಾಮನ್ ತಗೊಂಡು ಇದು ಡಿವೈಡ್ ಮಾಡಿಕೊಂಡ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ 2 divided by 2 is equal to NC0 plus NC2 plus NC4 plus etc. That is 2 to the power of n minus 1 is equal to NC0 plus NC2 plus NC4 plus etc. This is nothing but, so NC0 NC2 ಅಂದ್ರೆ even powers of x ಬರುತ್ತೆ, even powers of x, even powers of x. That is even powers of x ಅಂದ್ರೆ ಇದು x is equal to 1 plus x is equal to minus 1 ಅನ್ನು ಆಡ್ ಮಾಡಿ, ಇದು f of x ಅಂತ ತಗೊಂಡ್ರೆ x ಇದ ಕಡೆ 1 ತಗೊಂಡ್ರೆ f of 1 ಬಂತು, x ಇದ ಕಡೆ minus 1 f of minus 1 ಬಂತು. ಇದೇನಾಯ್ತು 2 ಪವರ್ f of, this is nothing but f of 1 plus f of minus 1 by 2. Similarly ಇದು ಆಡ್ ಸಬ್ಟ್ರಾಕ್ಟ್ ಮಾಡಿದಾಗ f of 1 minus f of 2 ಅಂದ್ರೆ ಸೇಮ್ ಬರುತ್ತೆ, ಸೇಮ್ f of 1 it is f of 1 x is equal to 1 f of minus 1 f of 1 minus f of minus 1 divided by 2 is equal to, ಇಲ್ಲಿ ಮೈನಸ್ ಮಾಡಿದಾಗ ಏನಾಗುತ್ತೆ, ಇದು ಮೈನಸ್ ಮಾಡಿದಾಗ ಇದು ಕ್ಯಾನ್ಸಲ್ ಆಗುತ್ತಾ ಹೋಗುತ್ತೆ, ಇದು ಪ್ಲಸ್ ಆಗುತ್ತೆ, ಮೈನಸ್ ಪ್ಲಸ್, ಹಾಗಾಗಿ ನಮ್ಗೇನ್ ಸಿಗುತ್ತೆ ಆಡ್ ಪವರ್ಸ್ ಆಫ್ ಎಕ್ಸ್ ಸಿಗುತ್ತೆ. ದಟ್ ಈಸ್ NC0 plus NC1 plus NC3 plus NC5 plus etc. This is nothing but 2 to the power of n by 2, nothing but 2 power n divided by 2 is nothing but 2 to the power of n minus 1. Sum of the odd binomial coefficients which is equal to sum of the even binomial coefficient 2 to the power of n minus 1. ಇಷ್ಟು ರಿಸಲ್ಟ್ಸ್ ನಮಗೆ ಗೊತ್ತಿರಬೇಕು. ಸೊ ಎಕ್ಸ್ಪ್ಯಾನ್ಷನ್ ಕೊಟ್ಟಾಗ ನಮಗೆ ಪವರ್ಸ್ ಆಫ್ ಸಮ್ ಆಫ್ ದ, ಇಲ್ಲಿ ಈವನ್ ಪವರ್ಸ್ ಆಫ್ ಎಕ್ಸ್ ಅಂತ ಕೇಳಿದ್ರೆ f of 1 plus f of minus 1 by 2 ಅಂತ ಮಾಡ್ತೀವಿ. ಇದು ಆಡ್ ಪವರ್ಸ್ ಆಫ್ ಎಕ್ಸ್ ಅಂತ ಮಾಡಿದ್ರೆ f of 1 minus f of minus 1 divided by 2 ಅಂತ ತಗೊಳ್ತೀವಿ. ಇಷ್ಟು ರಿಸಲ್ಟ್ಸ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಓಕೆ, ಇಲ್ಲಿ ಸಮ್ ಶಾರ್ಟ್ ಕಟ್ಸ್ ಇದು ಚಾಪ್ಟರ್ ಬರ್ತಕ್ಕಂಥದ್ದು ಗೊತ್ತಿರಲಿ. ನೋಡಿ, ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎಂ ಇನ್ ax to the power of b plus 1 by bx to the power of q is t of r plus 1th term, t of r plus 1th term, where r is equal to, say it's to the power of n, sorry here, coefficient of x power m in ax power p plus 1 by bx power q whole to the power of n is t of r plus 1th term, that is general term, and r is given by n into p, formula ಇದು ಗೊತ್ತಿರೋ ಶಾರ್ಟ್ ಕಟ್ ಆಗಿ ಈಜಿ ಮಾಡಬಹುದು, n into p minus m divided by p plus q. r ಬಂತು ಅಂತಂದ್ರೆ ನಾವು ಆ ಟರ್ಮ್ ಅನ್ನು ಈಜಿ ಕ್ಯಾಲ್ಕುಲೇಟ್ ಮಾಡಬಹುದು. The term independent of x, the term independent of x in the expansion of ax to the power of b plus 1 by bx to the power of q, 1 by bx to the power of q whole to the power of n is r plus 1th term, where r is given by n into p divided by p plus q. ಇದು ಗೊತ್ತಿರಬೇಕಾಗುತ್ತೆ. ಸೊ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ರಿಸಲ್ಟ್ ಇದೆ. ಇಫ್ rth term, r plus 1th term and r plus 2nd term, if the coefficients of rth, r plus 1th and r plus 2nd terms are in AP, then n square minus 4r plus 1 into n plus 4r square is equal to 2. ತುಂಬಾ ಯೂಸ್ಫುಲ್ ಫಾರ್ಮುಲಾ. ಸಮ್ಟೈಮ್ಸ್ ಇದನ್ನೇ ಕೇಳ್ತಾನೆ, ಇದೇ ರಿಸಲ್ಟ್ ಅನ್ನೇ ಕೇಳಿದಾನೆ. ಸೊ ಈ ಫಾರ್ಮುಲಾ ಗೊತ್ತಿತ್ತು, ರಿಸಲ್ಟ್ ಅನ್ನೇ ಕೇಳಿರ್ತಾನೆ, ಅಥವಾ ಯಾವ್ದಾನ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಕೊಟ್ಟಾಗ ಸಬ್ಸ್ಟಿಟ್ಯೂಷನ್ ಮಾಡಿ ಮಾಡಬೇಕಾಗುತ್ತೆ. ಇಫ್ ದ ಕೋಎಫಿಷಿಯಂಟ್ ಆಫ್ pth and qth terms in the expansion 1 plus x whole to the power of n are equal, ತುಂಬಾ ಯೂಸ್ಫುಲ್ ಫಾರ್ಮುಲಾ ಇದು, equal, then p plus q is equal to
ಎನ್ ಪ್ಲಸ್ ಟು. ಇಷ್ಟು ರಿಸಲ್ಟ್ ಉಪಯೋಗಿಸಿದ್ರೆ ಸಾಕಾಗುತ್ತೆ ನಿಮಗೆ. ವಿತ್ ಇನ್ ಲೈನ್ ಅಲ್ಲಿ ಆನ್ಸರ್ ಬರುತ್ತೆ. ಪಿ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು ಎನ್ ಪ್ಲಸ್ ಟು. ಸೊ ಇದೆಲ್ಲ ನಿಮ್ಗೆ ಶಾರ್ಟ್ ಕಟ್ಸ್ ಗೊತ್ತಿರಬೇಕಾಗುತ್ತೆ. ಸಪೋಸ್ ನಮ್ಗೆ ರೇಷಿಯೋ ಕೇಳ್ತಾರೆ ಸಮಟೈಮ್ಸ್. ದ ರೇಷಿಯೋ ಆಫ್ r plus 1th term to rth term in the expansion a plus b to the power of n is given by, that is t of r plus 1 divided by t of r. ರೇಷಿಯೋ ಬೇಕಂತಂದ್ರೆ ವಿತ್ ಇನ್ ಶಾರ್ಟ್ ಕಟ್ ಅಲ್ಲಿ ಆನ್ಸರ್ ಮಾಡಬಹುದು. ನಾವು ಕೋಎಫಿಷಿಯಂಟ್ಸ್ ಎಲ್ಲ ಮಾಡಬೇಕಾಗಿಲ್ಲ. ಡೈರೆಕ್ಟ್ ಫಾರ್ಮುಲಾ ಇದೆ ನಿಮಗೆ, n ಮೈನಸ್ r plus 1 divided by r ಇಂಟು ಬಿ ಡಿವೈಡ್ ಬೈ. ಇಷ್ಟು ಜ್ಞಾಪಕ ಇಟ್ಕೊಂಡು ಸಾಕಾಗುತ್ತೆ. ನೀವು ಆನ್ಸರ್ ಅನ್ನ ವಿತ್ ಇನ್ ಮಿನಿಟ್ ಅಲ್ಲಿ ಮಾಡ್ತಾ ಹೋಗ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ನೆಕ್ಸ್ಟ್ ನಿಮಗೆ ನಂಬರ್ ಆಫ್ ಟರ್ಮ್ಸ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಬೇಕಾಗುತ್ತೆ. ನಂಬರ್ ಆಫ್ ಟರ್ಮ್ಸ್, ಇದಕ್ಕಿಂತ ಮೊದಲು ನಿಮ್ಗೆ ಇನ್ನೊಂದು ಹೇಳಿದ್ದೀನಿ ನಾನು. ಎನ್ ಸಿ ನಾಟ್ ಪ್ಲಸ್ ಎನ್ ಸಿ ಒನ್ ಪ್ಲಸ್ ಎನ್ ಸಿ ಟು ಎಕ್ಸೆಟ್ರಾ ಪ್ಲಸ್ ಎನ್ ಸಿ ಎನ್ ಇಸ್ ಈಕ್ವಲ್ ಟು 2 to the power of n ಅಂತ ಹೇಳಿರ್ತೀವಿ. ಸಮಟೈಮ್ಸ್ ಅದನ್ನ ನಾವು ಎನ್ ಸಿ ನಾಟ್ ಅಂತ ಕೊಡಲ್ಲ, ಸಿಂಪಲ್ ಆಗಿ ಈ ತರ ಕೊಡ್ತಾನೆ. ಸಿ ನಾಟ್ ಪ್ಲಸ್ ಸಿ ಒನ್ ಪ್ಲಸ್ ಸಿ ಟು ಪ್ಲಸ್ ಎಕ್ಸೆಟ್ರಾ ಪ್ಲಸ್ ಸಿ ಎನ್ ಇಸ್ ಈಕ್ವಲ್ ಟು 2 to the power of n ಆಫ್ ಆರ್ಡರ್ ಎನ್ ಅಂತ ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಆಫ್ ಆರ್ಡರ್ ಎನ್ ಅಂದ್ರೆ ಆರ್ಡರ್ ಎನ್ ಮೀನ್ಸ್ ಎನ್ ಸಿ ನಾಟ್ ಪ್ಲಸ್ ಎನ್ ಸಿ ಒನ್ ಪ್ಲಸ್ ಎನ್ ಸಿ ಟು ಎಕ್ಸೆಟ್ರಾ ಎನ್ ಸಿ ಎನ್. ಆರ್ಡರ್ ಎನ್ ಅಂದ್ರೆ ಸಪೋಸ್ ಆರ್ಡರ್ ಎನ್ ಪ್ಲಸ್ ಒನ್ ಅಂತ ಏನಾದ್ರು ಕೊಟ್ಟರೆ ಅದೇನಾಗುತ್ತೆ 2 to the power of n plus 1 ಆಗುತ್ತೆ. ಸಮಟೈಮ್ಸ್ ಅದನ್ನೇ ಮಿಸ್ಟೇಕ್ ಮಾಡ್ಕೊಡು, ಇದು ಚೇಂಜ್ ಮಾಡ್ಕೊಡ್ತಾ ಹೋಗ್ಬೋದು. ಆರ್ಡರ್ ಎನ್ ಪ್ಲಸ್ ಒನ್ ಅಂದ್ರೆ 2 power n plus 1, ಆರ್ಡರ್ ಎನ್ ಪ್ಲಸ್ 2 ಅಂದ್ರೆ 2 power n plus 2. ಏನು ಕೊಟ್ಟಿಲ್ಲ ಅಂದ್ರೆ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ಇಟ್ ಇಸ್ ಆಫ್ ಆರ್ಡರ್ ಎನ್ ಅಂತೇಳಿ, ಇದು ಗೊತ್ತಿರಲಿ. ಓಕೆ, ಈಗ ನಂಬರ್ ಆಫ್ ಟರ್ಮ್ಸ್, ನಮಗೆ ಬೈನಾಮಿಯಲ್ ಕೋಎಫಿಷಿಯಂಟ್ಸ್ ಅಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತ ಗೊತ್ತಾಗಬೇಕಾಗುತ್ತೆ. ಸೊ ನಂಬರ್ ಆಫ್ ಟರ್ಮ್ಸ್ ಬಗ್ಗೆ ಹೇಳೋದಾದ್ರೆ ನೋಡಿ, ನಮ್ಗೆ a ಪ್ಲಸ್ ಬಿ ಪವರ್ ಎನ್ ಇದ್ರೆ, a ಪ್ಲಸ್ ಬಿ ಪವರ್ ಎನ್ ಇದ್ದಾಗ ನಂಬರ್ ಆಫ್ ಟರ್ಮ್ಸ್ n ಪ್ಲಸ್ 1 ಇತ್ತು. ಇಲ್ಲಿ ಅಕಸ್ಮಾತ್ ಇಲ್ಲಿ ನಮಗೆ ಸಪೋಸ್ 3 ಪ್ಲಸ್ ಎಕ್ಸ್ ಪ್ಲಸ್ 3x ಪ್ಲಸ್ 3x 5 ಪವರ್ 3 ಪ್ಲಸ್ 4x ಕ್ಯೂಬ್ ಈ ತರ ಇರುತ್ತೆ, ಪವರ್ 10 ಇರುತ್ತೆ, ಈಸ್ ಈಕ್ವಲ್ ಟು ಎಷ್ಟು ಟರ್ಮ್ಸ್ ಇರುತ್ತೆ ಟೋಟಲ್ ಮಾಡಿ ಇದನ್ನ 1 ಪ್ಲಸ್ ಇದು ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಥವಾ ಕಾನ್ಸ್ಟೆಂಟ್ ಇರಬೇಕು. ಇದು 1 2 3 4 5 5 ಅಲ್ಲಿ ಒಂದು ಲೆಸ್ ಮಾಡಿದ್ರೆ 4 ಆಗುತ್ತೆ. 1 2 3 4 5 ಇಂಟು 10 ದಟ್ ಈಸ್ n ಇಂಟು ನಂಬರ್ ಆಫ್ ಟರ್ಮ್ಸ್ ಮೈನಸ್ 1 ಪ್ಲಸ್ 1 ಮಾಡಬೇಕಾಗುತ್ತೆ. ದಟ್ ಈಸ್ 41. ವಿತ್ ಇನ್ ಮಿನಿಟ್ ಅಲ್ಲಿ ಆನ್ಸರ್ ಬರೋದು, ವಿತ್ ಇನ್ ಮಿನಿಟ್ ಅಲ್ಲಿ ಆನ್ಸರ್ ಹೇಳ್ತಾ ಹೋಗ್ಬೋದು. ಸೊ ನಂಬರ್ ಆಫ್ ಟರ್ಮ್ಸ್, ಸಪೋಸ್ ಇದು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ ಡಬ್ಲ್ಯೂ ಟು ದಿ ಪವರ್ ಆಫ್ 20 ಇದೆ. ಸೊ ಇಲ್ಲಿ ವೇರಿಯೇಬಲ್, ಇಲ್ಲಿ ಒಂದು ಟರ್ಮ್ಸ್ ಇತ್ತು ಅಥವಾ ಕಾನ್ಸ್ಟೆಂಟ್ ಇತ್ತು, ಇಲ್ಲಿ ವೇರಿಯೇಬಲ್ಸ್ ಚೇಂಜ್ ಆಗಿದೆ. 1 2 3 4 ಇದೆ. 20 ಫಾರ್ಮುಲಾ ಒಂದು 20 ಪ್ಲಸ್ 4 ಮೈನಸ್ 1 ಇಂಟು ಸಿ ಆಫ್ 4 ಮೈನಸ್ 1 ದಟ್ ಈಸ್ 23 ಸಿ 3 ಆಗುತ್ತೆ. ಅದೊಂದು ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಜಸ್ಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಟು ದಿ ಪವರ್ ಆಫ್ 10 ಏನೋ ಕೇಳಿರ್ತಾನೆ. ಸಿಂಪಲ್ 10 ಇಲ್ಲಿ ಎಷ್ಟಿರುತ್ತೆ ನೋಡಿ, 3 ಮೈನಸ್ 1 ಇಸ್ 12, 12 ಸಿ 2 ಸಿಂಪ್ಲಿಫಿಕೇಶನ್ ಮಾಡ್ತಕ್ಕಂಥದ್ದು. ಓಕೆ, ಇದೆಲ್ಲ ಮಾಡ್ತಾ ಹೋಗಿದ್ರೆ ನಿಮ್ಗೆ ಶಾರ್ಟ್ ನಂಬರ್ ಆಫ್ ಟರ್ಮ್ಸ್ ಸಿಗುತ್ತೆ. ಇನ್ನು ಇದು ನಮಗೆ ಕೇಳಿದಾನೆ ಸಮಟೈಮ್ಸ್, ಇದನ್ನೇ ಕೇಳಿದಾನೆ, ಇದೇ ಟರ್ಮ್ n ಕೇಳಿದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಟು ದಿ ಪವರ್ ಆಫ್ n ಅಂತ ಕೇಳಿದಾಗ, ಸೊ ಅವನ ಆಪ್ಷನ್ ಕೊಟ್ಟಿದ್ದಾನೆ n ಪ್ಲಸ್ 1/2, n ಪ್ಲಸ್ 1 ಇಂಟು n ಪ್ಲಸ್ 2/2 ಅಂತ ಕೊಟ್ಟಿದ್ದಾನೆ. ಗೊತ್ತಿರ್ಬೇಕು ಶಾರ್ಟ್ ಕಟ್. ಆಕ್ಚುಲಿ ಏನಂದ್ರೆ n ಪ್ಲಸ್ ನಂಬರ್ ಆಫ್ ಟರ್ಮ್ಸ್ 3 ಇದೆ, 3 ಮೈನಸ್ 1 ಇಸ್ 2, ಸಿ 2 ಈಸ್ ಈಕ್ವಲ್ ಟು n ಪ್ಲಸ್ 2 ಇಂಟು ಮೈನಸ್ 1 ಅಂದ್ರೆ n ಪ್ಲಸ್ 2 ಮೈನಸ್ 1 ಮೀನ್ಸ್ n ಪ್ಲಸ್ 1 ಡಿವೈಡೆಡ್ ಬೈ 2. ಓಕೆ, ಇಷ್ಟೆಲ್ಲ ಗೊತ್ತಿರಬೇಕು. ಇದ್ರ ಮುಂದೆ ಬರ್ತಕ್ಕಂಥದನ್ನ ನಾವು ನೆಕ್ಸ್ಟ್ ಆ ಪ್ರಾಬ್ಲಮ್ಸ್ ಎಲ್ಲ ಏನಾದ್ರು ಶಾರ್ಟ್ ಕಟ್ಸ್ ಇದ್ರೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಮಕ್ಕಳೇ. ಏನಲ್ಲಿ MCQ ನಲ್ಲಿ ಏನೇನು ಬರುತ್ತೆ ಅಂತೇಳಿ ನೋಡೋಣ. ವಿದ್ಯಾರ್ಥಿಗಳೇ, MCQ ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ವಶನ್ ಅನ್ನು ಡಿಫ್ರೆಂಟ್ ಆಗಿ ಅಟೆಂಡ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಾರ್ಟ್ ಕಟ್ಸ್ ಯೂಸ್ ಮಾಡ್ತಕ್ಕಂಥದ್ದು. ಆದಷ್ಟು ಕೊಟ್ಟ ತಕ್ಷಣ ಆನ್ಸರ್ ಮಾಡಕ್ ಹೋಗಬಾರ್ದು. ಸೊ ಈವನ್ ಎಕ್ಸಾಮಿನೇಷನ್ ಕ್ವಶನ್ ಕೊಡ್ತಾರೆ, ಕೊಟ್ಟ ತಕ್ಷಣ ಯಾವತ್ತೂ ಆನ್ಸರ್ ಮಾಡಕ್ ಹೋಗಬೇಡಿ. ಫಸ್ಟ್ ನಿಮಗೆ ಎಕ್ಸಾಮಿನೇಷನ್ ಕ್ವಶನ್ಸ್ ಅನ್ನ ಒಂದ್ ರೌಂಡ್ ಪೂರ್ತಿ ಆನ್ಸರ್ಸ್ ಮಾಡ್ತಾ ಹೋಗಿ. ಆನ್ಸರ್ಸ್ ಮಾಡ್ಬೇಕಾದ್ರೆ ಏನು ಸ್ಟಾರ್ಟಿಂಗ್ ನಿಮಗೆ ಮಿನಿಮಮ್ ಕ್ವಶನ್ಸ್, ನೀವು ಪ್ರತಿಯೊಂದು ಚಾಪ್ಟರ್ ಇರ್ತಕ್ಕಂಥ
ಕೀ ಪಾಯಿಂಟ್ಸ್ ನಾನು ಹೇಳಿದ್ನಲ್ಲ, ಆ ಥರ ಕೀ ಪಾಯಿಂಟ್ಸ್ ಅನ್ನ ನೋಟ್ ಮಾಡಿ ಇಟ್ಕೊಳ್ಳಿ, ಶಾರ್ಟ್ ಕಟ್ಸ್ ಫಾರಮ್ ಇಟ್ಕೊಳ್ಳಿ. ಅದರಲ್ಲಿ ಫಸ್ಟ್ ರೌಂಡ್ ಒಂದು ಪೂರ್ತಿ ನೋಡ್ತಾ ಹೋದಾಗ ನೋಡ್ತಿದ್ದಂಗೆ ಕೆಲವು ಕ್ವಶನ್ಸ್ ಡೈರೆಕ್ಟ್ ಇರುತ್ತೆ, ಅದನ್ನ ಅಟೆಂಡ್ ಮಾಡಿ. ಅದಾದ್ಮೇಲೆ 1 or 2 ಸ್ಟೆಪ್ಸ್ ಅಲ್ಲಿ ಸಾಲ್ವ್ ಮಾಡ್ತಕ್ಕಂಥದ್ದು ಇರುತ್ತೆ, ಅದನ್ನ ನೋಡ್ಬಿಟ್ಟು 1 ಸ್ಟೆಪ್ ಅಲ್ಲಿ 2 ಸ್ಟೆಪ್ಸ್ ಅಲ್ಲಿ ಮಾಡ್ತಕ್ಕಂಥ 2ನೇ ರೌಂಡ್ ಅಲ್ಲಿ ಮಾಡ್ತಾ ಹೋಗಿ. ಫಸ್ಟ್ ರೌಂಡ್ ನೀವು ನೀಟಾಗಿ ಪ್ರತಿಯೊಂದು ಟಾಪಿಕ್ ಪಾಯಿಂಟ್ಸ್ ಮಾಡ್ತಾ ಹೋದ್ರೆ ಮಿನಿಮಮ್ 10 ಕ್ವಶನ್ಸ್ 10 to 12 ಕ್ವಶನ್ಸ್ ಆನ್ಸರ್ಸ್ ಮಾಡ್ಬೋದು, ವಿತ್ ಇನ್ ನೋ ಸೆಕೆಂಡ್ ಮಾಡ್ತಾ ಹೋಗ್ಬೋದು. ಸೊ ನೀವು 2ನೇ ರೌಂಡ್ ಅಲ್ಲಿ ಸ್ವಲ್ಪನೇ ವರ್ಕ್ ಮಾಡಿ ಮಾಡ್ತಕ್ಕಂಥ 2ನೇ ರೌಂಡ್ ಅಲ್ಲಿ ಮಾಡ್ತಾ ಹೋಗಿ. ಸೊ 3ನೇ ರೌಂಡ್ ಅಲ್ಲಿ ಇನ್ನೂ ಸ್ವಲ್ಪ ವರ್ಕ್ ಮಾಡ್ತಕ್ಕಂಥ, ಹೀಗೆ ಸ್ಟೆಪ್ ಬೈ ಸ್ಟೆಪ್ ಒಂದು 4-5 ರೌಂಡ್ ಅಲ್ಲಿ ಮಾಡ್ತಾ ಹೋದ್ರೆ ನಿಮ್ಗೆ ಈಜಿ ಆಗ್ತಾ ಹೋಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕ್ವಶನ್ಸ್ ಡಿಫ್ರೆಂಟ್ ಕ್ವಶನ್ಸ್, ಒಬ್ಬೊಬ್ಬರಿಗೆ ಒಂದೊಂದು ಕ್ವಶನ್ ಬಂದಿರುತ್ತೆ, ಡಿಸಾರ್ಡರ್ ಅಲ್ಲಿ ಇರುತ್ತೆ. ಬಿಗಿನಿಂಗ್ ನಿಮ್ಗೆ ಟಫ್ ಕ್ವಶನ್ ಬಂದು ಅದರಲ್ಲೇ ಟೈಮ್ ವೇಸ್ಟ್ ಆದ್ರೆ ನೆಕ್ಸ್ಟ್ ಕ್ವಶನ್ ಹೋಗ್ತಕ್ಕಂಥದ್ದು ನಿಮ್ಗೆ ಮುಂದೆ ಗೊತ್ತಿರೋದನ್ನು ಅಟೆಂಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ರೌಂಡ್ ಪೂರ್ತಿ ನೋಡಿ, ಗೊತ್ತಿರೋದೆಲ್ಲ ನೀವು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಗೊತ್ತಿದ್ದಂಗೆ, ಫಾರ್ ಎಕ್ಸಾಂಪಲ್ ಈಗ ಹೇಳಿದೆ C0 + C1 + C2 ಎಕ್ಸೆಟ್ರಾ Cn is 2n ಅಂತೇಳಿ, ಆ ತರದ ಕ್ವಶನ್ಸ್ ಏನೇನಿರುತ್ತೆ ಪ್ರತಿಯೊಂದು ಟಾಪಿಕ್ ಅಲ್ಲೂ ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ಅದನ್ನ ಫಸ್ಟ್ ಅಟೆಂಡ್ ಮಾಡಿ. ಆದ್ಮೇಲೆ 1 ಸ್ಟೆಪ್ ಮಾಡ್ತಕ್ಕಂಥದ್ದನ್ನು 1 or 2 ಸ್ಟೆಪ್ಸ್ ಅಲ್ಲಿ ಬರ್ತಕ್ಕಂಥದ್ದು ವಿತ್ ಇನ್ ಹಾಫ್ ಮಿನಿಟ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ರೌಂಡ್ ಅಲ್ಲಿ ಸ್ವಲ್ಪ ಜಾಸ್ತಿ ಸ್ಟೆಪ್ಸ್ ಇರುತ್ತೆ. ಈ ತರ ಫಾಲೋ ಅಪ್ ಮಾಡ್ತಾ ಹೋದ್ರೆ ನಿಮ್ಗೆ ಖಂಡಿತ ಈಸಿಯಾಗಿ 50+ ಅಥವಾ 60 ವರೆಗೂ ನೀವು ಟಚ್ ಮಾಡ್ತಾ ಹೋಗ್ಬೋದು. ಪ್ರಾಪರ್ ವೇನಾಗೆ ಫಾಲೋ ಅಪ್ ಮಾಡ್ತಾ ಹೋಗ್ಬೇಕು. ಯಾವುದೇ ಸಬ್ಜೆಕ್ಟ್ ಇರಲಿ, ಯಾವುದೇ ಇದಿರಲಿ, ನೀವು ಮಾಡ್ತಕ್ಕ ಪ್ರಿಪರೇಷನ್ ಚೆನ್ನಾಗಿರ್ಬೇಕು. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿರ್ತಕ್ಕಂಥ ಫಸ್ಟ್ ಕ್ವಶನ್, ದ ಸಮ್ ಆಫ್ ದ ಕೋಎಫಿಷಿಯಂಟ್ಸ್ in the expansion of ax square minus 2x plus 1 to the power of 35 is equal to the sum of the coefficients in the expansion of x minus ay whole to the power of 35, then a is equal to. ಆ ಫಸ್ಟ್ ಟರ್ಮ್ಸ್ ಕೋಎಫಿಷಿಯಂಟ್ಸ್ ಅನ್ನ ಸಮ್ ಮಾಡಿ, ಸೆಕೆಂಡ್ ಸಮ್ ಕೋಎಫಿಷಿಯಂಟ್ಸ್ ಅನ್ನ ಸಮ್ ಮಾಡಿ ಈಕ್ವಲ್ ಮಾಡಿದ್ರೆ ಎ ಏನ್ ಬರುತ್ತೆ ಅಂತೇಳಿ, ಈಕ್ವಲ್ ಅಂತ ಹೇಳಿದಾನೆ, ಎ ಏನು ಅಂತಂದೇಳಿ. ನೀವು ಅದೇನು ಮಾಡಕ್ ಹೋಗ್ಬೇಡ, ತುಂಬಾ ಸಿಂಪಲ್, ಇಂಪಾರ್ಟೆಂಟ್, ಈಸಿ ಇರುತ್ತೆ. ನೀವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ ಟು 1 ತಗೊಳ್ಳಿ. ಸೊ ಫಸ್ಟ್ ಟರ್ಮ್ ಏನಾಯ್ತು, ಎಕ್ಸ್ ಇಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ ಟು 1 ಅಂದ್ರೆ ಎ ಮೈನಸ್ 2 ಪ್ಲಸ್ 1 ಟು ದ ಪವರ್ ಆಫ್ 35 ಆಯ್ತು, ವಿಚ್ ಈಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂದ್ರೆ 1 ಮೈನಸ್ ಎ ಟು ದ ಪವರ್ ಆಫ್ 35 ಆಯ್ತು. ಸೊ ಎ ಮೈನಸ್ 2 ಪ್ಲಸ್ 1 ಇಸ್ ಎ ಮೈನಸ್ 1. It is a minus 1 to the power of 35 is equal to 1 minus a to the power of 35. Powers equal ಇರೋದ್ರಿಂದ bases equal ಇರುತ್ತೆ. Therefore, a minus 1 is equal to 1 minus a. 2a is equal to 2. So, a is equal to 1. Therefore, option C is the right choice. So, next question ನೋಡೋಣ. The coefficients of 5th, 6th and 7th terms of 1 plus x whole to the power of n are in AP, then the value of n is, ನಾನೊಂದು ಶಾರ್ಟ್ ಕಟ್ ಫಾರ್ಮ್ ಹೇಳಿದ್ದೆ, the coefficients of rth, r plus 1th and r plus 2nd terms are in AP, then n square minus 4r plus 1 into n plus 4r square is equal to 2 ಅಂತೇಳಿ ಒಂದು ರಿಸಲ್ಟ್ ಇದೆ. ಇಷ್ಟು ಗೊತ್ತಿದ್ರು ಸಾಕು ನೀವು ಅಟೆಂಡ್ ಮಾಡು. ಸಮ್ಟೈಮ್ಸ್ ಇದನ್ನೇ ಕೇಳ್ತಾನೆ ಎಕ್ಸಾಮಿನೇಷನ್ ಅಲ್ಲಿ. ಸೊ ನೋಡಿ, 5th, 6th, 7th ಅಂದ್ರೆ 5th ಅಂದ್ರೆ ಆರ್ತ್ ಟರ್ಮ್, ಆರ್ ಇಸ್ ಈಕ್ವಲ್ ಟು 5 ಇದೆ. ಆರ್ ಇಸ್ ಈಕ್ವಲ್ ಟು 5 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ, ಸೊ ಎನ್ ಸ್ಕ್ವಯರ್ ಮೈನಸ್ 4 into 5 is 20 plus 1 is 21n plus r is equal to 5. 5 square is 25. 25 into 4, 100. That is 100 and minus 2 is 98 is equal to 0. ಸೊ ನಾವೀಗ ಇದನ್ನ ಸಾಲ್ವ್ ಮಾಡಬಹುದು. ಸಾಲ್ವ್ ಮಾಡದೇನು ನಾವು ಆನ್ಸರ್ ಮಾಡೋದು. ಆಪ್ಷನ್ ಅನ್ನೇ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ 5 ತಗೊಳ್ತೀಯ, 5 ಸ್ಕ್ವೇರ್ 25 ಪ್ಲಸ್ 98, ಇಲ್ಲಿ 21 into 5 ಆಗಿದೆ. ಸೊ 21 into 5 ಮಲ್ಟಿಪ್ಲೈ ಮಾಡಿ 25 ಪ್ಲಸ್ 98 ಈಕ್ವಲ್ ಟು 0 ಆಗೋದಿಲ್ಲ. ಸೊ 6 ತಗೊಂಡು ಆಗೋದಿಲ್ಲ. ನೀವು ಅದೇ 6 ಅಂದ್ರೆ 36 ಆಯ್ತು. 36 ಪ್ಲಸ್ 98 14 134 ಆಯ್ತು. ಸೊ ಇಲ್ಲಿ 21 into 6 ಅಂತಂದ್ರೆ, ಸೊ ಎರಡು ಈಕ್ವಲ್ 0 ಆಗೋದಿಲ್ಲ. ಸೊ 7 ತಗೊಳ್ಳೋಣ. 7 ಸ್ಕ್ವೇರ್ ಇಸ್ 49 ಮೈನಸ್ 21 into 7 147 ಪ್ಲಸ್ 98 is equal to 98 plus 49 is equal to 147 minus 147 0. So n is equal to 7 is the answer. ಇದನ್ನು ಸಾಲ್ವ್ ಮಾಡಕ್ ಹೋಗ್ಬೇಡಿ. ಆಪ್ಷನ್ ಕೊಟ್ಟಿರ್ತಾನೆ, ಅವನೇ ಆಪ್ಷನ್ ಕೊಟ್ಟಿರ್ತಾನೆ. ಕೊಟ್ಟಿದಾಗ ಇದು ನಮಗೆ ಚೆಕ್ ಮಾಡಿದ್ವಿ, ಆಗ್ಲಿಲ್ಲ. ನೆಕ್ಸ್ಟ್
7 n is equal to 7 ಸ್ಯಾಟಿಸ್ಫೈ ಆಗುತ್ತೆ. ಹಾಗಾಗಿ ಡೈರೆಕ್ಟ್ ನೀವು ಆನ್ಸರ್ ಮಾಡ್ತಕ್ಕಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಈ ಮೆಥಡ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಕ್ವಶನ್ ನಂಬರ್ 3, 1 plus x minus 2x square whole to the power of 6 is equal to 1 plus a1 into x plus a2 into x square plus etc. plus a12 into x power 12, then a2 plus a4 plus a6 plus etc. a12 is equal to. ಅಬ್ಸರ್ವ್ ಮಾಡ್ತಾ ಹೋಗಿ ವಿದ್ಯಾರ್ಥಿಗಳೇ, ಇಲ್ಲಿ a2 plus a4 plus a6 plus etc. up to a12, this is nothing but sum of the even powers of x ಅಂತ ಇದೆ. sum of the even powers of x. sum of the even powers of x ಅಂದ್ರೆ ಏನು ಹೇಳಿದ್ವಿ ನಾವು? f of 1 plus f of minus 1 divided by 2. ಅದೇ ಆಡಿದ್ರೆ f of 1 minus f of minus 1 divided by 2. ಸೊ f of 1 ಅಂತದ್ದು ಇದು f of x. 1 plus x minus 2x square whole power 6 is x. ಆಕ್ಚುಲಿ ಇದನ್ನ x is equal to 1 ತಗೊಂಡು ಒಂದು ಈಕ್ವೇಶನ್ ತಗೊಳ್ಳಿ, x is equal to minus 1 ತಗೊಂಡು ಅನದರ್ ಈಕ್ವೇಶನ್ ತಗೊಳ್ಳಿ, ಆಡ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಅದಕ್ಕಿಂತ ಸಿಂಪಲ್ ಮೆಥಡ್ ನಮ್ಗೆ ಶಾರ್ಟ್ ಕಟ್ ಗೊತ್ತಿದೆ, ನಮ್ಗೆ ಇಷ್ಟೆಲ್ಲ ಮಾಡಕ್ ಹೋಗ್ಬಿಡಿ, ಲೆಂತಿ ಆಗುತ್ತೆ. ಶಾರ್ಟ್ ಕಟ್ ಮೆಥಡ್ ಅಲ್ಲಿ f of 1 plus f of minus 1 divided by 2 ಅಂತ ತಗೊಳ್ಳೋಣ. f of 1 plus f of minus 1 ಡಿವೈಡೆಡ್ ಬೈ 2. ಸಿಂಪಲ್ ಆಗಿ ಬಂದ್ಬಿಡುತ್ತೆ ನಿಮ್ಗೆ ಆನ್ಸರ್. f of 1 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿ ಈಕ್ವೇಶನ್ ಅಲ್ಲಿ 1 plus 1 2 ಆಯ್ತು, ಇಲ್ಲಿ 1 ಇದೆ, 2 minus 2 0 ಆಯ್ತು, 0 power 6 is 0 ಪ್ಲಸ್ ಇಲ್ಲಿ f of minus 1 ಅಂದ್ರೆ 1 minus 1 1 minus 1 0 ಆಯ್ತು, minus 1 whole square is 2 2 to the power of 6 is 2 to the power of 6 is 2 to the power of 6 divided by 2 is equal to 64 by 2 is 32. ಸೊ ಇಲ್ಲಿ ನಮಗೆ ಬೇಕಾಗಿರೋದೇನು? ಇಲ್ಲಿ a0 32, ನಮಗೆ ಕೇಳಿರ್ತಕ್ಕಂಥದ್ದು a0 plus a4 plus a6 plus etc. a12 is equal to ಅಂತ ಕೇಳಿದ್ದಾನೆ. ನೋಡಿ ಆಕ್ಚುಲಿ ನೀವು ಬೇಕಾದ್ರೆ f of 1 ಅಂತ ತಗೊಳ್ಳಿ, ಪುಟ್ x is equal to 1 ಅಂದಾಗ f of 1 ಏನ್ ಬಂತು? 0 is equal to 1 ಅಂತಂದ್ರೆ 1 plus a1 plus a2 ಪ್ಲಸ್ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಇಲ್ಲಿ a12. f of minus 1 ಅಂದ್ರೆ 2, 1 minus 1 0 ಆಯಿತು, minus 2 whole to the power of 6 is 64, 2 to the power of 5 is 1 minute, 2 to the power of 5 is 32, sorry it is 64, 64 by 2 30 ಕರೆಕ್ಟ್ ಇದೆ. 64 is equal to, so f of minus 1 here minus 1 because x power minus 1 ಇದೆ, minus x power 1 plus a2 minus a3 etc. plus a12 ಆಡ್ ಮಾಡಿದ್ರೆ 64 is equal to 1 plus 1 is 2 ಕಾಮನ್ ಆಯ್ತು. ಸೊ 1 ಇಲ್ಲಿ plus a2 plus a4 plus etc. plus a12. ಸೊ ದಟ್ ಈಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 32 is equal to 1 plus a2 plus a4 ಇದೆ, ಬಟ್ minus 1 ಈ ಕಡೆ ಮಾಡ್ಕೊಂಡು ಲೆಫ್ಟ್ ಸೈಡ್ ತಗೊಂಡ್ರೆ 32 minus 1 is equal to a2 plus a4 plus etc. plus a12. So 32 minus 1 is 31. Option C is the right choice. Actually ಇಲ್ಲಿ ಏನಾಗಿದೆ ಅಂದ್ರೆ ನಾನು ಈವನ್ ಪವರ್ಸ್ ಆಫ್ ಎಕ್ಸ್ ಇದು ನಾನು ತಗೊಂಡಿರೋದು ಕರೆಕ್ಟ್ ಇದೆ, ಇಲ್ಲಿ a0 ಸೇರ್ಕೋಬೇಕಾಯಿತು. ಸೊ a0 ಇಲ್ಲದೆ ಇರೋದ್ರಿಂದ ಇಲ್ಲಿ ಏನ್ ಮಾಡ್ತೀರಿ, ಇಷ್ಟು ಬಂತು, ಮೈನಸ್ a0 ಮಾಡಬೇಕಾಗುತ್ತೆ, ಮೈನಸ್ a0 nc0 is 1, ಸೊ ಈಸ್ ಈಕ್ವಲ್ ಟು 31. ಶಾರ್ಟ್ ಕಟ್ ಫಾರ್ಮ್ ಇಷ್ಟರಲ್ಲೇ ಮಾಡ್ಬೋದು ನೀವು. ಸೊ ನಾನು ನಿಮ್ಗೆ ಹೆಂಗ್ ಬಂತು ಅಂತ ಹೇಳಿದ್ದೀನಿ, ಇಷ್ಟರಲ್ಲೇ ಮಾಡ್ಬೋದು ನೀವು. ಸೊ ಇಷ್ಟು ಸಮ್ ಆಫ್ ದ ಈವನ್ ಪವರ್ಸ್ ಅಂದ್ರೆ a2 ಪ್ಲಸ್ a4 ಪ್ಲಸ್ a6 ಎಕ್ಸೆಟ್ರಾ a12 ಇದೆ, ಪ್ಲಸ್ a0 ಇರಬೇಕಾಯಿತು, a0 ಇಲ್ಲದೆ ಇರೋದ್ರಿಂದ ಮೈನಸ್ a0. ಸೊ nc0 is always 1, ದಟ್ ಈಸ್ 32 minus 1 is 31. ಇಷ್ಟೇ ಮಾಡ್ಬೋದು. ನೀವು ಹೆಂಗ್ ಬಂತು ಅಂತೇಳಿ ನಾನು ಇಷ್ಟು ಹೇಳಿದ್ದೀನಿ. ಸೊ ನೀವು ಎಷ್ಟಾಗುತ್ತೋ ಅಷ್ಟು ಶಾರ್ಟ್ ಕಟ್ ಫಾರ್ಮ್ ಅನ್ನ ಫಾಲೋ ಅಪ್ ಮಾಡ್ತಾ ಹೋಗಿ. ಮುಂದಿನ ಕ್ವಶನ್ ನೋಡಿ. ಸೊ ಇಫ್ Cn is the coefficients of x power n in the expansion of 1 plus x whole to the power of n, then C1 plus 2 into C2 plus 3 into C3 plus etc. n into Cn. ವಿದ್ಯಾರ್ಥಿಗಳೇ, ಇದು ಸೀಕ್ವೆನ್ಸ್. ನಿಮ್ ಸೀಕ್ವೆನ್ಸ್ ಇದೇ ಟಾಪಿಕ್ ಅಂತಲ್ಲ, ಯಾವ ಟಾಪಿಕ್ ಅಲ್ಲಾದ್ರೂ ಬರಲಿ, ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ನೀವು ದ ಪಾಸಿಟಿವ್ ಇಂಟೀಜರ್ಸ್ ಅನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತಕ್ಕಂಥದ್ದು. n is equal to 1 ತಗೋಬಹುದು, n is equal to 2 ತಗೋಬಹುದು. ಸಬ್ಸ್ಟಿಟ್ಯೂಷನ್ ಮಾಡಿ ನಿಮ್ ಈಕ್ವೇಶನ್ ಅಲ್ಲಿ ಏನ್ ಬರುತ್ತೆ ನೋಡಿ, ಅದನ್ನ ಆಪ್ಷನಲ್ ಸಬ್ಸ್ಟಿಟ್ಯೂಷನ್ ಮಾಡೋದು ತುಂಬಾ ಚೆನ್ನಾಗಿ ಬರ್ತೈತೆ. ಎಲ್ಲ ಯಾವುದೇ ಟಾಪಿಕ್ ಬರಲಿ. ಸೊ ಫಾರ್ ಎಕ್ಸಾಂಪಲ್ ನಾನು n is equal to 1 ತಗೋಬಹುದು, ಇಲ್ಲಿ 2 ತಗೊಳ್ತಾ ಇದ್ದೀನಿ. n is equal to 2 ಅಂದ್ರೆ ಕೋಎಫಿಷಿಯಂಟ್ಸ್ ಅಂದ್ರೆ 2C0 ಅಷ್ಟೇ ತಗೊಳಕ್ ಬರೋದು, ಸಾರಿ 2C1 ಪ್ಲಸ್ 2C1 ಇಂಟು 2 ಇಂಟು C2 ಇಷ್ಟು ಮಾತ್ರ ತಗೋಬಹುದು. ನೆಕ್ಸ್ಟ್ 3 ಇಂಟು C3 ಬರಲ್ಲ, ಯಾಕಂದ್ರೆ 2C2. ಸೊ ಆರ್ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು n ಆರ್ ಲೆಸ್ ದಾನ್ ಈಕ್ವಲ್ ಟು n ಇರಬೇಕು. ಸೊ 2C1 ಈಸ್ ನಿಮಗೆ ಗೊತ್ತಿದೆ nc1 is n, 2C1 is 2 ಪ್ಲಸ್ 2C2 is 1.
ಸೊ n is equal to 2 ತಗೊಂಡಾಗ ನಮಗೆ 3 ಅಂತ ಬಂದಿದೆ. ಆಪ್ಷನ್ ಅಲ್ಲಿ n is equal to 2 ತಗೊಂಡ್ರೆ ಫಸ್ಟ್ ಆಪ್ಷನ್ 2 into 2 4 ಬರುತ್ತೆ. ಸೊ ಹಾಗಾಗಿ ಇಲ್ಲಿ 2 into 2 4 ಬಂತು, ಹಾಗಾಗಿ ಆಪ್ಷನ್ ಎ ಆಗಲ್ಲ. 2 into 2 8 ಬರುತ್ತೆ, ಆಪ್ಷನ್ ಬಿ ಆಗಲ್ಲ. 2 into 2 to the power of n plus 1 2 ಕ್ಯೂಬ್ ಆಗುತ್ತಿದೆ, 2 ಕ್ಯೂಬ್ is 8, 8 into 2 16 ಬರುತ್ತೆ, ಆಪ್ಷನ್ ಸಿ ಆಗೋದಿಲ್ಲ. ಇಲ್ಲಿ 2 to the power of 2 minus 1 is 2 only, 2 into 2 is, sorry 1 minute, wait, 2 to the power of 2 minus 1 is 2, 1 minute. ಓಕೆ ವಿದ್ಯಾರ್ಥಿಗಳು, ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ 2c1 is 2 into c2, ಮಿಸ್ಟೇಕ್ ಮಾಡ್ಕೋಬಾರ್ದು. ಆಕ್ಚುಲಿ ಇದು ಕೋಎಫಿಷಿಯಂಟ್ ಆಫ್ ಬೈನಾಮಿಯಲ್ ಕೋಎಫಿಷಿಯಂಟ್, 2 into c2 ಮೀನ್ಸ್ 2 into 2c2 ಆಗುತ್ತೆ. ಹಾಗಾಗಿ 2c2 ವ್ಯಾಲ್ಯೂ 1 ಆಗುತ್ತೆ, ಇಂಟು 2 ಅಂದ್ರೆ ಇದು 2 ಆಯ್ತು, ದಟ್ ಇಸ್ 4. ಸೊ ಹಾಗಾಗಿ ಇಲ್ಲಿ ಮಿಸ್ಟೇಕ್ ಆಗಿದೆ. ಇಲ್ಲಿ 2 into 2 4 ಆಗುತ್ತೆ, ಸೊ ಹಾಗಾಗಿ ಆಪ್ಷನ್ ಎ ಆಗುತ್ತೆ. ನೋಡಿ ಇಲ್ಲಿ ಚೆಕ್ ಮಾಡ್ತಾ ಹೋಗಿ, ಪ್ರತಿಯೊಂದು ಯಾವುದು ಆಗೋದಿಲ್ಲ. 2 to the power of 2 minus 1 is 2, 2 to the power of 2 minus 1 is 2, 2 into 2 4 ಆಗುತ್ತೆ. ಸೊ ಇದು ಕರೆಕ್ಟ್ ಆಗುತ್ತೆ. ಇಟ್ ಮೇ ಬಿ ಆಪ್ಷನ್ ಎ ಆರ್ ಆಪ್ಷನ್ ಡಿ ಇರ್ಬೋದು. ನೆಕ್ಸ್ಟ್ ಏನ್ ಮಾಡೋಣ, n is equal to 3 ತಗೊಂಡು ಚೆಕ್ ಮಾಡೋಣ. ಸಪೋಸ್ ಒಂದೇ ವ್ಯಾಲ್ಯೂ ಬಂತು ಅಂದ್ರೆ ಓಕೆ. n is equal to 3 ತಗೊಂಡು ಚೆಕ್ ಮಾಡೋದಂದ್ರೆ 3c0 ಇಲ್ಲಿ ಚೆಕ್ ಮಾಡಿ. 3c0 is 3 plus 3c2 is nothing but ncr is ncn minus r formula. 3c1 3 into 2 6 plus 3c3 is 1, n is 1 into 3 6 plus 3 12, 6 plus 3 9, 9 plus 3 12 ಬಂದಿದೆ. ಯಾವ ಆಪ್ಷನ್, ಇವೆರಡು ಮಾತ್ರ ಚೆಕ್ ಮಾಡಬೇಕಾಗುತ್ತೆ. n is equal to 3 ತಗೊಂಡ್ರೆ 3 into 2 6 ಆಯ್ತು, ಸೊ ಹಾಗಾಗಿ ಇದು ಎಲಿಮಿನೇಟ್ ಆಯ್ತು. ಇಲ್ಲಿ 3 ತಗೊಂಡ್ರೆ 2 to the power of 3 minus 1, 2 to the power of 2 4 into 3 12 ಆಯ್ತು. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆಪ್ಷನ್. ಈಗ ಈ ತರ ಮಾಡಬಹುದು. ಇನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡೋಣ ನಾವು. ಸೊ ಡಿಫ್ರೆಂಟ್ ಆಗಿ ಏನ್ ಮಾಡ್ಬೋದಪ್ಪ ಅಂದ್ರೆ, ನಾನು ನೋಡ್ತಾ ಹೋದೆ ಇದು ಏನ್ ಮಾಡ್ಬೋದು ಅಂತೇಳಿ. ಸೊ ಇದೊಂದು ಮೆಥಡ್. ಆಲ್ಮೋಸ್ಟ್ ಆಲ್ ಸೀಕ್ವೆನ್ಸ್ ಎಲ್ಲೇ ಬರಲಿ ಈ ತರ ಪಾಸಿಟಿವ್ ಇಂಟೀಜರ್ಸ್ ಮಾಡ್ತಕ್ಕಂಥದ್ದು ಬಹಳ ಈಸಿ, ಯಾವುದೇ ಚಾಪ್ಟರ್ ಅಲ್ಲಿ ಬರಲಿ. ಸೊ ನೋಡಿ, ನನ್ಗೊಂದು ಐಡಿಯಾ, ಇಲ್ಲಿ ಏನ್ ಐಡಿಯಾ ಇದೆ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಥಿಂಕ್ ಮಾಡೋಣ. 1 plus x power n is equal to, ನಮಗೆ ಫಾರ್ಮುಲಾ ಗೊತ್ತಿದೆ, nc0 ಅಂದ್ರೆ ಬಟ್ c0, ಅದನ್ನ n ಅಂಡರ್ಸ್ಟುಡ್, ಅದು nc0 plus 2 into nc2 nc1 plus nc0 plus nc1 here nc0 plus nc1 plus nc2 plus etc ncn. ಸೊ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಇಲ್ಲಿ 1 plus x whole to the power of n is n into nc0 plus nc1 into x power 1 nc2 into x, 1 minute ನೋಡಿ, expansion 1 plus x, nc0 plus nc1 is nothing but c1 into x plus nc2 is c2 x square plus etc plus cn into x power n. So differentiation ಮಾಡಿದ್ರೆ 1 n into x to the power of n minus 1, ಇದು 0 ಆಯಿತು. ಸೊ ಹಿಯರ್ c1 ಹಾಗೆ ಇರುತ್ತೆ, ಪ್ಲಸ್ 2 into c2 plus 2 into c2 into x plus etc plus n into cn into x to the power of n minus 1. Put x is equal to 1 here. X is equal to 1 ಅಂದ್ರೆ n into 2 to the power of n minus 1 is equal to c1 plus 2 into c2 plus 3 into c3 ಬರುತ್ತೆ ನೆಕ್ಸ್ಟ್ ಸ್ಟೆಪ್, c3 plus etc n into cn plus. ಸೊ ಇದು ಬರುತ್ತೆ. ಡಿಫ್ರೆನ್ಸಿಯೇಷನ್ ಮೆಥಡ್ ಮಾಡಬಹುದು. ಸೊ ಆಕ್ಚುಲಿ ಪಾಸಿಟಿವ್ ಇಂಟೀಜರ್ಸ್ ತಗೊಳ್ಬಹುದು. ಈ ತರ ಇದ್ದಾಗ ನೀವು ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಎಷ್ಟಾಗುತ್ತೋ ಅಷ್ಟು ಈಸಿ ಮೆಥಡ್ ಅಲ್ಲಿ ಮಾಡ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ವಿದ್ಯಾರ್ಥಿಗಳಲ್ಲಿ 1 minus the coefficient of x to the power of 13 in the expansion of 1 minus x whole to the power of 5 into 1 plus x square plus x cube whole to the power of 4 is minus 4 4 1 0 ಇದೆ. ಇಲ್ಲಿ 1 minus x whole to the power of 5, here 1 plus x ಅನ್ನ ಹಾಗೆ ತೊಗೊಳ್ಳಿ, x square ಕಾಮನ್ ತೊಗೊಂಡು 1 plus x ಆಗುತ್ತೆ. ಹಾಗಾಗಿ ಅದು 1 plus x into 1 plus x square whole to the power of 4, ಇದು ಪವರ್ 4 ಆಗುತ್ತೆ. ಇಂಡಿಸಿಸ್ ಪ್ರಕಾರ ಇದು ಪವರ್ 4 ಆಗುತ್ತೆ. ಸೊ ಇಲ್ಲಿ 1 minus x to the power of 5 ಅನ್ನ 1 minus x into 1 minus x to the power of 4 into 1 plus x to the power of 4 into 1 plus x square to the power of 4 ಆಗುತ್ತೆ. ಸೊ ವಿಚ್ ಈಸ್ ಈಕ್ವಲ್ ಟು
1 minus x into 1 minus x ಹಾಗೆ ತಗೊಳ್ಳಿ. ಇದು a minus b into a plus b ಪವರ್ ಸೇಮ್ ಇದೆ. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ 1 minus x ಸ್ಕ್ವೇರ್ ಅಗೈನ್ 1 minus x ಪವರ್ 4 ಆಗುತ್ತೆ. ಇದು 1 plus x ಸ್ಕ್ವೇರ್ 4 ಆಗುತ್ತೆ. ಅವಾಗ ಏನಾಗುತ್ತೆ ನಿಮಗೆ ಮತ್ತೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ 1 minus x ಪವರ್ 4 to the power of 4 ಆಯಿತು. ಸೊ ವಿಚ್ ಇಸ್ ಈಕ್ವಲ್ ಟು 1 minus x into 4c naught 4c naught into 1 power anything plus 4c1 x power 4 to the power minus x power 4 to the power of 1 plus etc. ನಮಗೆ ಕೋಎಫಿಷಿಯಂಟ್ ಆಫ್ x to the power of 13 ಬೇಕಾಗಿದೆ. 13 ಅಂತಂದ್ರೆ x power 3 ಸಿಗುತ್ತೆ ನಮಗೆ. x power 3 ನೋಡ್ಬೇಕು ಕೋಎಫಿಷಿಯಂಟ್ ಆಫ್ x power 3 nc0 nc1 nc2 into x power 4 power 2 nc3 into x power 4 power 3 plus etc. So n is sorry n 1 minute sorry ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ 1 minus x ಹಾಗೆ ಇಟ್ಕೊಳ್ಳಿ. ಇದು 1 minus x power 4 whole power 4 ಇದೆ. 4c naught into ಫಸ್ಟ್ ಟರ್ಮ್ ಪ್ಲಸ್ ಆಡ್ ನಂಬರ್ ಇದ್ರೆ ಮೈನಸ್ ಬರುತ್ತೆ. 4c1 into x power 4 power 1 ಪ್ಲಸ್ 4c2 into x power 4 plus 2 ಆಲ್ಟರ್ನೇಟ್ ಸೈನ್ ಮೈನಸ್ ಆಗುತ್ತೆ. ಯಾಕಂದ್ರೆ ಆಡ್ ನಂಬರ್ ಪವರ್ ಆಡ್ ನಂಬರ್ ಬರುತ್ತೆ. ಮೈನಸ್ 4c3 into x power 4 power 3 ಪ್ಲಸ್ ಮೈನಸ್ ಎಕ್ಸೆಟ್ರಾ. ನಮಗೆ ಇಲ್ಲಿ x power 12 ಇದೆ, ಇಲ್ಲೊಂದು ಮೈನಸ್ x power 1 ಇದೆ, 13 ಆಗುತ್ತೆ. ಹಾಗಾಗಿ ಇದ್ರ ಕೋಎಫಿಷಿಯಂಟ್ ಮಲ್ಟಿಪ್ಲೈ ಮಾಡಿ ಸಾಕಾಗುತ್ತೆ. ಇದ್ರ ಕೋಎಫಿಷಿಯಂಟ್ ಏನು? ಕೋಎಫಿಷಿಯಂಟ್ ಆಫ್ x power 13 ಈಸ್ x ಕೋಎಫಿಷಿಯಂಟ್ minus 1 into minus 4c3 minus 4c3 is 4c1 ಅಂತ ಬರೆಯುವುದು. NCR is NCN minus R. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 4c1 is 4 ಆಯಿತು. ಸೊ ಆಪ್ಷನ್ ಬಿ is the right choice. Next question. The coefficient of x power 5 in the expansion of 1 plus x square to the power of 5 plus 1 plus x whole to the power of 4 is 20, 30, 60, 55. ಸೊ ವಿದ್ಯಾರ್ಥಿಗಳೇ, ಇಲ್ಲಿ 1 plus x square to the power of 5 ಅಂದ್ರೆ 5c naught plus 5c1 into x square to the power of 1 plus 5c2 into x square to the power of 2 plus 5c3 into x square to the power of 3 plus etc. ಇಷ್ಟು ಸಾಕಾಗುತ್ತೆ. ಯಾಕಂದ್ರೆ ನಮ್ಗೆ ಇಲ್ಲಿ ಕೋಎಫಿಷಿಯಂಟ್ ಆಫ್ x ಪವರ್ 5 ಕೇಳಿದಾನೆ. ಇಂಟು 4c naught ಪ್ಲಸ್ 4c1 ಇಂಟು x ಪ್ಲಸ್ 4c2 ಇಂಟು x ಸ್ಕ್ವೇರ್ ಪ್ಲಸ್ 4c2 ಇಂಟು x ಕ್ಯೂಬ್ ಪ್ಲಸ್ 4c4 ಇಂಟು x ಪವರ್ 4. ಕೋಎಫಿಷಿಯಂಟ್ ಆಫ್ x ಪವರ್ 5 ಇರೋದ್ರಿಂದ ಇಲ್ಲಿ 2 ಇರೋದು ತಗೋಬಹುದು, ಇಲ್ಲಿ 3 ಇರ್ತಕ್ಕಂಥ ತಗೋಬಹುದು. ಇದ್ರ ಮಲ್ಟಿಪ್ಲಿಕೇಶನ್ 5c1 coefficient of x power 5 is 5c1 into 4c2 plus next 5 ಬೇಕಾಗಿದೆ. ಇಲ್ಲಿ 4 ಇರ್ತಕ್ಕಂಥದ್ದು, ಇಲ್ಲಿ 1 ಇರ್ತಕ್ಕಂಥದ್ದು. 4 ಇರ್ತಕ್ಕಂಥ x square power 2 is 4 ಆಗುತ್ತೆ. 5c2 into 4c1. So 5c1 is 5 into 4c2 is 4c2 can be written as 4 into 3 divided by 2 into 1. 2 ones are 2 2s are 6 plus 5c2. Again 5c2 is 5 into 4 divided by 2 into 1. 10 into 4. So 1 minute. 4c2 5. 5c1 is 5. 4c2 is 4 into 3 divided by 2 into 1. 3 2s are 6. 5 into 6 30 plus 10 4s are 40. 1 minute. 1 minute. ವಿದ್ಯಾರ್ಥಿಗಳಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಆಕ್ಚುಲಿ ಇಲ್ಲಿ 4c ನಾಟ್ ತಗೋಬೇಕಾಗಿತ್ತು. ಸಾರಿ, ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಗಾಬರಿಯಲ್ಲಿ ಮಾಡಬೇಕಾದ್ರೆ, ಸ್ಲೋ ಮಾಡಬೇಕಾಗುತ್ತೆ. 4c ನಾಟ್ 4c1 4c2 ಇಟ್ ಈಸ್ 4c3. ಸೊ ಹಾಗಾಗಿ ಇಲ್ಲಿ x ಪವರ್ 2 x ಪವರ್ 3 5 ಆಯಿತು. ಇದು 4c3 ಆಗುತ್ತೆ. 4c3 is nothing but 4 ಆಯಿತು. ಸೊ 5 into 4 20. 20 plus 40 that is 60. Option C is the right answer. Next question. The coefficient of 2r plus 4th and r minus 2nd
terms in the expansion of 1 plus x whole to the power of 18 are equal, then the value of r is 5, 6, 7, 9 ಅಂತ ಹೇಳಿದಾನೆ. ನಮಗೆ ಒಂದು ಫಾರ್ಮುಲಾ ಹೇಳಿದೆ, coefficients of pth and qth terms in the expansion of 1 plus x whole to the power of n are equal, then p plus q is equal to n plus 2 ಅಂತ ಹೇಳಿದೆ. ಹಾಗಾಗಿ ಇಲ್ಲಿ p ಏನು, ತುಂಬಾ ಶಾರ್ಟ್ ಕಟ್, ನೀವು ಅದೆಲ್ಲ ಮಾಡಕ್ ಹೋಗ್ಬಾರ್ದು, ಕೋಎಫಿಷಿಯಂಟ್ಸ್ ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ಬಾರ್ದು. ಇಲ್ಲಿ 2r plus 4 plus r minus 2 is equal to n is 18 plus 2 ಆಯ್ತು. ಸೊ 20, ಇಲ್ಲಿ 2r plus r is 3r is equal to 4 minus 2 is 2, 2 gets cancel, that is 18 ಆಯ್ತು. ಸೊ ಆದಷ್ಟು ಶಾರ್ಟ್ ಕಟ್ ಮಾಡ್ಬೇಕು. ಇಲ್ಲಿ ಲೆಫ್ಟ್ ಸೈಡ್ 4 minus 2 ಇದೆ, ಈ 2 ಕ್ಯಾನ್ಸಲ್ ಆಯ್ತು, 18 ಆಯ್ತು. ಸೊ r is equal to 6 is the answer. Option B is the right answer. ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಕ್ವೆಶ್ಚನ್. If rth and r plus 1 terms in the expansion of p plus q whole to the power of n are equal, then n plus 1 into q divided by n into p plus q is equal to rth and r plus 1th term ಅಂತ ಹೇಳಿದಾನೆ. ಸೊ ನಾವು ತುಂಬಾ ಈಸಿ ಆಗ್ಬೇಕು ಅಂತ ನೀವು ಅದೆಲ್ಲ ಮಾಡಕ್ ಹೋಗ್ಬಾರ್ದು. ತುಂಬಾ ಈಸಿ ಆಗ್ಬೇಕು ಅಂದ್ರೆ ಏನ್ ಮಾಡ್ತೀರಿ, ಸೊ r is equal to 1 ತಗೊಂಡ್ಬಿಡಲ್ಲ, ತುಂಬಾ ಸಿಂಪಲ್ ಆಗುತ್ತೆ. ಅವಾಗ ಏನಾಯ್ತು ನಮಗೆ, p plus q to the power of 1 is equal to p plus q ಆಯ್ತು. p is first term, q is second term. If the rth and r plus 1th term in the expansion p plus q are equal ಅಂತ ಹೇಳಿದ ಅಂದ್ರೆ ನನಗೆ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ r ಅಂದ್ರೆ 1 ತಗೊಂಡ್ಬಿಟ್ಟಿದ್ದಾನೆ. ಸೊ p ಮತ್ತೆ q ಎರಡು ಈಕ್ವಲ್ ಆಯ್ತು. ಸೊ n is equal to r is equal to 1 ಅಲ್ಲ, ಇಲ್ಲಿ n is equal to 1 ಪವರ್ 1, n is equal to 1 ತಗೊಂಡಿದ್ದೀನಿ. p is equal to q is equal to, ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ, 1 plus 1 given equation substitution, 1 plus 1 is 2 into q divided by n is 1 into p plus q, p is nothing but q, q plus q, 2q. ಇಲ್ಲಿ n is 1, 1 plus 1 is 2, 2q, n is 1, p and q are equal ಅಂದ್ರೆ p plus q ನ 2p ಅಂತ ತಗೋಬಹುದು ಅಥವಾ 2q ಅಂತ ತಗೋಬಹುದು. ಇಲ್ಲಿ 2q ಕ್ಯಾನ್ಸಲ್ ಆಯ್ತು, ಆನ್ಸರ್ 1 ಬಂತು. ಶೋ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ತುಂಬಾ ಶಾರ್ಟ್ ಕಟ್ ಆಗಿ ಮಾಡ್ತಾ ಹೋಗ್ಬೋದು ನೀವು. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇಲ್ಲೂ ಅದೇ ತರ ಇದೆ. ಇನ್ ದ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಆಫ್ a minus b whole to the power of n greater than or equal to 5, the sum of 5th and 6th terms is 0, then a by b is equal to ಅಂತ ಹೇಳಿದಾನೆ. ಸೊ ತುಂಬಾ ಸಿಂಪಲ್ ಆಗಿದೆ. ಸೊ n ಗ್ರೇಟರ್ ದಾನ್ ಈಕ್ವಲ್ ಟು 5 ಅಂತೇಳಿ ಆಪ್ಷನ್ ಕೊಡಬಾರ್ದು, ನಾವು ಮಿನಿಮಮ್ ಏನಿರ್ತೋ ಅಂತ ತಗೊಳ್ತಾ ಹೋಗೋಣ. ಸೊ n is equal to 5 ತಗೊಂಡ್ಬಿಡೋಣ, ಸಿಂಪಲ್ ಆಗಿಬಿಡುತ್ತೆ ನಮಗೆ. n is equal to 5 ತಗೊಂಡ್ರೆ a minus b to the power of 5th and 6th terms are equal ಅಂತ ಹೇಳಿ. 5th ಟರ್ಮ್ ಅಂದ್ರೆ ಸೊ n is equal to 5, 5th ಟರ್ಮ್ ಅಂದ್ರೆ c4 ಆಯ್ತು. 5c4, r plus 1 is 5, r is equal to 4. 5th term 5c4, first term to the power of 5 minus 4 is 1 into second term to the power of 4 is equal to 5th term. 6th term ಏನಾಗುತ್ತೆ, 5c, r plus 1 is 6, r is 5, 5c5 into first term to the power of 5 minus 5 is 0, second term to the power of 5, ಸಾರಿ ಅಲ್ಲಿ ಸಮ್ ಅಂತ ಹೇಳಿದಾನೆ, ಸಾರಿ ಇಲ್ಲಿ ಪ್ಲಸ್ is equal to 0. ಸೊ ಈಗ a to the power of 1, b to the power 5c4 is 5 ಆಯ್ತು. a to the power of 1 is a, b to the power of 4 is b to the power of 4, minus power a1 number is a1, plus 5c5 is 1, a power 0 is 1. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಇಟ್ ಈಸ್ ಮೈನಸ್ ಬಿ, ರೈಟ್ ಸೈಡ್ ತಗೊಳ್ಳೋಣ ಇದನ್ನ, ಮೈನಸ್ ಬಿ ಪವರ್ 5 ಅನ್ನ ರೈಟ್ ಸೈಡ್ ತಗೊಂಡ್ರೆ ಪ್ಲಸ್ ಬಿ ಪವರ್ 5 ಆಗುತ್ತೆ. ಸೊ 5c5 is 1 ಆಯ್ತು. ಸೊ ಹಾಗಾಗಿ ಬಿ ಪವರ್ 4 ಕ್ಯಾನ್ಸಲ್ ಆಯ್ತು, ಎ ಇದೆ. ಸೊ ಎ ಬೈ ಬಿ ಇಸ್ ಈಕ್ವಲ್ ಟು 1/5 ಆಯ್ತು. ಸೊ n is equal to 1 ತಗೊಂಡ್ರೆ ಎಲ್ಲಿ ನಮಗೆ 1/5 ಬರುತ್ತೆ, ಆಪ್ಷನ್ ಅಲ್ಲಿ ಚೆಕ್ ಮಾಡೋಣ. n is equal to 1 ತಗೊಂಡ್ರೆ 5/-3 ಬಂತು, ಹಾಗಾಗಿ ಆಪ್ಷನ್ ಎ ಆಗೋದಿಲ್ಲ. n is equal to 1 ತಗೊಂಡ್ರೆ 6/-4 ಬಂತು, ಆಪ್ಷನ್ ಬಿ ನೂ ಆಗೋದಿಲ್ಲ. n is equal to 1 ತಗೊಂಡ್ರೆ -4/6 ಬಂತು, ಆಪ್ಷನ್ ಸಿ ನೂ ಆಗ್ತಾ ಇಲ್ಲ. ಸೊ n is equal to 5 ತಗೊಂಡ್ರೆ 5 - 4 is 1/5 ಬಂತು. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಚಾಯ್ಸ್. ತುಂಬಾ ಸಿಂಪಲ್, ನೀವು ಎಷ್ಟಾಗುತ್ತೋ ಅಷ್ಟು ಶಾರ್ಟ್ ಕಟ್ಸ್ ಅನ್ನ ಉಪಯೋಗಿಸಬೇಕಾಗುತ್ತೆ. ಸೊ ಇಲ್ಲೂ ಅಷ್ಟೇನಾ, ನಾವು n is equal to 2 ತಗೋಣ.
ನಾನು ಪಾಸಿಟಿವ್ ಇಂಟೀಜರ್ಸ್ ತಗೊಳ್ಳಿ ಅಂತ ಹೇಳಿ ನಾರ್ಮಲಿ 1 ತಗೊಂಡು ಬರುತ್ತೆ. ಇಲ್ಲಿ ಬೈನಾಮಿಯಲ್ ಥಿಯರಮ್ ಇಂದ a plus b power 1 ಅಂದ್ರೆ 2 ಟರ್ಮ್ಸ್ ಬರುತ್ತೆ. ಬೆಟರ್ ಟು ಟೇಕ್ 2, ಮಿನಿಮಮ್ 2 ತಗೋಣ. ಸೊ ಇನ್ನು ನೀವು ಮ್ಯಾಥಮೆಟಿಕಲ್ ಇಂಡಕ್ಷನ್ ನಲ್ಲಿ ಸೀಕ್ವೆನ್ಸ್ ಸೀರೀಸ್ ನಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಅಲ್ಲಿ ಜಸ್ಟ್ n = 1 ತಗೊಂಡು ಚೆಕ್ ಮಾಡಿ. ಆಗಿಲ್ಲ ಅಂದ್ರೆ ನೆಕ್ಸ್ಟ್ 2 ಅಥವಾ 3 ಗೆ ಚೆಕ್ ಮಾಡಬಹುದು. ಇಲ್ಲಿ ನೋಡಿ n = 2 ತಗೊಂಡ್ರೆ 2c1 ಫಸ್ಟ್ ಟರ್ಮ್ ಇಲ್ಲಿ 2c1 is 2 divided by 2. 2c1 divided by 2. 2 by 2 is 1. ನೆಕ್ಸ್ಟ್ ಟರ್ಮ್ ತಗೊಳಕ್ ಬರೋದಿಲ್ಲ, 2c3 ಬರೋದಿಲ್ಲ. ಸೊ 1 ಬಂತು. ನಮ್ಮ ಯಾವ ಆಪ್ಷನ್ ಅಲ್ಲಿ 1 ಬರುತ್ತೆ ನೋಡೋಣ. n ವ್ಯಾಲ್ಯೂ 2 ತಗೊಂಡ್ರೆ 4 plus 1 5 by 3 ಆಯ್ತು. ಸೊ ಹಾಗಾಗಿ ಆಪ್ಷನ್ ಎ ಆಗೋದಿಲ್ಲ. 4 minus 3 3 by 2 ಬಂತು. ಆಪ್ಷನ್ ಬಿ ನೂ ಆಗೋದಿಲ್ಲ. 2 square is 4. 4 plus 1 is 5 by 1 5 ಆಯ್ತು. ಸಿ ನೂ ಆಗ್ತಾ ಇಲ್ಲ. 2 power n 2 n is 1 2 by ಸೊ 2 plus 1 ಸಾರಿ 1 minute ಏನು ಮಿಸ್ಟೇಕ್ ಆಯ್ತು ಇಲ್ಲಿ 2 to the power of 2 4 minus 1 is 3 ಸಾರಿ ಇಲ್ಲಿ ನೋಡಿ 4 minus 1 is 3 divided by 2 plus 1 is 3 so is equal to 1 ಸಾರಿ ಆಪ್ಷನ್ ಬಿ ಆಗುತ್ತೆ. ಇಲ್ಲಿ 2 to the power of 2 4 by 3 ಆಗುತ್ತೆ. ಆಪ್ಷನ್ ಡಿ ಆಗೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಚಾಯ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಚಾಯ್ಸ್. ತುಂಬಾ ಸಿಂಪಲ್. ನೀವು ಪಾಸಿಟಿವ್ ಇಂಟೀಜರ್ಸ್ ತಗೊಂಡು ಚೆಕ್ ಮಾಡ್ತಾ ಹೋಗಬಹುದು. ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫಾಲ್ಸ್ ಅಂತ ಹೇಳಿದಾನೆ. ತುಂಬಾ ಈಸಿಯಾಗಿ ಹೇಳುದು. ಕ್ವಶನ್ಸ್ ಒಂದೇ ಕ್ವಶನ್ಸ್ ಅಲ್ಲಿ 4-5 ಕಾನ್ಸೆಪ್ಟ್ ಕವರ್ ಆಗ್ತಾ ಹೋಗುತ್ತೆ. ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ನಾನು ಹೇಳಿದ್ದೀನಿ ನಿಮಗೆ ಇಲ್ಲಿ ಫಸ್ಟ್ ಟರ್ಮ್ ನೋಡೋಣ ಯಾವ್ದು ಫಾಲ್ಸ್ ಆಗಿದೆ ಅಂತೇಳಿ. ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ ಆಫ್ x plus y plus z whole to the power of 25 is 351 ಅಂತ ಹೇಳಿದಾನೆ. 25 ಪ್ಲಸ್ 3 minus 1 ಅಂದ್ರೆ 2. 25 plus 2 c 3 minus 1 is 2. 27c2. 27c2 ಅಂದ್ರೆ 27 into 26 divided by 2 into 1. ನಾನು ನಂಬರ್ ಆಫ್ ಟರ್ಮ್ಸ್ ಹೇಳಿದ್ದೇನೆ. n ಪ್ಲಸ್ ಫಾರ್ಮುಲಾ n ಪ್ಲಸ್ ಆರ್ ಮೈನಸ್ 1 ಡಿವೈಡ್ ಬೈ ಸಿ ಆರ್ ಮೈನಸ್ 1 ಅಂತೇಳಿ. ಸೊ ಎಷ್ಟು ಟರ್ಮ್ ಇರುತ್ತೆ n ತಗೊಳ್ತೀರಾ, ಎಷ್ಟು ಟರ್ಮ್ ಇರುತ್ತೆ ಅದಕ್ಕಿಂತ ಒಂದು ಕಡಿಮೆ. ಈಸಿ ಅಂದ್ರೆ n ಗೆ ಪ್ಲಸ್ ಆಡ್ ಮಾಡ್ಬೇಕಾದ್ರೆ ಎಷ್ಟು ಟರ್ಮ್ ಇರುತ್ತೆ ಒಂದು ಕಡಿಮೆ ಆಡ್ ಮಾಡಿ ಸಿ ಸೇಮ್ ಟರ್ಮ್ ಇಲ್ಲಿ ತಗೊಳ್ಳಿ. ಸಿಂಪ್ಲಿಫೈ ಮಾಡ್ತಾ ಹೋಗಿ 2 1s 230s. ಸೊ 27 into 13 is 351 ಕರೆಕ್ಟ್ ಇದೆ. ದ ಸಮ್ ಆಫ್ ದ ಕೋಎಫಿಷಿಯಂಟ್ಸ್ ಇನ್ ದ ಪಾಲಿನಾಮಿಯಲ್ ಎಕ್ಸ್ಪಾನ್ಷನ್. ನಾನು ನಿಮಗೆ ಆಡ್ ನಂಬರ್ ಕೋಎಫಿಷಿಯಂಟ್ಸ್ ಈವನ್ ನಂಬರ್ ಹೇಳ್ಬೇಕಾದ್ರೆ ಮತ್ತೆ ಸಮ್ ಆಫ್ ದ ಕೋಎಫಿಷಿಯಂಟ್ಸ್ ಬಿಟ್ಟು ವೇರಿಯಬಲ್ 6 is equal to 1 ಅಂತ ಹೇಳಿದ್ದೆ. ಸೊ ವೇರಿಯಬಲ್ x is equal to 1 ತಗೊಂಡ್ರೆ 1 plus 1 2 2 minus 3 minus 1 ಪವರ್ ಆಡ್ ನಂಬರ್ ಇಸ್ -1. ಇದು ಕರೆಕ್ಟ್ ಇದೆ. ಫಸ್ಟ್ ಒನ್ ಕರೆಕ್ಟ್ ಇದೆ. ಸೊ ನೋಡೋಣ ಇಲ್ಲಿ 19c10 plus 19c11 plus 19c12 ಎಕ್ಸೆಟ್ರಾ 19c19 ಇದೆ. ಸ್ವಲ್ಪ ಉಲ್ಟಾ ಬರ್ಕೊಳ್ಳೋಣ ಇದನ್ನ. 19c19 ಅನ್ನ 19c0 ಬರ್ಕೊಳ್ತೀವಿ ಪ್ಲಸ್ 19c1 plus 19c2 ಎಕ್ಸೆಟ್ರಾ 19c9 ಆಗುತ್ತೆ. which is not equal to 2 power 9. ನಮ್ಗೆ ಏನಿರಬೇಕು 19c0 plus 19c1 plus 19c2 ಎಕ್ಸೆಟ್ರಾ 19c ಪವರ್ 19c19 is 2 power 19. ಹಾಗಾಗಿ ಆಪ್ಷನ್ ಸಿ ರಾಂಗ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಡಿ ಕರೆಕ್ಟ್ ಆಗಬೇಕು. ಏನಂತ ನೋಡೋಣ. ಇದೆಲ್ಲ ಕಾನ್ಸೆಪ್ಟ್ ಕವರ್ ಆಗುತ್ತೆ ನಿಮಗೆ. ಬೇರೆ ಬೇರೆ ಕಾನ್ಸೆಪ್ಟ್ ನಿಮ್ಗೆ ಯಾವ ತರ ಕವರ್ ಆಗಬೇಕು ಅಂತ ಗೊತ್ತಾಗಬೇಕು. ದೇರ್ ಇಸ್ ನೋ ಟರ್ಮ್ ಇಂಡಿಪೆಂಡೆಂಟ್ ಆಫ್ x ಇನ್ ದ ಎಕ್ಸ್ಪಾನ್ಷನ್ ಆಫ್ 2x power 3 plus root x whole to the power of 11. No term independent of x ಅಂದ್ರೆ ಏನ್ ಮಾಡ್ತೀರಿ ನೀವು. ಆಕ್ಚುಲಿ tr plus 1 is equal to ncr into a power n minus r b power r ತಗೊಂಡು ಆ x ಪವರ್ ಅನ್ನ ಸಿಂಪ್ಲಿಫೈ ಮಾಡಿ equal to 0 ಮಾಡಿದಾಗ r ವ್ಯಾಲ್ಯೂ ಫ್ರಾಕ್ಷನ್ ಬಂದಾಗ ನಾವು there is no term independent of x ಅಂತ ಹೇಳ್ತೀವಿ. ಸೊ ನಾನು ಪವರ್ ಆಫ್ x should be equal to 0 ಅಂತ ಹೇಳ್ತೀವಿ. ಅಷ್ಟೆಲ್ಲ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಶಾರ್ಟ್ ಕಟ್ ಏನಪ್ಪಾ ಅಂದ್ರೆ ತುಂಬಾ ಸಿಂಪಲ್. ಇಲ್ಲಿ ಆ ಪವರ್ 0 ಆಗ್ಬೇಕಾದ್ರೆ ಒಂದು ಟರ್ಮ್ ನ್ಯೂಮರೇಟರ್ ಇರಬೇಕು, ಇದು ಒಂದು ಟರ್ಮ್ ಡಿನಾಮಿನೇಟರ್ ಇರಬೇಕು. ಪ್ಲಸ್ ಮೈನಸ್ ಇಂದ ಮಾತ್ರ 0 ಆಗುತ್ತೆ. ಇದು ಪವರ್ಸ್ ಅನ್ನ 3 plus 2 ಯಾವ ಟರ್ಮ್ ತಗೊಂಡು ಎಲ್ಲೂ ನಮಗೆ ಪವರ್ 0 ಬರೋದಿಲ್ಲ. ಸೊ ಹಾಗಾಗಿ ದೇರ್ ಇಸ್ ನೋ ಟರ್ಮ್ of x is in the expansion of 2x3 plus root x power 11 ಅಂತಕ್ಕಂಥದ್ದು ಕರೆಕ್ಟ್ ಇದೆ. ಇದು ಸರಿ ಇದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಿಮಗೆ ಕಾನ್ಸೆಪ್ಟ್ ಎಲ್ಲ ಕವರ್ ಆಗ್ತಾ ಹೋಗ್ಬೇಕು. ಏನೇನು ಮಾಡಬೇಕು ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. 12th ಒನ್ ಇಲ್ಲಿ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಇನ್ ದ ಎಕ್ಸ್ಪಾನ್ಷನ್ ಆಫ್ ನಾನೊಂದು ಫಾರ್ಮುಲಾ ಹೇಳಿದ್ದೆ. ಸೊ ಎ ಎಕ್ಸ್ ಪವರ್ ಪಿ ಪ್ಲಸ್ ಬಿ ಬೈ ಎಕ್ಸ್ ಪವರ್ ಕ್ಯೂ ಹೋಲ್ ಟು ದ ಪವರ್ ಆಫ್ ಎನ್ ಅಂದ್ರೆ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂದ್ರೆ ಎನ್ ಪಿ ಡಿವೈಡ್ ಬೈ ಪಿ ಪ್ಲಸ್ ಕ್ಯೂ. ಟಿ ಆರ್ ಪ್ಲಸ್ 1 ಅಲ್ಲಿ ಆರ್ ಇಸ್ ಈಕ್ವಲ್ ಟು ಎನ್ ಪಿ 10 ಇದು ಎನ್ ಇದು 1 ಇಲ್ಲಿ 1 ಇದೆ. ಎನ್ ಪಿ 10 into 1 ಡಿವೈಡೆಡ್ ಬೈ 1 plus 1 ಸೊ ಈಸ್ ಈಕ್ವಲ್ ಟು 5 ಬಂತು. ಸೊ ಆರ್ therefore ಟಿ ಆಫ್ ಆರ್ ಪ್ಲಸ್ 1 ಮೀನ್ಸ್ 5 plus 1 is equal to NCR n 10CR x into sin theta to the power of 10 minus 5 is 5 into cos theta divided by x whole to the power of 5
ನೋಡಿ ಸಿಂಪಲ್ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಲ್ಲಿ x ಪವರ್ 5 ಇದೆ, ಇಲ್ಲಿ x ಪವರ್ 5 ಇದೆ, ಇಲ್ಲಿ ಕ್ಯಾನ್ಸಲ್ ಆಯ್ತು. ಡೈರೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. sin ಥೀಟಾ cos ಥೀಟಾ ಇದೆ, ಇಂಟು 2 ಮಲ್ಟಿಪ್ಲೈ ಬೈ 2 ಮಾಡಿದ್ರೆ 2 sin ಥೀಟಾ cos ಥೀಟಾ ಹೋಲ್ ಟು ದ ಪವರ್ ಆಫ್ 5. 2 sin ಥೀಟಾ cos ಥೀಟಾ sin 2 ಥೀಟಾ ಆಗುತ್ತೆ. sin 2 ಥೀಟಾ ವ್ಯಾಲ್ಯೂ 1 ಆಗುತ್ತೆ. ಸೊ ದಟ್ ಈಸ್ 10c5. ಇಲ್ಲಿ ಇಂಟು 2 ಮಲ್ಟಿಪ್ಲೈ ಬೈ 2 ಅಂದ್ರೆ 2 sin ಥೀಟಾ cos ಥೀಟಾ ಡಿವೈಡೆಡ್ ಬೈ 2 ವಿತ್ ಇನ್ ಬ್ರಾಕೆಟ್ ಡಿವೈಡೆಡ್ ಬೈ 2 ಅಂದ್ರೆ ಇದಕ್ಕೂ ಪವರ್ ಸಪರೇಟ್ ತಗೊಳ್ತೀನಿ, ಇದಕ್ಕೂ ಪವರ್ ಸಪರೇಟ್ ಡಿವೈಡೆಡ್ ಬೈ 2 ಪವರ್ 5 ಪವರ್ 5. 2 sin theta cos theta is sin 2 theta. Sin 2 theta value is maximum value is 1. 1 power 5 is 1. So ನಮ್ಗೆ ಉಳಿದಿದ್ದೇನು 10c5 divided by 2 to the power of 5. So 10c5 and 2 power 5 is 32. Option B is the right answer. ಇದೆಲ್ಲ ಗೊತ್ತಿರಬೇಕಾಗುತ್ತೆ, ಸಿಂಪಲ್ ಆಗಿ ಮಾಡಬಹುದು. ಇಲ್ಲೂ ಅಷ್ಟೇ ನಿಮಗೆ C0 ಒಂದು ಫಾರ್ಮುಲಾ ನಿಮಗೆ ಒಂದು ಹೇಳ್ಬೇಕಾಗಿತ್ತು ನನ್ನಲ್ಲಿ. ಸಮ್ ಆಫ್ ದ ಬೈನಾಮಿಯಲ್ ಕೋಎಫಿಷಿಯಂಟ್ಸ್, sum of the product of the arithmetic progression with binomial coefficients is equal to 2a plus nd into 2 to power n minus 1 ಅಂತ ಫಾರ್ಮುಲಾ ಇದೆ. ಸೊ a into c0 ಇದೊಂದು ಫಾರ್ಮುಲಾ ಗೊತ್ತಿಲ್ಲ ನಿಮಗೆ, ಪ್ಲಸ್ a plus d into c1 plus a plus 2d into c2 plus etc. a plus nd into cn is equal to 2a plus nd into 2 to the power of n minus 1 ಅಂತೇಳಿ. ಒಂದೊಂದು ಸಾರಿ ಎಕ್ಸಾಮಿನೇಷನ್ ಇದನ್ನೇ ಕೊಟ್ಟಿರ್ತಾನೆ. ಇದು ಈಕ್ವೇಶನ್ ಲೆಫ್ಟ್ ಸೈಡ್ ಸೀಕ್ವೆನ್ಸ್ ಕೊಟ್ಟು ಆಪ್ಷನ್ ಕೊಟ್ಟು ಹೋಗ್ತಾನೆ. ತುಂಬಾ ಸಿಂಪಲ್. n is equal to 1 ತಗೊಳ್ಳಿ. ಸೊ n is equal, ಸರ್ ನಾನು ಹೇಳಿದ್ದೀನಿ ನಿಮಗೆ 2 ತಗೊಂಡ್ರೆ 1 or 2 ತಗೋಬಹುದು. 1 ತಗೊಂಡಾಗ ಏನಾಗುತ್ತೆ 1c0 1c1 ಇಲ್ಲಿವರೆಗೂ ತಗೋಬೇಕಾಗುತ್ತೆ ಫಸ್ಟ್ 2 ಟರ್ಮ್ಸ್. ಇಲ್ಲಿ n is equal to 1 ತಗೊಂಡು ರೈಟ್ ಸೈಡ್ ಚೆಕ್ ಮಾಡಿ, ಅಥವಾ n is equal to 2 ತಗೊಂಡು ಚೆಕ್ ಮಾಡಿ. 4 ಆಪ್ಷನ್ ಇರುತ್ತೆ. ಸೊ ಆವಾಗ ನಿಮಗೆ ಆಪ್ಷನ್ ಈಜಿ ಸಿಗುತ್ತೆ. ಸೊ ಈ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನಮಗೆ n ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರಿಂದ ಈ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ವಿ. ಇಲ್ಲಿ a is equal to 1 ಇದೆ, d is equal to 1 ಇದೆ. ನಮ್ಗೆ ಆನ್ಸರ್ ಏನ್ ಬೇಕಾಗುತ್ತೆ 2a 2 ಪ್ಲಸ್ nd. n ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. n ಇಂಟು d is 1 to the power of into 2 to the power of n minus 1 is equal to 576 ಅಂತಿದೆ. ವಾಟ್ ಈಸ್ n? ಇದನ್ನು ಸಿಂಪ್ಲಿಫೈ ಮಾಡಬೇಕಾಗಿಲ್ಲ, ನೀವು ಆಪ್ಷನ್ಸ್ ಅನ್ನೇ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ n is equal to 5 ತಗೊಂಡ್ರೆ, ಸೊ ಆಪ್ಷನ್ ಎ ತಗೊಳ್ತಿದ್ದೇನಪ್ಪ. n is equal to 5 ತಗೊಂಡ್ರೆ ಏನಾಯ್ತು, ಸೊ ಆಪ್ಷನ್ ಎ ತಗೊಂಡ್ರೆ 7 ಇಂಟು 2 to the power of 4 16 ಆಯ್ತು. ಸೊ ಇಸ್ ಈಕ್ವಲ್ ಟು, ಸೊ ನೀವು ಮಲ್ಟಿಪ್ಲೈ ಮಾಡೋದು ಬೇಕಲ್ಲ, 7 into 6 ಲಾಸ್ಟ್ ಟರ್ಮ್ ಮಲ್ಟಿಪ್ಲೈ, ಲಾಸ್ಟ್ ಟರ್ಮ್ 2 ಬಂತು, 6 ಇದೆ. ಸೊ ಆಗೋದೇ ಇಲ್ಲ, ಫುಲ್ ಮಲ್ಟಿಪ್ಲೈ ಮಾಡಕ್ ಹೋಗಬೇಡಿ, ಸಿಂಪಲ್ ಆಗಿ 7 into 6 42, 2 ಲಾಸ್ಟ್ ಡಿಜಿಟ್ 2 ಇದೆ, ಇಲ್ಲಿ 6 ಇದೆ. ಆಪ್ಷನ್ ಬಿ ಆಗಲ್ಲ. 6 ತಗೊಳ್ಳಿ, 6 plus 2 8 ಆಯ್ತು, ಇಂಟು 2 to the power of 6 minus 1 is 5 is equal to 576 ಆಗುತ್ತಾ ಚೆಕ್ ಮಾಡಿ. ಸಾಲ್ವ್ ಮಾಡೋದು ಬೇಕಿಲ್ಲ, ಆಪ್ಷನ್ ಅನ್ನೇ ಮೆನ್ಷನ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಆಪ್ಷನ್ ಎ ಆಗ್ಲಿಲ್ಲ. ಸೊ ಇಲ್ಲಿ 2 power 5 is 32 into 8 ಇದೆ, 8 into 2 6. ಸೊ 32 into 32 8 8 3 is 24 plus 1 is 25. ಸೊ ಹಾಗಾಗಿ ಆಪ್ಷನ್ ಬಿ ನೂ ಆಗೋದಿಲ್ಲ. ಆಪ್ಷನ್ ಸಿ ಚೆಕ್ ಮಾಡೋಣ. 7 plus 2 is 9 into 2 to the power of 7 minus 1 is 6 is equal to 576. 2 power 6 is 64 ಆಗುತ್ತೆ, into 9 is equal to 576. ಸೊ 9 into 4 36 ಆಯ್ತು, 3 9 6 54 plus 3 57 ಆಯ್ತು, is equal to 576. ಸ್ಯಾಟಿಸ್ಫೈ ಆಯ್ತು. ಸೊ ಹಾಗಾಗಿ ನಿಮ್ಗೆ n is equal to 7 is the right answer. ಆಪ್ಷನ್ ಸಿ is the right choice. ನಿಮ್ಗೆ ಇದೊಂದು ಫಾರ್ಮುಲಾ ಗೊತ್ತಿರಲಿ. ಇಲ್ಲಿ ಒಂದೇ ಕಡೆ ನಿಮ್ಗೆ 2 ತರದ ಕಾನ್ಸೆಪ್ಟ್ ಈ ತರ ಕೊಟ್ಟಾಗ n ಕ್ಯಾಲ್ಕುಲೇಟ್ ಮಾಡೋದು, ಮತ್ತೆ ಇದು ರಿಸಲ್ಟ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇದೊಂದು ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ. ನಿಮ್ಗೊಂದು ಶಾರ್ಟ್ ಕಟ್ ಮೆಥಡ್ ಹೇಳ್ಬೇಕಾಗಿತ್ತು ನಾನು. ನೋಡಿ ಇಲ್ಲಿ 2a plus 3b to the power of 10 ಏನೋ ಇದೆ. ಫೈಂಡ್ ದ ಕೋಎಫಿಷಿಯಂಟ್ ಆಫ್ a to the power of 5, b to the power of, ಸಾರಿ ಏನಾದ್ರು b power 5 ಇರ್ಬೋದು, ಅಥವಾ a to the power of 6 and b to the power of ಕೋಎಫಿಷಿಯಂಟ್ ಆಫ್ a power 6 and b to the power of 4 ಅಂತ ಕೇಳಿದ್ರೆ ನಾವು ಜನರಲ್ ಫಾರ್ಮ್ ಹಾಕೊಂಡು ಸಿಂಪ್ಲಿಫೈ ಮಾಡಬೇಕಾಗಿಲ್ಲ. ನಾವು ಸಿಂಪಲ್ ಆಗಿ ಬರ್ಕೊಂಡ್ ಬಿಡೋಣ. ಇಲ್ಲಿ 10c ಆರ್, ಆಮೇಲೆ ಹೇಳ್ತೀನಿ ಆರ್ ಏನಂತ ಬರುತ್ತೆ ಅಂತೇಳಿ. ಫಸ್ಟ್ ಟರ್ಮ್ 2a, ಇಲ್ಲಿ 6 ಬರಬೇಕಾದ್ರೆ ಇದಕ್ಕೆ 6 ಅಂತ ತಗೊಳ್ಳೋಣ. ಅಕಸ್ಮಾತ್ ಎಗೆ ಏನಾದ್ರು 2 ಪವರ್ ಇದ್ರೆ ಇಲ್ಲಿ 3 ತಗೊಳ್ತಾ ಇದ್ದೆ ನಾನು. ಇಂಟು 3b to the power of, ಇಲ್ಲಿ 6 ಬರ್ಬೇಕಾದ್ರೆ 10 minus 4 ಮಾಡಿದ್ರೆ 6 ಬರುತ್ತೆ, ಆಗ ಇಲ್ಲಿ 4 ಅಂತ ಬರೀತ್ರ, ಇದು 4 ಬರುತ್ತೆ. ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಕೋಎಫಿಷಿಯಂಟ್ ಆಫ್ a power 6 b power 4 ಅಂದ್ರೆ ಈ ತರದ್ದು ಡೈರೆಕ್ಟ್ ಮಾಡ್ತಾ ಹೋಗ್ಬೋದು.
ಸೊ ಹಾಗಾಗಿ ಇದೊಂದು ನಿಮ್ಗೆ ಕಾನ್ಸೆಪ್ಟ್ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ತರದ್ದು ಪ್ರಾಕ್ಟೀಸ್ ಮಾಡ್ಬೇಕು ನೀವು ಸ್ವಲ್ಪ. ನೋಡಿ ಇಲ್ಲಿ ಏನಾಗಿದೆ, ಇಲ್ಲಿ ಎಕ್ಸ್ ಅನ್ನ ಕಾಮನ್ ತಗೊಂಡು ಇಲ್ಲಿ LCM ತಗೊಂಡ್ರೆ ಇಲ್ಲಿ 3x² 2 ಇಂಟು ಎಕ್ಸ್ ಮೈನಸ್ 1/3 ಎಕ್ಸ್ ಕಾಮನ್ ತಗೊಳ್ತಾ ಇದ್ದೀನಿ. 1 ಪ್ಲಸ್ ಎಕ್ಸ್ ಪ್ಲಸ್ 2x³ ಇಂಟು ಎಕ್ಸ್ ಕಾಮನ್ ತಗೊಳ್ಳಿ. ಎಕ್ಸ್ ಕಾಮನ್ ತಗೊಂಡ್ರೆ 3/2 x³ ಆಗುತ್ತೆ ಮೈನಸ್ 1/3 ಹೋಲ್ ಟು ದ ಪವರ್ ಆಫ್ 9 ಆಗುತ್ತೆ. ಸೊ ಇದಕ್ಕೆ ಪವರ್ ಈ ಡಿನಾಮಿನೇಟರ್ಗೂ ಪವರ್ ಇರುತ್ತೆ. x⁴ ಲೆಫ್ಟ್ ಸೈಡ್ ತಗೊಂಡ್ರೆ 1/x⁴ ಆಯ್ತು ಪ್ಲಸ್ 1/x⁴ ಆಗುತ್ತೆ ಪ್ಲಸ್ 2 ಇಂಟು x⁴ ಇಲ್ಲಿ ನ್ಯೂಮರೇಟರ್ಗೂ ಪವರ್ ಹಾಕ್ತೀನಿ, ಡಿನಾಮಿನೇಟರ್ ಪವರ್ ಹಾಕ್ತೀನಿ, ಡಿನಾಮಿನೇಟರ್ನ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. x⁴3/x⁴ ಅಂದ್ರೆ x⁴6 ಆಗುತ್ತೆ ಇಂಟು 3/2 ಇಂಟು x⁴3 ಮೈನಸ್ 1/3 ಇಂಟು x⁴9. ನೀವೇನ್ ಮಾಡ್ಬೇಕಾಗಿದೆ, ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂತ ಹೇಳಿದಾನೆ. ಇಲ್ಲಿ 1/x⁴9 ಅಲ್ಲಿ ಇಲ್ಲೆಲ್ಲ ಒಂದ್ ಕಡೆ 1/x⁴9 ಬರುತ್ತೆ. ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ. ಏನ್ ಬರುತ್ತೆ, ಇಲ್ಲಿ 1 ಇದೆ ಇಲ್ಲಿ ಕೋಎಫಿಷಿಯಂಟ್. ಇದ್ರ x⁴9 ಏನು ಅಂತ ಗೊತ್ತಾಗಬೇಕು. ಇದ್ರ x⁴9 ಬರ್ಬೇಕಾದ್ರೆ ನಾನು ಹೇಳಿದ್ದೀನಿ ಆಲ್ರೆಡಿ, x⁴9 ಬರ್ಬೇಕಾದ್ರೆ x⁴3 ಗೆ ಪವರ್ 3 ಹಾಕಿದ್ರೆ 3 ಇಂಟು 3 9 ಬರುತ್ತೆ. x⁴3 ಹಾಕ್ಬೇಕಂದ್ರೆ 3 ನಂಬರ್ ಮಾತ್ರ ತಗೊಳ್ಳೋಣ. 3/2 ಟು ದ ಪವರ್ ಆಫ್ ಹೋಲ್ ಪವರ್ 3 ಇಲ್ಲಿ 9c, ಇಲ್ಲಿ 3 ಬರ್ಬೇಕಾದ್ರೆ ಇಲ್ಲಿ 6 ಬರ್ಬೇಕಾಗುತ್ತೆ. 9 - 6 ಓನ್ಲಿ 3. ಸರಿ, ಇಲ್ಲಿ ಈ ಕೋಎಫಿಷಿಯಂಟ್ ಮಲ್ಟಿಪ್ಲೈ ಮಾಡ್ತೀವಿ 1 ಇಂಟು ಇಲ್ಲಿ ಡಿನಾಮಿನೇಟರ್ x⁴9, ಇಲ್ಲಿ ಕೋಎಫಿಷಿಯಂಟ್ ಆಫ್ x⁴9 ಮಲ್ಟಿಪ್ಲೈ ಮಾಡಿ ಇಂಡಿಪೆಂಡೆಂಟ್ ಆಫ್ x ಬರುತ್ತೆ. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ, x⁴9 ಬರ್ಬೇಕಾದ್ರೆ ಈ ಫಸ್ಟ್ ಟರ್ಮ್ಗೆ ಪವರ್ 3 ಬರ್ಬೇಕು. ಯಾಕಂದ್ರೆ ಸೆಕೆಂಡ್ ಟರ್ಮ್ ಅಲ್ಲಿ x ಇಲ್ಲ, ಪವರ್ 3 ಬರ್ಬೇಕಾದ್ರೆ ಸೊ ಇದ್ರ ಕೋಎಫಿಷಿಯಂಟ್ ಮಾತ್ರ ತೋಳ್ತೀನಿ. 3/2 ಪವರ್ 3 ತೋಳ್ತಾ ಇದ್ದೀನಿ. ಇಲ್ಲಿ 3 ಇರೋದ್ರಿಂದ NCR ಏನಾಗಬೇಕು, 9 - 6 ಓನ್ಲಿ 3, ಸೊ ಇಲ್ಲಿ 6 ಆಗುತ್ತೆ ಇಂಟು ಸೆಕೆಂಡ್ ಟರ್ಮ್ ಪವರ್ ಮೈನಸ್ 1/3 ಟು ದ ಪವರ್ ಆಫ್ ಈ ನಂಬರ್ ಹಾಕ್ಬೇಕಾಗುತ್ತೆ. ಏನು 6, ಇದು 1 ಆಯ್ತು. ನೆಕ್ಸ್ಟ್ ಇಲ್ಲಿ x⁴8 ಇರೋದ್ರಿಂದ ಇಲ್ಲಿ x⁴8 ಎಲ್ಲೂ ಬರೋದಿಲ್ಲ. ಮಲ್ಟಿಪಲ್ ಆಫ್ 3 6 9 ಹೀಗೆ ಬರ್ತಾ ಹೋಗುತ್ತೆ. ಇದು ಹಾಗಾಗಿ ನಮ್ಗೆ ಇಂಡಿಪೆಂಡೆಂಟ್ ಆಫ್ ಟರ್ಮ್ ಈ ಟರ್ಮ್ ಇಂದ ಸಿಗದೇ ಇಲ್ಲ. ಇಲ್ಲಿ x⁴6 ಇರೋದ್ರಿಂದ ಇಲ್ಲಿ ಪವರ್ 2 ತಗೋಬೇಕಾಗುತ್ತೆ. ಪವರ್ 2 ತಗೊಂಡ್ರೆ ಈ x⁴6 ಈ x⁴6 ಕ್ಯಾನ್ಸಲ್ ಆಗುತ್ತೆ. ಪವರ್ 2 ತಗೋಬೇಕಾಗುತ್ತೆ. ಜೊತೆಗೆ ಪ್ಲಸ್ ಇಲ್ಲಿ 2 ಇದೆ, ಅದು ಬಹಳ ಇಂಪಾರ್ಟೆಂಟ್. 2 ಇಂಟು ಪವರ್ 2 ತಗೋಬೇಕಾಗುತ್ತೆ. ಇಲ್ಲಿ ಕೋಎಫಿಷಿಯಂಟ್ ಆಫ್ x⁴2 ಅಂದ್ರೆ ಜಸ್ಟ್ ನಾವೇನ್ ಮಾಡಬೇಕು, 3/2 ಟು ದಿ ಪವರ್ ಆಫ್ 2 ಇಂಟು ಇಲ್ಲಿ NCR ತಗೋಬೇಕಲ್ಲ ಫಸ್ಟ್. NC ಆರ್ ಅಂದ್ರೆ ಹೇಳ್ತೀನಿ ನಾನು. 3/2 ಟು ದಿ ಪವರ್ ಆಫ್ ಇಲ್ಲಿ ಪವರ್ 6 ಬರ್ಬೇಕಂದ್ರೆ 2 ಬರ್ಬೇಕು. ಇಲ್ಲಿ 2 ಬರ್ಬೇಕಂದ್ರೆ n-7 r is 2, ಸೊ ಇಟ್ ಶುಡ್ ಬಿ 7 ಇಂಟು ಮೈನಸ್ 1/3 ಟು ದ ಪವರ್ ಆಫ್ 7. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ 17/54 ಬರುತ್ತೆ. ಚೆಕ್ ಮಾಡ್ಕೊಳ್ಳಿ. ನಮ್ಗೆ ಕಾನ್ಸೆಪ್ಟ್ ಗೊತ್ತಾಗಬೇಕು ಏನ್ ಮಾಡಬೇಕು ಅಂತ. ಈ ತರ ಕಾಂಪ್ಲಿಕೇಟೆಡ್ ಕ್ವಶನ್ ಕೊಟ್ಟಾಗ ವಿತಿನ್ ಮಿನಿಟ್ ಅಲ್ಲಿ ನೀವು ಆನ್ಸರ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ C is the correct answer. Okay, the coefficient of x⁴17 in the expansion of x-1 into x-2 into x-3 etc. x-18 is ಆಪ್ಷನ್ಸ್ ಕೊಟ್ಟಿದ್ದಾನೆ. ಒಂದು ಶಾರ್ಟ್ ಕಟ್ ಮೆಥಡ್ ಗೊತ್ತಿದೆ, ನಾನು ಆವಾಗಲೇ ಹೇಳ್ಬೇಕಾಗಿತ್ತು. ನೋಡಿ ಇಲ್ಲಿ ಹೇಳ್ತೀನಿ, ಕೋಎಫಿಷಿಯಂಟ್ ಆಫ್ ಟೈಮ್ ಶಾರ್ಟೇಜ್ ಆಯ್ತು ಹಾಗಾಗಿ ಹೇಳ್ತೀನಿ. ಕೋಎಫಿಷಿಯಂಟ್ ಆಫ್ x⁻n-1 ಇನ್ x-1 ಇಂಟು x-2 ಇಂಟು ಎಕ್ಸೆಟ್ರಾ x-n ಅಂತ ಇದ್ರೆ ನೀವು ಆನ್ಸರ್ ಏನು, -n ಇಂಟು n+1/2 ಆನ್ಸರ್. -n ಇಂಟು n+1/2. ಸೊ ವಿಚ್ ಇಸ್ ಈಕ್ವಲ್ ಟು -18 ಇಂಟು 19/2 is the answer. So 2 1s are 2, 2 9s are 18. So 9 9s are 81, 1 8 carry, 9 1s are 9 plus 8 is 17, minus ಇದೆ, -117 is the answer. Option B is the right choice. ನಿಮಗೆ ಗೊತ್ತಿರಲಿ, coefficient of x⁻n-1 in x-1 into x-2 into etc. x-n ಅಂತ ಇದ್ರೆ ಫಾರ್ಮುಲಾ ಏನು, -n into n+1/2 ಅಂತ ಇರುತ್ತೆ. ಅಕಸ್ಮಾತ್ ಇದನ್ನೇ ಪ್ಲಸ್ ಅಂತ ಕೊಟ್ಟರೆ ಇನ್ನೊಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಾಗಬೇಕು. ಇದೇ ತರ ಕೋಎಫಿಷಿಯಂಟ್ ಆಫ್ x⁻n-1 in x-1 into x-2 etc. x+1 into x+2 etc. x+n ಅಂತ ಕೊಟ್ರೆ ಪ್ಲಸ್ ಇದ್ದಾಗ ಈ ಮೈನಸ್ಗೆ ಇರಲ್ಲ, ಅವಾಗ n into
n+1/2 ಅಂತ ಬರುತ್ತೆ. ಸಾಮಾನ್ಯವಾಗಿ ಈ ತರ ಕ್ವಶನ್ಸ್ ಎಲ್ಲ ಕೇಳಿದಾನೆ, ನೀವು ಪ್ರೀವಿಯಸ್ ಇಯರ್ಸ್ ನೋಡಿ ಗೊತ್ತಾಗುತ್ತೆ. ಸೊ ಕಾನ್ಸೆಪ್ಟ್ ಒಂದು ಬಂದಾಗ ಇನ್ನೊಂದ್ ತರ ಯಾವ ತರ ಕ್ವಶನ್ ಕೇಳಬಹುದು ಅನ್ನೋದು ನಿಮಗೆ ಗೊತ್ತಾದ್ರೆ ಆ ತರ ಸ್ಟಡಿ ಮಾಡ್ತಾ ಹೋದ್ರೆ ನಿಮಗೆ ಕವರ್ ಆಗ್ತಾ ಹೋಗುತ್ತೆ. ನೋಡಿ ನೆಕ್ಸ್ಟ್ ಕ್ವಶನ್, ಇದು ಅಷ್ಟೇ ಸಿಂಪಲ್ ಆಗಿದೆ. ಸೊ ದ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ ಆಫ್ x + a whole to the power of 100 plus x minus a whole to the power of 100 ಆಫ್ಟರ್ ಸಿಂಪ್ಲಿಫಿಕೇಶನ್ ಅಂತ ಇದೆ. ಇಲ್ಲಿ x plus a ಪವರ್ n ಪ್ಲಸ್ x minus a ಪವರ್ n, ಇಲ್ಲಿ ಟೋಟಲ್ ನಂಬರ್ ಆಫ್ ಟರ್ಮ್ಸ್ n+2/2 ಇರುತ್ತೆ ಅಥವಾ n/2 ಇರುತ್ತೆ. n ಈಸ್ E1 ಇದ್ದಾಗ, n ಆಡಿದ್ದಾಗ n+1/2 ಇರುತ್ತೆ ಆಡಿದ್ದಾಗ. ಸೊ ಇಲ್ಲಿ ಏನಾಗಿದೆ, ನಾನು ಇಲ್ಲಿ n/2 ಯಾವ್ದು ಬಂದಿದ್ದೆ ಅಂದ್ರೆ ಸೇಮ್ ಟರ್ಮ್ ಇರುತ್ತೆ, ಇಲ್ಲಿ ಮೈನಸ್ ಇರುತ್ತೆ. ಅವಾಗ ಇಲ್ಲಿ n/2 ಇರುತ್ತೆ, ಇದು ಸೇಮ್ ಇರುತ್ತೆ, n+1/2. ಜ್ಞಾಪಕ ಇಟ್ಕೊಂಡ್ರೆ ಆಯ್ತು. ಎರಡು ಕ್ವಶನ್ ನಿಮಗೆ ಕವರ್ ಆಗಬೇಕು. ಪ್ಲಸ್ ಇದ್ದಾಗ x plus a ಪವರ್ n ಪ್ಲಸ್ x minus a ಪವರ್ n ಇದ್ದು x plus a ಪವರ್ n ಮೈನಸ್ x minus a ಪವರ್ n ಇದ್ರೆ ಆಡ್ ನಂಬರ್ ಬಂದ್ರೆ ಫಾರ್ಮುಲಾ ಒಂದೇ ಇರುತ್ತೆ, ಸೇಮ್ ಇರುತ್ತೆ, n+1/2. ಸೊ ಅಕಸ್ಮಾತ್ ಪ್ಲಸ್ ಇದ್ದಾಗ E1 ಇದ್ದಾಗ n+2/2, ಆಡಿದ್ದಾಗ n+2/2. ಸೊ ಇಲ್ಲಿ E1 ಇರುತ್ತ n+2/2, 100 + 2/2, 102/2 is 51. ಸೊ ಆಪ್ಷನ್ ಎ ಇಸ್ ದ ರೈಟ್ ಚಾಯ್ಸ್. ಸೊ ಇಲ್ಲಿ ದ ಸಮ್ ಆಫ್ ದ ಕೋಎಫಿಷಿಯಂಟ್ಸ್ ಇನ್ ದ ಎಕ್ಸ್ಪಾನ್ಷನ್ ಆಫ್ 5x - 4y whole to the power of n where n is ಪಾಸಿಟಿವ್ ಇಂಟೀಜರ್ ಅಂತ ಹೇಳಿದಾನೆ. ತುಂಬಾ ಸಿಂಪಲ್. ಈ ತರ ಕ್ವಶನ್ ಕೊಟ್ಟಾಗ ಅನ್ನೋನ್ಸ್ ಇಸ್ ಈಕ್ವಲ್ ಟು 1 ಅಂತ ತಗೊಂಡು ಸಾಕಾಗುತ್ತೆ. 5 - 4 1 ಆಗುತ್ತೆ. 1 ಪವರ್ n is 1 is the right answer. That is option A is the right choice. ಇಲ್ಲೂ ಅಷ್ಟೇ, in the expansion of x plus x to the power of log x to the base 10 whole to the power of 5, the third term is 10^6 ಅಂತ ಹೇಳಿದಾನೆ. ಆಪ್ಷನ್ಸ್ ಕೊಟ್ಟಿದ್ದಾನೆ. ಥರ್ಡ್ ಟರ್ಮ್ ಅಂದ್ರೆ t ಆಫ್ 2 + 1 ಅಂತೇಳಿ 5c2 x to the first term to the difference 3 x into log x to the base 10 whole to the power of 2 which is equal to 10 to the power of 6 ಅಂತ ಹೇಳಿದಾನೆ. ತುಂಬಾ ಸಿಂಪಲ್ ಇದೆ. ಆಕ್ಚುಲಿ ಇದನ್ನ ಕಾಂಪ್ಲಿಕೇಟೆಡ್ ಮಾಡ್ಕೊಳಕ್ ಹೋಗಬಾರ್ದು. ಆಪ್ಷನ್ ಅನ್ನೇ ತಗೊಳ್ಳೋಣ. ನಮ್ಗೆ ಏನ್ ಗೊತ್ತು, ಈ ಆಪ್ಷನ್ ತಗೊಳ್ ಲಾಗ್ ರೈಟ್ ಸೈಡ್ ಲಾಗೇ ಇಲ್ಲ. ಲಾಗ್ ಇಲ್ಲ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಏನಾಗಬೇಕು, ನಮಗೆ 10 ಆಗಬೇಕು, 100 ಆಗಬೇಕು. ಈ ಮಲ್ಟಿಪಲ್ಸ್ ಆಫ್ 10 ಇದ್ರೆ log 10 to the base 10 1 ಆಗುತ್ತೆ. 100 ಅಂದ್ರೆ 10 ಸ್ಕ್ವೇರ್ ಆಗುತ್ತೆ. 2 ಇಲ್ಲಿ ಬರುತ್ತೆ. 2 into log 10 to the base 2 ಬರುತ್ತೆ, ಪವರ್ 2 ಬರುತ್ತೆ. ಸೊ ಹಾಗಾಗಿ 1 and 2 ನಾವು ತಗೊಳ್ಳೋಕೆ ಬರೋದಿಲ್ಲ. ಸೊ ಆಪ್ಷನ್ x is equal to 10 ತಗೊಂಡ್ರೆ ಈ 5c2 is 10, ನೀವು ಸಿಂಪ್ಲಿಫಿಕೇಶನ್ ಮಾಡೋದು ಗೊತ್ತಿದೆ, ಇಂಟು 10 ಕ್ಯೂಬ್ ಆಯ್ತು. ಇಲ್ಲಿ 10 ಅಂದ್ರೆ log 10 to the base 10 is 1 ಆಯ್ತು. ಇಲ್ಲಿ 10 ತಗೊಂಡ್ರೆ 10 ಸ್ಕ್ವೇರ್ is 10^6. ನೋಡಿ ಇಲ್ಲಿ ಪವರ್ ಆಡ್ ಮಾಡ್ತಾ ಹೋಗಿದ್ವಿ. 1 + 3 + 2 6 ಆಯ್ತು, 6 ಆಯ್ತು. ಸೊ x is equal to 10 ಸ್ಯಾಟಿಸ್ಫೈ ಆಯ್ತು. ಸಿ ಇಸ್ ದ ರೈಟ್ ಚಾಯ್ಸ್. ಈ ತರದ್ ನಾವು ಶಾರ್ಟ್ ಕಟ್ ಮೆಥಡ್ ಮಾಡ್ಬೇಕು. ಪೂರ್ತಿ ಕಂಪ್ಲೀಟ್ ಮಾಡ್ತೀವಿ ಅಂತಲ್ಬಾರ್ದು. ಯಾವ್ದು ಆಗಲ್ಲ, ನಮಗೆ ಲಾಜಿಕ್ ಥಿಂಕ್ ಇರಬೇಕು. ಏನೇನು ಆಗುತ್ತೆ ಅಂತೇಳಿ ಗೊತ್ತಾದ್ರೆ ನಮಗೆ ಈಜಿ ಆಗ್ತಾ ಹೋಗುತ್ತೆ. ಸೊ ವಿದ್ಯಾರ್ಥಿಗಳೇ, ನಾನು ಈ ತರದ್ದು ಹೇಳಿದ್ದೀನಿ ನಾನು ಆಲ್ರೆಡಿ. ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ 1 2 3 ಸೇಮ್ ಕಾನ್ಸ್ಟೆಂಟ್ ಅಥವಾ ಒಂದೇ ವೇರಿಯೇಬಲ್ ಇದ್ರೆ 1 2 3 4 ಇರೋದ್ರಿಂದ 6 into 4 - 1 + 1 ಅಂತ ಹೇಳ್ತಾರ. 6 into 3 18 + 1 that is 19 is the answer. ಆಪ್ಷನ್ ಬಿ is the right choice. ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು. ಸೇಮ್ ಟರ್ಮ್ಸ್ ಇದ್ರೆ ಸೊ ಇಲ್ಲಿ ಪವರ್ ಎಷ್ಟಿರುತ್ತೆ ಅದು ಇಂಟು ನಂಬರ್ ಆಫ್ ಟರ್ಮ್ಸ್ ಕೌಂಟ್ ಮಾಡಿ -1 ಮಾಡಿ, ಎಷ್ಟು ಟರ್ಮ್ ಇರುತ್ತೋ ಅದಕ್ಕಿಂತ ಒಂದು ನಂಬರ್ ಕಡಿಮೆಯಿಂದ ಮಲ್ಟಿಪ್ಲೈ ಮಾಡಿ +1 ಆಡ್ ಮಾಡಿ ನಮ್ಗೆ ಇದು ಬರುತ್ತೆ. ಸೊ ಇನ್ನೊಂದು ಮೆಥಡ್ ಇದೆ. ಆಕ್ಚುಲಿ ನಾನು ಅದ್ರಲ್ಲಿ ಅದಕ್ಕಿಂತ ಇದು ಶಾರ್ಟ್ ಕಟ್ ಅಂತ ಇದನ್ನ ಹೇಳಿದೆ. ಏನ್ ಮಾಡ್ಬೇಕು, ಇಲ್ಲಿ a³ + b³ + 3ab × a + b 1 + x ಹೋಲ್ ಕ್ಯೂಬ್ ಆಯ್ತು. 1 + x³ ಹೋಲ್ ಕ್ಯೂಬ್ ಟು ಪವರ್ 6 ಏನು 1 + x ಹೋಲ್ 18 ಆಗುತ್ತೆ. ಸೊ 18 ಇರೋದ್ರಿಂದ 19 ಟರ್ಮ್ಸ್ ಇರುತ್ತೆ. ಅದು ಮೆಥಡ್ ಮಾಡ್ಬೋದು. ಸೊ ಏನೆಲ್ಲ ನಿಮ್ಗೆ ಡಿಫ್ರೆಂಟ್ ವೇ ಆಗುತ್ತೆ, ಎಷ್ಟು ಈಸಿ ಆಗುತ್ತೆ, ಆ ಮೆಥಡ್ಸ್ ಅನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ coefficient of x power 10 in the expansion 3x² + 2/3x² whole to the power of 15 ಅಂತ ಹೇಳಿ ನಾನು ಶಾರ್ಟ್ ಕಟ್ ಮೆಥಡ್ ಹೇಳಿದ್ದೆ. r is equal to np. ಇಲ್ಲಿ ax power p plus b by any constant by bx³ to the power of n ಇದೆ np. ಫಾರ್ಮುಲಾ ಹೇಳಿದ್ದೀನಿ ಆಲ್ರೆಡಿ. np ಅಂದ್ರೆ 15 into 2 minus m minus 10 divided by p plus q 2 plus 2. 30 minus 10 is 20/4 is 5. r is equal to 5 ಬಂತತೆ. 5 ಇರೋದ್ರಿಂದ ಕೋಎಫಿಷಿಯಂಟ್ ಆಫ್ x ಪವರ್ 10 ಕೋಎಫಿಷಿಯಂಟ್ ಆಫ್ x to the power of 5 ಏನು r5 ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ t of 5 + 1 is equal to 10c5.
ಫಸ್ಟ್ ಟರ್ಮ್ ಟು ದ ಪವರ್ ಆಫ್ ಡಿಫರೆನ್ಸ್. ನಮಗೆ ಕೋಎಫಿಷಿಯಂಟ್ ಬೇಕಾದ ಇಂಥ ಒಂದು ಸಂದರ್ಭದಲ್ಲಿ ನೀವು ವೇರಿಯೇಬಲ್ಸ್ ಅನ್ನ ನೀವು ಬಿಟ್ಬಿಡ್ಬೋದು. ಬರೀ ನಂಬರ್ಸ್ ಮಾತ್ರ ತಗೊಳ್ಳಿ. 3 ಟು ದ ಪವರ್ ಆಫ್ 10 minus 5 is 5 into 2 by 1 minute. ಸಾರಿ ಇದು 15. ಸಾರಿ 15 C5 ಇದು 15 C5 ಇದು 10 ಆಗುತ್ತೆ. ಸಾರಿ 15 C5 ಫಸ್ಟ್ ಟರ್ಮ್. ಬರೀ ನಂಬರ್ಸ್ ಮಾತ್ರ ತಗೊಳ್ಳಿ, ಕೋಎಫಿಷಿಯಂಟ್ ಬೇಕು, ಎಕ್ಸ್ ಬೇಕಾಗಿಲ್ಲ ನಮಗೆ. ಟು ದ ಪವರ್ ಆಫ್ 15 minus 5 is 10 into 2 by 3 to the power of 5 ಆಗುತ್ತೆ. ಇದು ಡಿಫರೆನ್ಸ್ ತಗೊಂಡಿದ್ವಿ, ಇಲ್ಲಿ ಇದು 5 ತಗೊಂಡಿದ್ವಿ. ಸೊ ಇಲ್ಲಿ 3 power 5 ಡಿನಾಮಿನೇಟರ್ 3 power 5 3 power 10 ಕ್ಯಾನ್ಸಲ್ ಆಗಿ 3 power 5 ಇರುತ್ತೆ. 15 C5 3 to the power of 5 2 to the power of 5 is the answer. Therefore option A is the right choice for this. So listen here, ಇಲ್ಲಿ the coefficient of x to the power of 9 in 1 plus 9x plus 27x square plus 27x cube whole to the power of 6 ಇದೆ. ಇದು ನೀವು 1 plus 3x power 3 ಅಂತ ಬರೀಬಹುದು. ಪೂರ್ತಿ ಎಕ್ಸ್ಪಾನ್ಷನ್, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಇಷ್ಟು a cube plus b cube plus b cube plus 3ab into a plus b ಅಂತ ಇದೆ. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಹೋಲ್ ಟು ದ ಪವರ್ ಆಫ್ 6 ಇದೆ. ಹೋಲ್ ಟು ದ ಪವರ್ ಆಫ್ 6 ಇರೋದ್ರಿಂದ 1 plus 3x ಹೋಲ್ ಟು ದ ಪವರ್ ಆಫ್ 18 ಆಗುತ್ತೆ. ನಮಗೆ ಗೊತ್ತಿರಲಿ ಇದೊಂದು ಸ್ಟ್ಯಾಂಡರ್ಡ್ ಫಾರ್ಮ್. ಕೋಎಫಿಷಿಯಂಟ್ ಆಫ್ ಎಕ್ಸ್ ಪವರ್ ಎನ್ ಇನ್ ಹೇಳಿದ್ದೀನಿ ಅನ್ಸುತ್ತೆ 1 plus x whole to the power of n. Sorry, here x power r in 1 plus x whole to the power of n is ncr. ಸೊ ಇಲ್ಲೇನಾಯ್ತು, 18 ncr into x to the power of r ಬರುತ್ತೆ. x ಒಂದೇ ಇರೋದ್ರೆ ncr ಅಷ್ಟೇ. ಇಲ್ಲ ಅಕಸ್ಮಾತ್ ಕಾನ್ಸ್ಟೆಂಟ್ ಇದ್ರೆ a ಇದ್ರೆ a to the power of r ಬರ್ತಾ ಇರುತ್ತೆ, ಯಾಕಂದ್ರೆ ಸೆಕೆಂಡ್ ಟರ್ಮ್. ಸೊ ಇಲ್ಲೇನಾಗಿದೆ is equal to 18c coefficient of x power 1 18c 9 ಸೆಕೆಂಡ್ ಟರ್ಮ್ ಪವರ್ 9 ಅಂದ್ರೆ ಎಕ್ಸ್ ಬಿಡಬೇಕು, 3 ಮಾತ್ರ ತಗೋಬೇಕು. 3 ಟು ದ ಪವರ್ ಆಫ್ 9 ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಚಾಯ್ಸ್. ಇದೆಲ್ಲ ನಿಮಗೆ ಶಾರ್ಟ್ ಕಟ್ಸ್ ಗೊತ್ತಿರಬೇಕು, ಸ್ವಲ್ಪ ಪ್ರಾಕ್ಟೀಸ್ ಇದ್ರೆ ಈಸಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ದ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂತ ಹೇಳಿದ್ದಾರೆ. ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಇನ್ ಎ ಎಕ್ಸ್ ಪವರ್ ಪಿ ಪ್ಲಸ್ ಬಿ ಬೈ ಎಕ್ಸ್ ಪವರ್ ಕ್ಯೂ ಹೋಲ್ ಟು ದಿ ಪವರ್ ಆಫ್ ಎನ್ ಅಂದ್ರೆ ಆರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್, ವಿಚ್ ಇಸ್ ಆರ್ ಪ್ಲಸ್ 1 ಟರ್ಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದರಲ್ಲಿ ಆರ್ ಅಂದ್ರೆ ಏನು ಗೊತ್ತಿರಬೇಕು. ಸೊ ಆರ್ ಇಸ್ ಈಕ್ವಲ್ ಟು ಎನ್ ಪಿ. ಇಲ್ಲಿ n is 20, p is 1/2, 20 into 1/2 divided by 1/2 plus 1/3 10 by 5/6 ಆಗುತ್ತೆ. ಸೊ 5/6 ಆಗುತ್ತೆ. ಸೊ 10 into 6/5, so that is 12. 5 ones are 5 2s 12 ಆಯ್ತು. ಸೊ 12, so r is equal to 12. ಸೊ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕೀಗ, the term r value 12 t 13 ಕ್ಯಾಲ್ಕುಲೇಟ್ ಬೇಕು. 12 plus 1 is equal to ncr 20c12. ಫಸ್ಟ್ ಟರ್ಮ್ ನಾನು ಅಷ್ಟೇ ತಗೊಳ್ತೀನಿ, ನಂಬರ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಅಷ್ಟೇ ತಗೋಬೇಕಾಗುತ್ತೆ. ಇಲ್ಲಿ 2 to the power of 20 minus 12 is 8 ಡೈರೆಕ್ಟ್ ಬರ್ಕೊಳ್ಳಿ. ಇಂಟು ಇಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂ minus 3 to the power of 12. ಸೊ ಇಲ್ಲಿ 20c12 ಅನ್ನ 20c8 ಅಂತ ಬರ್ಕೊಳ್ತಾ ಇದ್ವಿ. ncr is ncn minus r. If the value of r is greater than the half of the value of n, then using ncr is equal to ncn minus r into 2 to the power of 8 into 3 to the power of 12. Minus power even number is plus. So ಹಾಗಾಗಿ option A is the right choice for this. ನೋಡಿ, the term independent of x in the expansion of 1 plus x whole to the power of n. 1 plus x whole to the power of 10 ಇದೆ. x LCM ತಗೊಂಡ್ರೆ x plus 1 nothing but 1 plus x whole to the power of 10. x LCM ತಗೊಳ್ತೀವಿ, ಅದಕ್ಕೂ ಪವರ್ ಇರುತ್ತೆ, x power 10 ಇರುತ್ತೆ. This is nothing but 1 plus x whole to the power of 20, 10 plus indices ಪ್ರಕಾರ x power 10. ಇಂಡಿಪೆಂಡೆಂಟ್ ಆಫ್ x ಬೇಕಾಗಿದೆ ಇಲ್ಲಿ. ಸೊ ನ್ಯೂಮರೇಟರ್ಲಿ x power 10 ಟರ್ಮ್ ಯಾವ್ದು ಬರುತ್ತೆ, ಅಲ್ಲಿ ಈ x power 10 ಈ x power 10 ಕ್ಯಾನ್ಸಲ್ ಆಗಿ ಕಾನ್ಸ್ಟೆಂಟ್ ಟರ್ಮ್ ಸಿಗುತ್ತೆ. ಸೊ ದಟ್ ಈಸ್ ಕೋಎಫಿಷಿಯಂಟ್ ಆಫ್ x power 10 ಇನ್ 1 plus x whole power 20 ಅನ್ನೋದು ಇಂಪಾರ್ಟೆಂಟ್ ನಮ್ಗೆ ಇಲ್ಲಿ. ಕೋಎಫಿಷಿಯಂಟ್ ಆಫ್ x power 10 in 1 plus x whole to the power of 10 is ಕರೆಕ್ಟ್. ಈಗ 20c10 is the answer. ಸೊ 20c10 ಅಂತದ್ದು. ಸೊ ಕಾನ್ಸ್ಟೆಂಟ್ ಬಂತು. ಸೊ ದಿಸ್ ಇಸ್ ದ ಟರ್ಮ್ ಇಂಡಿಪೆಂಡೆಂಟ್ ಆಫ್ x. ಕೋಎಫಿಷಿಯಂಟ್ ಆಫ್ x power 10 in 1 plus x whole power 20 is 20c10. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಚಾಯ್ಸ್ ಫಾರ್ ದಿಸ್. ಇಲ್ಲಿ
if the fourth term in the expansion of px plus 1 by x whole power n is 5 by 2, then n comma p is fourth term ಅಂತ ಹೇಳಿದ್ರೆ t of 3 plus 1, r value 3 r. So p of 3 plus 1, n c r is 3, first term is constant ಇರೋದ್ರಿಂದ ನಾನು ಮತ್ತೆ x ವ್ಯಾಲ್ಯೂ ತಗೊಳ್ತಾ ಇಲ್ಲ, ಪವರ್ n minus 3 ಅಂತ ತಗೊಳ್ತಾ ಇದ್ದೀನಿ. So n minus 3 into 1 to the power of 3. So which is equal to 5 by 3. Actually ಇಲ್ಲಿ x term ತಗೊಂಡಿದ್ರೆ ನೀವೇನಾಗ್ತಿತ್ತು, x power n minus 3 1 by x power 3 ಆಗ್ತಿತ್ತು. ಸೊ n minus 3 3 ಆಗಬೇಕು. n minus 3 is equal to 3 ಆದ್ರೆ ಸೊ ಅವಾಗ x ಇಲ್ಲಿ x ಕ್ಯಾನ್ಸಲ್ ಆಗುತ್ತೆ, x ಕ್ಯಾನ್ಸಲ್, px ಸಾರಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಾ, px ಈ x ಕ್ಯಾನ್ಸಲ್ ಆಗ್ಬೇಕಾದ್ರೆ ಈ ಪವರ್ 3 ಇರಬೇಕು, ಈ ಪವರ್ 3 ಇದೆ. ಸೊ n minus 3 is equal to 3 ಆಗಬೇಕಾಗುತ್ತೆ. ಸೊ n is equal to 6. n is equal to 6 ಇರ್ತಕ್ಕಂಥದ್ದು ಆಪ್ಷನ್. ಸೊ ಎ ಇಲ್ಲ, ಸಿ ಇಲ್ಲ, ಇಟ್ ಮೇ ಬಿ ಬಿ ಆರ್ ಡಿ. ಈಗ ನಾವು ಪಿ ಕ್ಯಾಲ್ಕುಲೇಟ್ ಮಾಡಬೇಕು, ಚೆಕ್ ಮಾಡಿ. ಇಲ್ಲಿ n is equal to 3 ಅಂತ, n is equal to 6 ಅಂದ್ರೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ, 6c3 p to the power of 6 minus 3 is 3 into 1 power 3 is 3 is equal to 5 by 3. So 6c3 into p power 6c3 is 6 into 5 into 4 divided by 3 into 2 into p cube is equal to 5 by 3. So 5 into 2 6 cancel ಆಯಿತು. ಸೊ 5 ಕ್ಯಾನ್ಸಲ್ ಆಯಿತು. 4 3 ಜಾ ಸಾರಿ 1 minute, 6 5 4 3 2 1 into p cube is equal to 5 by 3 ಇದೆ. 3 into 2 6 ಆಯಿತು, 6 ಕ್ಯಾನ್ಸಲ್ ಆಯಿತು, 5 ಕ್ಯಾನ್ಸಲ್ ಆಯಿತು, 4 ಇದೆ. p3 ಸಾರಿ p ಪವರ್ 3 is equal to p ಸಾರಿ ಇದು 5 by 2 ಇದೆ, ಸಾರಿ ಇಟ್ ಈಸ್ 5 by 2, 5 by 2, 4 into 2 8 ಆಯಿತು, 1 by 8 ಆಯಿತು. 1 by 8 ಅನ್ನ 1 by 2 ಪವರ್ 3 ಅಂತ ಹೇಳ್ಬೋದು. ಸೊ ಹಾಗಾಗಿ p is equal to 1 by 2. ಸೊ ಇದರಲ್ಲಿ p is equal to 1 by 2 ಇರೋದು ಆಪ್ಷನ್ ಡಿ ನಲ್ಲಿಲ್ಲ, ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಚಾಯ್ಸ್. ಸೊ ಸೇಮ್ ಮೆಥಡ್ ನಾನು ಆಲ್ರೆಡಿ ಹೇಳಿದ್ದೀನಿ ಸೀರೀಸ್ ಅಲ್ಲಿ. ಸೊ n is equal to ಜಸ್ಟ್ ಇಲ್ಲಿ 1 ತಗೊಂಡ್ರೆ ಬಂದ್ಬಿಡುತ್ತೆ. 1c1 is 1, 1 by 1 is 1c0 is also 1. ಸೊ ಈಕ್ವೇಶನ್ ಅಲ್ಲಿ 1 ಬಂತು. ಸೊ n is equal to 1 ತಗೊಂಡ್ರೆ ಫಸ್ಟ್ ಈಕ್ವೇಶನ್ ಏನಾಗುತ್ತೆ, 2 2 ಕ್ಯಾನ್ಸಲ್, 1 plus 2 3 ಆಗುತ್ತೆ, ಹಾಗಾಗಿ ಆಪ್ಷನ್ ಎ ಆಗೋದಿಲ್ಲ. 1 ತಗೊಂಡ್ರೆ 1 plus 1 is 2, 2 by 2 is 1. ಸೊ ಆಪ್ಷನ್ ಬಿ ಮೇ ಬಿ ನೋಡೋಣ. ಇಲ್ಲಿ 1 minus 1 0, ಇದು ಸಿ ಆಗೋದಿಲ್ಲ. ಇಲ್ಲಿ 2 1 ತಗೊಂಡ್ರೆ 1 into 1 plus 2 3 by 2 ಆಯಿತು, ಡಿನೂ ಆಗೋದಿಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಚಾಯ್ಸ್. ಇಲ್ಲಿ ರೇಷಿಯೋ ತಗೊಂಡಿದ್ರಿಂದ ನಾನು n is equal to 1 ತಗೊಂಡಿದ್ದೀನಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಚಾಯ್ಸ್. ನೋಡಿ, c0 ಸ್ಕ್ವೇರ್ ಪ್ಲಸ್ 3 into c1 ಸ್ಕ್ವೇರ್ ಪ್ಲಸ್ 5 into c2 ಸ್ಕ್ವೇರ್ ಪ್ಲಸ್ ಎಕ್ಸೆಟ್ರಾ ಅಪ್ ಟು cn ಸ್ಕ್ವೇರ್ ಇಸ್ ಈಕ್ವಲ್ ಟು, ನಾನು ಹೇಳಿದ್ದೀನಿ ಸೇಮ್ n is equal to 2 ತಗೊಳ್ಳೋಣ. n is equal to 2 ತಗೊಂಡ್ರೆ ಬಹಳ ಸಿಂಪಲ್, ನಿಮಗೆ c0 is 1, 1 c0 is 1, c0 ಅಂದ್ರೆ ರೆಪ್ರೆಸೆಂಟೆಡ್ ಬೈ 1 c0. ಸೊ 1 ಆಗುತ್ತೆ, 1 ಸ್ಕ್ವೇರ್ is 1 ಪ್ಲಸ್ 2c1 is 2, 2 ಸ್ಕ್ವೇರ್ is 4 ಎಲ್ಲ ಇಂಟು 3 ಇದೆ, ಪ್ಲಸ್ 5 ಇಂಟು 2c2 is 1, 1 square is 1. 12 plus 5, 17 plus 1, 18 ಆಯಿತು. ಯಾವ ಆಪ್ಷನ್ ಅಲ್ಲಿ n is equal to 2 ತಗೊಂಡು 18 ಬರುತ್ತೆ ನೋಡೋಣ. 2 plus 1 is 3, 2 square, 4 into 3 12 ಬಂತು, ಆಪ್ಷನ್ ಎ ಆಗೋದಿಲ್ಲ. 4 plus 1 5, 2, 4c2 ಗೊತ್ತಿರಬೇಕು ನಿಮಗೆ. 4 into 3 divided by 2 into 1 6 ಆಗುತ್ತೆ. ಸೊ 4 plus 2 into 2, 4 plus 1 5, 5 into 6 30 ಆಯಿತು, ಆಪ್ಷನ್ ಬಿ ಆಗೋದಿಲ್ಲ. 2 plus 1 is 3, 3 into 6 18 ಆಯಿತು, ಇಟ್ ಮೇ ಬಿ. ಇಲ್ಲಿ ಚೆಕ್ ಮಾಡಿ, ಇದೊಂದು ಇದೇ ಆನ್ಸರ್ ಇರ್ಬೋದು. 4 minus 1 3 ಆಯಿತು, 3 into 6 1 minute, 2 plus 1 is 3, ಓಕೆ 2 plus 1 is 3, 3 into 4c2 is n ವ್ಯಾಲ್ಯೂ 2 ತಗೊಂಡಿದ್ದೀನಿ, 4c2 is 6, ಸೊ 18. ಇಲ್ಲಿ 2 into 2 4 minus 1 is 3, ಇದು 6 ಆಗುತ್ತೆ, 18. ಹಾಗಾಗಿ ಇಟ್ ಮೇ ಬಿ ಸಿ ಆರ್ ಡಿ. ಸೊ n is equal to 3 ತಗೊಳ್ಳೋಣ. n is equal to 3 ತಗೊಂಡ್ರೆ ಸೊ ಇಲ್ಲೇನಾಯ್ತು, 3c0 ಇದು ಅಪ್ ಟು 3c0 is 1 ಚೆಕ್ ಮಾಡ್ಬೋದು, ಇದು ಅಷ್ಟೇ. 3c1 is 3, 3 square is 9, 9 into 3 18. 3c2 is 3c1, 3 square is 9, 9 5 is
45 plus 1 3 5 7 ಇರುತ್ತೆ 7 into 3c3 is 1 power 1 cube is 1. So add ಮಾಡ್ತಾ ಹೋಗಿ. So 18 plus 1 19 26 plus 45 add ಮಾಡ್ತಾ ಹೋಗಿ. 26 plus 45 71 ಆಯ್ತು. ಸೊ ಆಪ್ಷನ್ ಯಾವ್ದಾರ ಒಂದು ಚೆಕ್ ಮಾಡೋಣ. ಸೊ ಇಲ್ಲಿ n ವ್ಯಾಲ್ಯೂ 3 ತಗೊಂಡ್ರೆ 6 minus 1 is ಆಪ್ಷನ್ ಡಿ ನೇ ತಗೊಳ್ತೀನಿ. n minus 1 ಯಾವ್ದಾದ್ರು ಒಂದು ತಗೊಳ್ಳಿ. 6 minus 1 is 5 6c3 ಆಯ್ತು. 6c3 ಅಂದ್ರೆ 6 into 5 into 4 divided by 3 into 2 into 1 6 cancel 5 into 4 20 20 into 5 100 ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಆಗಲ್ಲ. ಸೊ ಆಟೋಮೆಟಿಕಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚೆಕ್ ಮಾಡ್ಕೊಳ್ಳಿ ನೀವು, ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್. ಸೊ ವಿಚ್ ಈಸ್ ಲಾರ್ಜರ್ 1.01 to the power of 1 2 3 4 5 6 7 10 lakh ಇದೆ ಆರ್ 10,000 ಅಂತಿದೆ. ಸೊ ನಿಮಗೆ ನೋಡಿದ ತಕ್ಷಣ ಏನಾಗುತ್ತೆ, ಅಯ್ಯೋ ಇದು 10,000 ಇದೆ, ಇದು 1.01 ಇದೆ, ಹಾಗಾಗಿ ಇದು ಲಾರ್ಜರ್ ಅಂತ ಹೇಳ್ತೀರಿ. ಬಟ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಸೊ 10 lakh C0 into first term to the power of 10 lakh. ಸೊ ಏನಿದ್ರು ಅಷ್ಟಾಗುತ್ತೆ. ಈಗ ಆಕ್ಚುಲಿ ಇದನ್ನ 1 plus 0.1 ಬರ್ಕೊಳ್ತೀವಿ. ಪ್ಲಸ್ 10 lakh C1 into 1 to the power of 10 lakh minus 1 ಬರುತ್ತೆ into 0.01 to the power of 1. ಸೊ ನೋಡಿ ಇಲ್ಲಿ 10 lakh 1 power ಎನಿಥಿಂಗ್ ಇಸ್ 1 10 lakh ಇದೆ. 10 lakh into 0.1 ಅಂದ್ರೆ 1 lakh ಸಿಗುತ್ತೆ. ಇಲ್ಲಿ 10 ಇಂಟು ಮಲ್ಟಿಪ್ಲೈ ಮಾಡಿ 0.01 ಅಂದ್ರೆ. ಸೊ ಹಾಗಾಗಿ 1 2 3 4 5 ಸೊ 2 ಪಾಯಿಂಟ್ ಆದ್ಮೇಲೆ 0 ಇಡೋಣ. ಇಲ್ಲಿ 10,000 ಸಿಕ್ತು, ಇಲ್ಲಿ 10,000 ಇದೆ, ಪ್ಲಸ್ ಆಡ್ ಆಗ್ತಾ ಇದೆ, ಇಲ್ಲೂ ಆಡ್ ಆಗ್ತದೆ, ಇಲ್ಲೂ ಆಡ್ ಆಗ್ತಿದೆ. ಹಾಗಾಗಿ ಫಸ್ಟ್ ಒನ್ ಗ್ರೇಟರು. ಸೊ ಎ ಇಸ್ ದ ರೈಟ್ ಚಾಯ್ಸ್ ಫಾರ್ ದಿಸ್. ಸೊ ಸಮ್ ಆಫ್ ದ ಕೋಎಫಿಷಿಯಂಟ್ಸ್ ತುಂಬಾ ಸಿಂಪಲ್. ನಾನು ಆಲ್ರೆಡಿ ಹೇಳಿದ್ದೀನಿ. ಸಮ್ ಆಫ್ ದ ಕೋಎಫಿಷಿಯಂಟ್ಸ್ ಆಫ್ ಈವನ್ ಪವರ್ಸ್ ಅಂದ್ರೆ ಎಫ್ ಆಫ್ 1 ಪ್ಲಸ್ ಎಫ್ ಆಫ್ ಮೈನಸ್ 1 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 1 ಅಂದ್ರೆ 1 minus 1 0 1 minus 1 0 1 minus 1 0 ಸೊ 0 ಆಯ್ತು. ಪ್ಲಸ್ ಮೈನಸ್ 1 ತಗೊಂಡ್ರೆ 1 plus 1 2 plus 1 3 3 plus 1 4 4 to the power of 5 divided by 2. ಸೊ 4 power 5 ಅಂದ್ರೆ 2 power 2 whole power 5 2 power 10 1024 by 2 ಅಂದ್ರೆ 512 ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಚಾಯ್ಸ್. ಸೊ ಅದೇ ರೀತಿ ಸಮ್ ಆಫ್ ದ ಇದೆಲ್ಲ ನಿಮಗೆ ಕಾನ್ಸೆಪ್ಟ್ ಗೊತ್ತಾಗ್ಲಿ ಅಂತೇಳಿ ಈ ತರದೆಲ್ಲ ಹಾಕಿದ್ದೀನಿ. ಸಮ್ ಆಫ್ ದ ಕೋಎಫಿಷಿಯಂಟ್ಸ್ ಆಫ್ ಆಡ್ ಪವರ್ಸ್ ಅಂದ್ರು ಹಾಗೆ ಎಫ್ ಆಫ್ 1 ಮೈನಸ್ ಎಫ್ ಆಫ್ ಮೈನಸ್ 1 ಹೋಲ್ ಡಿವೈಡೆಡ್ ಬೈ 2. 1 ತಗೊಂಡ್ರೆ ಸ್ಟಾರ್ಟಿಂಗ್ ನಮಗೆ 4 power 5 ಮೈನಸ್ 1 ತಗೊಂಡ್ರೆ ಇಲ್ಲಿ 1 minus 1 0 1 minus 1 0 ಆಗುತ್ತೆ. 0 ಡಿವೈಡೆಡ್ ಬೈ 2 ಸೇಮ್ ಬರುತ್ತೆ. ದಟ್ ಈಸ್ 5. ಕಾನ್ಸೆಪ್ಟ್ ಗೊತ್ತಾಗಬೇಕು ನಿಮಗೆ. ಆಪ್ಷನ್ ಡಿ ಇಸ್ ದ ರೈಟ್ ಚಾಯ್ಸ್ ಫಾರ್ ದಿಸ್. ಕ್ವಶನ್ ನಂಬರ್ 30. ಇಲ್ಲಿ ದ ಸಮ್ ಆಫ್ ದ ಬೈನಾಮಿಯಲ್ ಕೋಎಫಿಷಿಯಂಟ್ಸ್ ಆಫ್ ಥರ್ಡ್ ಅಂಡ್ ಫೋರ್ತ್ ಟರ್ಮ್ಸ್ ಫ್ರಮ್ ದ ಬಿಗಿನಿಂಗ್ ಫ್ರಮ್ ದ ಎಂಡ್ ಅಂತ ಹೇಳಿದಾನೆ. ತುಂಬಾ ಚೆನ್ನಾಗಿದೆ ಇದು ಕ್ವಶನ್ಸ್. ಫ್ರಮ್ ದ ಬಿಗಿನಿಂಗ್ ಅಂದ್ರೆ NC2 ಪ್ಲಸ್ NC3. ಫ್ರಮ್ ದ ಎಂಡ್ ಅಂದ್ರೆ ಅಲ್ಲಿ NCN ಫಸ್ಟ್ ಲಾಸ್ಟ್ ಟರ್ಮ್, ಅದಿಂದಿನ ಟರ್ಮ್ NCN minus 1, ಅದಿಂದಿನ ಟರ್ಮ್ NCN minus ಸೆಕೆಂಡ್ ಟರ್ಮ್ NCN minus 2, ಲಾಸ್ಟ್ ನೆಕ್ಸ್ಟ್ ಟರ್ಮ್ NCN minus 3. ಸಮ್ ಆಫ್ ದ ಥರ್ಡ್ ಅಂಡ್ ಫೋರ್ತ್ ಟರ್ಮ್ಸ್ ಫ್ರಮ್ ದ ಬಿಗಿನಿಂಗ್ ಅಂಡ್ ಫ್ರಮ್ ದ ಎಂಡ್ ಈಸ್ 440 ಅಂತ ಹೇಳಿದಾನೆ. ನೋಡಿ NCR is NCN minus R. N minus N plus 2 ಅಂದ್ರೆ ಇದು NC2 ಆಗುತ್ತೆ, ಇದು NC2 ಆಗುತ್ತೆ. It is nothing but NC2. It is nothing but NC3. NC2 plus NC2 2 NC2 plus NC3 plus NC3 3 2 NC3 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 2 0 ಆಯ್ತು. ಸೊ ನಾವೀಗ ಸಿಂಪ್ಲಿಫಿಕೇಶನ್ ಮಾಡ್ತಕ್ಕಂಥದ್ದು ಆಪ್ಷನ್ಸ್ ತಗೊಂಡು ಮಾಡೋಣ. ನೀವು ಸಿಂಪ್ಲಿಫೈ ಮಾಡೋದಕ್ಕಿಂತ ಇಲ್ಲಿ ಇರ್ತಕ್ಕಂಥ ಎನ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು. ಆಪ್ಷನ್ ಏನೇ ತಗೊಂಡ್ರೆ 10C2 plus 10C3 ತಗೊಂಡು ಇಸ್ ಈಕ್ವಲ್ 220 ಬರುತ್ತೆ ನೋಡೋಣ. ನನಗೆ ಯಾಕೋ 10 ಬರಲ್ಲ ಅಂದ್ಕೊಳ್ತಿದ್ದೀನಿ. 11 ತಗೊಂಡ್ರೆ ಏನಾಗುತ್ತೆ, 11C2 ಅಂದ್ರೆ 11 into 10 ಡಿವೈಡೆಡ್ ಬೈ 2 ಚೆಕ್ ಮಾಡಿ ನೀವು ಒಂದ್ಸರಿ ಇದನ್ನು, ಪ್ಲಸ್ 11 into 10 into 9 ಡಿವೈಡೆಡ್ ಬೈ 3 into 2 into 1. ಸೊ ಚೆಕ್ ಮಾಡಿ 220 ಬರುತ್ತಾ ಅಂತೇಳಿ. ಸೊ 2 1s 2 5s 3 1s 3 3s 2 1s 2 5s 11 5s 55 plus 15 into 11 15 into 11 15 1s 15 15 1s 15 plus 165.
70, that is 220. So exactly correct. So option B is the right choice. Idu from the beginning, from the end anta kottaga ee concept anna upyogisbekagutte. NCR is equal to NC. Okay, if the coefficient of x power 7 in the expansion ax square plus 1 by bx whole power 11 is equal to the coefficient of x power minus 7 in ax minus 1 by bx square to the power of 11 ide. Formula hakini np r value illi r is equal to first alli np is 11 into 2 22 np minus m is 7 divided by 2 plus 1 3. 15 by 5 is 22 minus 7 is 15. 15 by 5 is, sorry, 2 plus 1 is, sorry, 2 plus 1 is 3. 15 by 3 is 5. 15 by 5, 3 is 5. So, first equation. Next equation is namge. So, coefficient of x power minus 17 in ax power 1 minus 1 by bx square whole power 11 idre 11 into 1 is 11 minus half minus 7 divided by 1 plus 2 3 ಇದೆ. So 18 by 2 6 ಆಯಿತು. ಇಲ್ಲಿ coefficient of x power 7 in the first expansion is equal to coefficient of x minus 7 or NC 5 11C 5 into variable ತಗೊಳ್ಳೋದು ಬೇಡ 11 minus 5 is 6 into 1 by b to the power of 5 should be equal to 6 sorry 11 C 6 11 C 6 first term to the power of a to the power of 11 minus 6 is b 5 into b to the power of minus b to the power of 6. 11 C 5 and 11 C 6 are equal. Since 11 C 6 can be done 11 C 11 minus 6 is equal ಆಯಿತು. ಇಲ್ಲಿ power 5 ಅದು ಕ್ಯಾನ್ಸಲ್ ಆಯಿತು. 1 by b power 5 ಇದೆ. ಸೊ ಇಲ್ಲಿ a ಇದೆ. 1 by b power 5 ಇಲ್ಲಿ 5 ಕ್ಯಾನ್ಸಲ್ ಇದು ಪ್ಲಸ್ ಆಗುತ್ತೆ. ಸೊ 1 a is equal to 180 ಇಲ್ಲಿ ಸಾರಿ ಇಟ್ ಇಸ್ 1 by b power. ಸೊ 1 by b ಇರುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ab is equal to 1. It is 1 by minus b power 6 ಇರುತ್ತೆ. ಸೊ 1 ಆಯಿತು. ಸೊ ab is equal to 1. ಆಪ್ಷನ್ ಸಿ is the right answer. ನೋಡಿ in the even if n is even and the middle term in the expansion of x square plus 1 by x whole power n is 924 into x power 6 ಅಂತಿದೆ. ಸೊ ಮಿಡಲ್ ಟರ್ಮ್ ಅಂತಂದ್ರೆ ನಮಗೆ ಫಾರ್ಮುಲಾ n plus 1 by 2 n plus 2 by 2 n plus 3 by 2 ಅಂತ ಹೇಳಿದ್ನಿ. n ಕೊಟ್ಟಿದ್ದಾಗ ಇಲ್ಲಿ n ಕೊಟ್ಟಿಲ್ಲ 10 ತಗೊಳ್ಳೋಣ, ಆಪ್ಷನ್ ಅನ್ನೇ ತಗೊಳ್ಳೋಣ. 10 plus 2 by 2 ಫಸ್ಟ್ ತಗೊಳ್ಳೋಣ, ಆಪ್ಷನ್ ಎ ತಗೊಳ್ಳೋಣ. 12c n plus 12c 10 plus 2 by 2 ಮಿಡಲ್ ಟರ್ಮ್ 10 ಆಗಿದ್ದಾಗ ಈವನ್ ಟರ್ಮ್ಸ್ ಈವನ್ ಆಗಿರೋದ್ರಿಂದ 2 ಮಿಡಲ್ ಟರ್ಮ್ಸ್ ಬರುತ್ತೆ. n is even ಸರಿ ಆಡ್ ನಂಬರ್ ಬರುತ್ತೆ. n is equal to 11 n is equal to 10 ಅಂದ್ರೆ 11 ಟರ್ಮ್ಸ್ ಇರುತ್ತೆ. 6th ಟರ್ಮ್ ಇದರ ಮಿಡಲ್ 12c 6 into first term to the power of 6 second term to the power of 6. ಸೊ ಈ ಕ್ಯಾನ್ಸಲ್ ಆದಾಗ x power 6 ಬರುತ್ತೆ. ಇದೊಂದೇ ಕಡೆ ನಿಮ್ಗೆ x power 6 ಬರ್ತಕ್ಕಂಥದ್ದು. ಸೊ ಹಾಗಾಗಿ n is equal to 10 is the right ಆಪ್ಷನ್ ತಗೊಂಡೆ ಚೆಕ್ ಮಾಡ್ತಾ ಹೋಗ್ಬೋದು. n is equal to 10 is the right answer. ಸೊ ನೆಕ್ಸ್ಟ್ ಮ್ಯಾಥಮೆಟಿಕಲ್ ರೀಸನಿಂಗ್. ಮ್ಯಾಥಮೆಟಿಕಲ್ ರೀಸನಿಂಗ್ ಅಲ್ಲಿ ನಿಮಗೆ ಗೊತ್ತಿರಬೇಕು ಪ್ರಪೋಸಿಷನ್ ಅಂದ್ರೆ ಅಥವಾ ಸ್ಟೇಟ್ಮೆಂಟ್ ಅಂದ್ರೆ ದ ಡಿಕ್ಲರೇಟಿವ್ ಸೆಂಟೆನ್ಸಸ್ ಆರ್ ಕಾಲ್ಡ್ ಪ್ರಪೋಸಿಷನ್ ಅಂತ ಹೇಳ್ತೀವಿ. ಸೊ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಅಲ್ಲಿ ನಿಮಗೆ ಗೊತ್ತಿರ್ತಕ್ಕಂಥದ್ದು ಕಂಜಂಕ್ಷನ್, ಡಿಸ್ಜಂಕ್ಷನ್, ಇಂಪ್ಲಿಕೇಶನ್, ಡಬಲ್ ಇಂಪ್ಲಿಕೇಶನ್ ಅದೆಲ್ಲ ಐಡಿಯಾ ಇರಬೇಕು. ಅದು ಆಲ್ರೆಡಿ ನಾವು ಕ್ಲಾಸ್ ರೂಮ್ ಅಲ್ಲಿ ಕಲ್ತಿರ್ತೀವಿ. ಸೊ ನೆಗೇಷನ್ ಅಂತಂದ್ರೆ ನೆಗೇಷನ್ ಸಿಂಬಲ್ ಅನ್ನ ನಾವು ಹೀಗೆ ಪಿ ಇಸ್ ಅ ಪ್ರಪೋಸಿಷನ್, ನೆಗೇಷನ್ ಆಫ್ ಪಿ ಇಸ್ ನೆಗೇಷನ್ ಆಫ್ ಪಿ ಅಂತ ತಗೊಳ್ತೀವಿ. ಸೊ ನಮಗೆ ಗೊತ್ತಿರ್ತಕ್ಕಂಥದ್ದು ಏನಂದ್ರೆ ಟ್ರೂತ್ ಆಗಿರ್ಬೇಕಂದ್ರೆ ಕಂಜಂಕ್ಷನ್ ಅಂಡ್ ಎ ಅಂಡ್ ಪಿ ಅಂಡ್ ಕ್ಯೂ ಟ್ರೂ. ಪಿ ಅಂಡ್ ಕ್ಯೂ 2 ಸಿಂಪಲ್ ಪ್ರಪೋಸಿಷನ್ ಅಂದ್ರೆ 2 to the power of 2 4 ಪಾಸಿಬಲ್ ಟ್ರೂತ್ ವ್ಯಾಲ್ಯೂಸ್ ಇರುತ್ತೆ. ನಂಬರ್ ಆಫ್ n is the number of simple propositions. 2 to the power of n is the number of possible propositions. ಸೊ ಅದು ಗೊತ್ತಿರಲಿಲ್ಲ ನಮಗೆ. ಕಾಂಪೌಂಡ್ ಪ್ರಪೋಸಿಷನ್ ಮಾಡಬೇಕಾದ್ರೆ 2 to more than 2 ಸಿಂಪಲ್ ಪ್ರಪೋಸಿಷನ್ಸ್ ಅನ್ನ ಕಂಬೈನ್ ಮಾಡ್ತಕ್ಕಂಥದ್ದು. ಸೊ ಪಿ ಅಂಡ್ ಕ್ಯೂ ಟ್ರೂ ಓನ್ಲಿ ವೆನ್ ಬೋತ್ ಆರ್ ಟ್ರೂ. ಇನ್ ಆಲ್ ಅದರ್ ಕೇಸಸ್ ಇಟ್ ಇಸ್ ಟ್ರೂ ಅಂಡ್ ಪಿ ಆರ್ ಕ್ಯೂ is false only when both are false. In all cases it is, in all other cases it is true. And P implication Q is true only when P is true and Q is false. P double implies Q is true
ಓನ್ಲಿ ವೆನ್ ಬೋತ್ ಆರ್ ಟ್ರೂ ಆರ್ ಬೋತ್ ಆರ್ ಫಾಲ್ಸ್. ಇದೆಲ್ಲ ಕಾನ್ಸೆಪ್ಟ್ ಗೊತ್ತಿರಬೇಕು ನೋಡಿ. ಸೊ ಇನ್ನೊಂದು ಜಾಸ್ತಿ ಏನು ಹೇಳಕ್ ಹೋಗೋದಿಲ್ಲ, ಗೊತ್ತಿರುತ್ತೆ ನಿಮ್ಗೆ. ಅಲ್ಲಿ ನಮ್ಗೆ ಕೆಲವು ಕ್ವಶನ್ಸ್ ನಮ್ಗೆ ಇಲ್ಲಿ ನೋಡೋಣ. ಸ್ಟೇಟ್ಮೆಂಟ್ 1 ಇದೆ. ಫಾರ್ ದ ಸ್ಟೇಟ್ಮೆಂಟ್ an ice cream or Pepsi is available with thali in a restaurant or is exclusive ಅಂತ ಹೇಳಿದ್ದಾರೆ. Statement 2, for the statement a student who has taken biology or chemistry can apply for MSc microbiology program for or is inclusive ಅಂತ ಹೇಳಿದ್ದಾನೆ. ಇಲ್ಲಿ ಫಸ್ಟ್ ಒನ್ ಏನು, an ice cream or Pepsi is available with thali in a restaurant. ಐಸ್ ಕ್ರೀಮ್ ಅಥವಾ ಪೆಪ್ಸಿ ನಮಗೆ ಥಾಲಿ ನಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿದ್ದಾನೆ. ಐಸ್ ಕ್ರೀಮ್ ಆರ್ ಪೆಪ್ಸಿ ಈಸ್ ಅವೈಲೇಬಲ್ ವಿತ್ ಥಾಲಿ ಇನ್ ರೆಸ್ಟೋರೆಂಟ್. ಇದು ಎಕ್ಸ್ಕ್ಲೂಸಿವ್, ಯಾವ್ದಾದ್ರು ಒಂದು ಇದರಲ್ಲಿ ತಗೋಬಹುದು, ಅದರಲ್ಲಿ ಅದು ತಗೋಬಹುದು. ಸೊ ಇನ್ಕ್ಲೂಸಿವ್ ಅಂತಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ, ಎ ಸ್ಟೂಡೆಂಟ್ ಹೂ ಹ್ಯಾಸ್ ಟೇಕನ್ ಬಯಾಲಜಿ ಆರ್ ಕೆಮಿಸ್ಟ್ರಿ ಕ್ಯಾನ್ ಅಪ್ಲೈ MSc ಮೈಕ್ರೋಬಯಾಲಜಿ. MSc ಮೈಕ್ರೋಬಯಾಲಜಿ ತಗೊಳ್ಬೇಕಾದ್ರೆ ಬಯಾಲಜಿ ಮಾಡಿದ್ರು ತಗೋಬಹುದು, ಕೆಮಿಸ್ಟ್ರಿ ಮಾಡಿದ್ರು ತಗೋಬಹುದು, ಬಟ್ ಎರಡೂ ಮಾಡಿದ್ರು ತಗೋಬಹುದು. ಯಾವ್ದಾದ್ರು ಒಂದು ಮಾಡಿದ್ರು ಸಾಕಾಗುತ್ತೆ, ಎರಡು ಮಾಡಿದ್ರು. ಹಾಗಾಗಿ ಇದು ಎರಡು ಇತ್ತು, ಯಾವ್ದಾದ್ರು ಒಂದು ತಗೊಂಡ್ರೆ ಆಗುತ್ತೆ, ಎರಡು ಇದ್ರೂ ತಗೊಳ್ಬಹುದು. ಅದನ್ನ ಇನ್ಕ್ಲೂಸಿವ್ ಅಂತ, ಇದು ಕರೆಕ್ಟ್. ಇಲ್ಲಿ ಐಸ್ ಕ್ರೀಮ್ ಆರ್ ಪೆಪ್ಸಿ ಇಸ್ ಅವೈಲೇಬಲ್ ವಿತ್ ಥಾಲಿ ಇನ್ ಎ ರೆಸ್ಟೋರೆಂಟ್. ಐಸ್ ಕ್ರೀಮ್ ತಗೋಬಹುದು ಅಥವಾ ಪೆಪ್ಸಿ ತಗೋಬಹುದು, ಯಾವ್ದಾದ್ರು ಒಂದು ತಗೊಳ್ಬಹುದು. ಅದಕ್ಕೆ ಇದು ಎಕ್ಸ್ಕ್ಲೂಸಿವ್ ಅಂತ ಹೇಳ್ತೀವಿ. ಸೊ 1 ಕರೆಕ್ಟ್ ಇದೆ, 2 ಕರೆಕ್ಟ್ ಇದೆ, ಬಟ್ 2 ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ 1 ಇದೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಟ್ರೂ, ಸ್ಟೇಟ್ಮೆಂಟ್ 2 ಟ್ರೂ, ಸ್ಟೇಟ್ಮೆಂಟ್ 2 ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ರೆಷನ್ ಆಫ್ ಸ್ಟೇಟ್ಮೆಂಟ್ 1. ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಹೋಗ್ಬೋದು. ಸೊ ಮ್ಯಾಚ್ ದ ಫಾಲೋಯಿಂಗ್ ಅಂತಿದೆ ನೋಡಿ, ಎಷ್ಟು ಈಸಿಯಾಗಿ ಮಾಡ್ಬೋದು ಎಲ್ಲಾನು. ನೀವು ಕ್ವಶನ್ ಅನ್ನ ನೀವು ಡೀಟೇಲ್ಸ್ ಆಗಿ ಓದ್ಕೊಳ್ಳಿ. ನಾನು ಒಂದು ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಹೇಳ್ತೀನಿ. ಇಲ್ಲಿ ಟು ಎಂಟರ್ ಎ ಕಂಟ್ರಿ ಯು ನೀಡ್ ಎ ಪಾಸ್ಪೋರ್ಟ್ ಆರ್ ವೋಟರ್ ರಿಜಿಸ್ಟ್ರೇಷನ್ ಕಾರ್ಡ್ ಅಂತ ಹೇಳಿದೆ. ಪಾಸ್ಪೋರ್ಟ್ ಆರ್ ವೋಟರ್ ರಿಜಿಸ್ಟ್ರೇಷನ್ ಕಾರ್ಡ್. ಸೊ ಪಾಸ್ಪೋರ್ಟ್ ಇದ್ರೂ ಬರುತ್ತೆ ಅಥವಾ ವೋಟರ್ ರಿಜಿಸ್ಟ್ರೇಷನ್ ಕಾರ್ಡ್ ಇದ್ರೂ ಬರುತ್ತೆ, ಎರಡೂ ಇದ್ರೂ ಬರುತ್ತೆ ಅಂತ ಗೊತ್ತು ನಮಗೆ. ಯಾವ್ದಾದ್ರು ಒಂದು ಅಂತ ಹೇಳಿದಾನೆ, ಆರ್ ಅಂತ ಹೇಳಿದಾನೆ. ಇಲ್ಲಿ ವರ್ಡ್ ಆರ್ ಉಪಯೋಗಿಸಿತ್ತು. ಪಾಸ್ಪೋರ್ಟ್ ಇದ್ರೂ ಬರುತ್ತೆ, ವೋಟರ್ ಐಡಿ ಇದ್ರೂ ಬರುತ್ತೆ, ಅಥವಾ ಎರಡೂ ಇದ್ರೂ ಬರುತ್ತೆ. ಹಾಗಾಗಿ ಇದು ಇನ್ಕ್ಲೂಸಿವ್ ಅಂತ ಆಗುತ್ತೆ. ಸೊ A2 ಇರ್ತಕ್ಕಂಥದ್ದು, A2 ಇರ್ತಕ್ಕಂಥದ್ದು ನೋಡಿ ಆಪ್ಷನ್ ಅಲ್ಲಿ ಇದೊಂದೇ ಇರೋದು, ಆಪ್ಷನ್ ಸಿ ನಲ್ಲಿ. ಹಾಗಾಗಿ ಇದು ಕರೆಕ್ಟ್. ಸೊ ಉಳಿದಿರೋದನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ನಾವು ಶಾರ್ಟ್ ಕಟ್ ಅಲ್ಲಿ ಆತರ ಆನ್ಸರ್ ಮಾಡಬಹುದು, ಉಳಿದಿರೋದೆಲ್ಲ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅದೇ ತರ ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ. ಇದು ದೇರ್ ಎಕ್ಸಿಸ್ಟ್ ಎ ನಂಬರ್ ವಿಚ್ ಇಸ್ ಈಕ್ವಲ್ ಟು ಇಟ್ ಸ್ಕ್ವೇರ್. ಅದ್ರ ಕ್ವಾಂಟಿಫೈಯರ್ ಏನು, ಕ್ವಾಂಟಿಫೈಯರ್ ದೇರ್ ಎಕ್ಸಿಸ್ಟ್ ಅನ್ನೋದು ಕರೆಕ್ಟ್. ಸೊ ದೇರ್ ಎಕ್ಸಿಸ್ಟ್ ಅನ್ನೋದು ಅದಕ್ಕೆ ನೆಗೇಷನ್ ಆಫ್ ದ ಸ್ಟೇಟ್ಮೆಂಟ್ ಅಂತಂದ್ರೆ ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಎ ನಂಬರ್ ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಅಂತ. ದೇರ್ ಎಕ್ಸಿಸ್ಟ್ ಎ ಸ್ಕ್ವೇರ್, ದೇರ್ ಎಕ್ಸಿಸ್ಟ್ ಎ ನಂಬರ್ ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಅಂತ ಹೇಳಿದಾನೆ. ದೇರ್ ಎಕ್ಸಿಸ್ಟ್ ಇದು ಕ್ವಾಂಟಿಫೈಯರ್ ಆಗುತ್ತೆ. ಇಲ್ಲಿ ಕ್ವಾಂಟಿಫೈಯರ್ ಯಾವುದು, ದೇರ್ ನೆಗೇಷನ್ ಹೇಳ್ಬೇಕು ಅದಕ್ಕೆ. ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಎ ನಂಬರ್ ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಅಂದ್ರೆ A2 ಇರ್ತಕ್ಕಂಥದ್ದು. ಅದನ್ನ ಫಸ್ಟ್ ಚೆಕ್ ಮಾಡೋಣ, ಎರಡರಾಗಲಿದೆ ಇನ್ನೊಂದು ನೋಡ್ಬೇಕಾಗುತ್ತೆ. ಸೊ A2 ಇರ್ತಕ್ಕಂಥದ್ದು ಓನ್ಲಿ ಒನ್ ಆಪ್ಷನ್, ಅದು ಆಪ್ಷನ್ ಎ, ದಟ್ ಇಸ್ ದ ಕರೆಕ್ಟ್ ಆಪ್ಷನ್. ಉಳಿದಿರೋದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೆಗೇಷನ್ ಆಫ್ ದ ಪ್ರೊಪೋಸಿಷನ್. ಇಫ್ ಐ ಪರ್ಫಾರ್ಮ್ ವೆಲ್ ಮೈ ಟೀಚರ್ ಈಸ್ ಹ್ಯಾಪಿ ಆರ್ ಮೈ ಪೇರೆಂಟ್ಸ್ ಆರ್ ಹ್ಯಾಪಿ ಅಂದ್ರೆ ನೆಗೇಷನ್ ಆಫ್ P implies Q. ನಿಮಗೆ ಗೊತ್ತಿಲ್ಲ, ನೆಗೇಷನ್ ಆಫ್ P implies Q, P ಅಂಡ್ ನೆಗೇಷನ್ Q ಅಂತೇಳಿ. P ಹಾಗೆ ಇರುತ್ತೆ ಅಂಡ್ ನೆಗೇಷನ್ Q ಅಂತೇಳಿ. ಸೊ ಮತ್ತೆ ಇದು Q ನಲ್ಲಿ ಎರಡು ಪ್ರಪೋರ್ಷನ್ ಇದೆ, ಅದನ್ನ ನೋಡೋಣ. P ಹಾಗೆ ಇರ್ತಕ್ಕಂಥದ್ದು ಏನು, ಐ ಪರ್ಫಾರ್ಮ್ ವೆಲ್ ಅಂತಿದೆ. ಐ ಪರ್ಫಾರ್ಮ್ ವೆಲ್ ಅಂಡ್ ನೆಗೇಷನ್ ಆಫ್ ದ ಸೆಕೆಂಡ್ ಪೋರ್ಷನ್ ಅಂಡ್ ನೈದರ್ ಮೈ ಟೀಚರ್ ನಾರ್ ಮೈ ಪೇರೆಂಟ್ಸ್ ಆರ್ ಹ್ಯಾಪಿ. ನೈದರ್ ಮೈ ಟೀಚರ್ ನಾರ್ ಮೈ ಪೇರೆಂಟ್ಸ್ ಆರ್ ಹ್ಯಾಪಿ. ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್ ಆಪ್ಷನ್. ಇಲ್ಲಿ ನೋಡಿ ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು. ನೆಗೇಷನ್ ಆಫ್ P ಬರ್ಕೊಳ್ತೀರ, ನೆಗೇಷನ್ ಆಫ್ P ಆರ್ ಇರೋದು ಅಂಡ್ ನೆಗೇಷನ್ ಆಫ್ Q ಆರ್ ನೆಗೇಷನ್ ಆಫ್ P ಅಂಡ್ ನೆಗೇಷನ್ Q ಇದೆ. ಇಲ್ಲಿ ನೆಗೇಷನ್ P ಎರಡರಲ್ಲೂ ಇರೋದ್ರಿಂದ ನೆಗೇಷನ್ P ಆರ್ ನೆಗೇಷನ್ Q ಇಲ್ಲಿ ನೆಗೇಷನ್ ಆಫ್ P ಅಂಡ್ ಇದೆ, ಅಂಡ್ ನೆಗೇಷನ್ Q ಆರ್ Q. ನೋಡಿ Q ಟ್ರೂ ಇರ್ಲಿ, ಟ್ರೂ ಇದು ಫಾಲ್ಸ್ ಆಗುತ್ತೆ. ನೆಗೇಷನ್ Q ಅವಾಗ ಏನಾಗಿತ್ತು, ಟ್ರೂ ಆಯ್ತು. ಫಾಲ್ಸ್ ಇದ್ರೆ ಇದು ಟ್ರೂ ಆಗುತ್ತೆ, ಇದು ಟ್ರೂ ಆಗುತ್ತೆ. ಸೊ ಅಂಡ್ ಇರೋದ್ರಿಂದ ಈ ನೆಗೇಷನ್ P ಮೇಲೆ ಡಿಪೆಂಡ್ ಆಗುತ್ತೆ. ಇದು ಟ್ರೂ ಇದ್ದು ಇದು ನೆಗೇಷನ್ P ಏನು ವ್ಯಾಲ್ಯೂ ಟ್ರೂ, ಇದು ಟ್ರೂ ಇದ್ರೆ ನೆಗೇಷನ್ P ಫಾಲ್ಸ್ ಆಗುತ್ತೆ, ಟೋಟಲ್ ವ್ಯಾಲ್ಯೂ ಫಾಲ್ಸ್ ಬರುತ್ತೆ ನಮಗೆ. ಇದು ನಮಗೆ ಟ್ರೂ ಬಂತು ಅಂದ್ಕೋಣ. Q ಟ್ರೂ ತಗೊಳ್ಳಿ ಟ್ರೂ ಬರುತ್ತೆ, Q ಫಾಲ್ಸ್ ತಗೊಂಡು ಟ್ರೂ ಬರುತ್ತೆ. ಈಗ ನೆಗೇಷನ್ P ಟ್ರೂ ಆದ್ರೆ
ನೆಗೆಷನ್ ಪಿ ಫಾಲ್ಸ್ ಆಗುತ್ತೆ, ಎಂಟೈರ್ ಥಿಂಗ್ ಇಸ್ ಫಾಲ್ಸ್. ಪಿ ಫಾಲ್ಸ್ ಆದ್ರೆ ನೆಗೆಷನ್ ಪಿ ಫಾಲ್ಸ್ ಆಗುತ್ತೆ, ಎಂಟೈರ್ ಥಿಂಗ್ ಇಸ್ ಫಾಲ್ಸ್. ಪಿ ಟ್ರೂ ಇದ್ರೆ ನೆಗೆಷನ್ ಪಿ ಫಾಲ್ಸ್ ಆಗುತ್ತೆ, ಫಾಲ್ಸ್ ಅಂಡ್ ಫಾಲ್ಸ್ ಟ್ರೂ ಇಸ್ ಫಾಲ್ಸ್. ಫಾಲ್ಸ್ ಇದ್ರೆ ಟ್ರೂ ಆಗುತ್ತೆ, ಟ್ರೂ ಅಂಡ್ ಟ್ರೂ ಇಸ್ ಟ್ರೂ. ಸೊ ಹಾಗಾಗಿ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮಗೆ ಟೋಟಲಿ. ಸೊ ನೆಗೆಷನ್ ಪಿ ಇಸ್ ದ ರೈಟ್ ಚಾಯ್ಸ್. ಇಲ್ಲೂ ಸೇಮ್ ಕಾನ್ಸೆಪ್ಟ್ ಅನ್ನು ಉಪಯೋಗಿಸ್ತೀವಿ. ಕ್ಯೂ ಅಂಡ್ ಪಿ ಆರ್ ಕ್ಯೂ ಅಂಡ್ ನೆಗೆಷನ್ ಪಿ ಉಲ್ಟಾ ಬರ್ಕೊಳ್ತೀನಿ. ಸೊ ಇಲ್ಲಿ ಕ್ಯೂ ಅಂಡ್ ಪಿ ಆರ್ ನೆಗೆಷನ್ ಪಿ ಸೇಮ್ ಕಾನ್ಸೆಪ್ಟ್ ಆಗುತ್ತೆ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಒಂದಕ್ಕೊಂದು ನೆಗೆಷನ್ ಇರುತ್ತೆ. ಪಿ ಆರ್ ನೆಗೆಷನ್ ಪಿ ಒಂದಕ್ಕೊಂದು ಉಲ್ಟಾ ಇದ್ದಾಗ ನಮಗೆ ಇಲ್ಲಿ ಏನಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಚಾಯ್ಸ್. ನೆಗೇಷನ್ ಆಫ್ ದ ಸ್ಟೇಟ್ಮೆಂಟ್. ಇಫ್ ಐ ಬಿಕಮ್ ಎ ಟೀಚರ್ ದೆನ್ ಐ ವಿಲ್ ಓಪನ್ ಎ ಸ್ಕೂಲ್ ಅಂತ ಹೇಳಿದೆ. ಇಫ್ ಐ ಬಿಕಮ್ ಎ ಟೀಚರ್ ದೆನ್ ಐ ವಿಲ್. ಸೊ ಪಿ ಇಂಪ್ಲಸ್ ಕ್ಯೂ ನಾನು ಹೇಳಿದೆ, ಪಿ ಇಂಪ್ಲಸ್ ಕ್ಯೂ ನೆಗೇಷನ್ಗೆ ಪಿ ಹಾಗಿರುತ್ತೆ ಅಂಡ್ ನೆಗೇಷನ್ ಆಫ್ ಕ್ಯೂ. ಇಫ್ ಐ ಬಿಕಮ್ ಎ ಟೀಚರ್. ಸೊ ನೆಕ್ಸ್ಟ್ ಇಫ್ ಐ ಬಿಕಮ್ ಎ ಟೀಚರ್ ಅಂತ ಇರೋದು ನೋಡಿ, ಫಸ್ಟ್ ಅದನ್ನ ನೋಡಿ. ಐ ವಿಲ್ ಬಿಕಮ್ ಎ ಟೀಚರ್ ಅಂಡ್ ಐ ವಿಲ್ ನಾಟ್ ಓಪನ್ ಎ ಸ್ಕೂಲ್. ಅಷ್ಟು ಮಾತ್ರ ಚೆಕ್ ಮಾಡ್ಕೊಂಡು ಆನ್ಸರ್ ಹೇಳ್ಬೋದು. ಆಪ್ಷನ್ ಸಿ ಇಸ್ ದ ರೈಟ್ ಚಾಯ್ಸ್. ಮುಂದೆ ದ ಕಾಂಪೌಂಡ್ ಪ್ರೊಪೋರ್ಷನ್ ಆರ್ ಅಂಡ್ ನೆಗೇಷನ್ ಎಸ್ ಇಂಪ್ಲೈಸ್ ಪಿ ಆರ್ ನೆಗೇಷನ್ ಕ್ಯೂ ಈಸ್ ಫಾಲ್ಸ್ ಅಂತ ಇದೆ. ಇದು ಫಾಲ್ಸ್ ಆಗ್ಬೇಕಾದ್ರೆ ಈ ಪ್ರೊಪೋರ್ಷನ್ ಟ್ರೂ ಆಗಿರ್ಬೇಕು, ಇದು ಫಾಲ್ಸ್ ಆಗಿರ್ಬೇಕು. ಆರ್ ಅಂಡ್ ನೆಗೇಷನ್ ಎಸ್ ಟ್ರೂ ಆಗಿರ್ಬೇಕು, ಪಿ ಅಂಡ್ ನೆಗೇಷನ್ ಕ್ಯೂ ಫಾಲ್ಸ್ ಆಗಬೇಕು. ಟ್ರೂ ಆಗ್ಬೇಕಾದ್ರೆ ಎರಡು ಟ್ರೂ ಆಗಬೇಕು, ಎರಡು ಟ್ರೂ ಆಗ್ಬೇಕಾದ್ರೆ ಆರ್ ಟ್ರೂ ಆಗಬೇಕು ಅಂತ ಹೇಳಿದಾನೆ. ಆರ್ ಟ್ರೂ ಇರೋದು ಯಾವುದು? ಆಪ್ಷನ್ ಎ ಇದೆ, ಆಪ್ಷನ್ ಸಿ ಇದೆ, ಆಪ್ಷನ್ ಡಿ ಇದೆ. ಆರ್ ಟ್ರೂ. ನೆಗೇಷನ್ ಎಸ್ ಟ್ರೂ ಆಗ್ಬೇಕಂದ್ರೆ ಎಸ್ ಫಾಲ್ಸ್ ಆಗಬೇಕು. ಎಸ್ ಲಾಸ್ಟ್ ಒನ್. ಎಸ್ ಫಾಲ್ಸ್ ಇರೋದು ಯಾವುದು? ಸೊ ಐದರ್ ಸಿ ಆರ್ ಎ. ಹಾಗಾಗಿ ಇದು ಡಿಲೀಟ್ ಆಯ್ತು, ಇದು ಡಿಲೀಟ್ ಆಯ್ತು. ನೆಕ್ಸ್ಟ್ ಪಿ ಟ್ರೂ ಇರಬೇಕು, ಪಿ ಫಾಲ್ಸ್ ಇದೆ, ಆರ್ ಇರೋದ್ರಿಂದ ಇದು ಫಾಲ್ಸ್, ಇದು ಫಾಲ್ಸ್. ಪಿ ಫಾಲ್ಸ್ ಆಗಬೇಕು, ಪಿ ಫಾಲ್ಸ್ ಇರೋದು ಓನ್ಲಿ ಫಸ್ಟ್ ಒನ್. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚೆಕ್ ಮಾಡ್ಕೊಳ್ಳಿ, ಇದು ಟ್ರೂ, ಇದು ಫಾಲ್ಸ್ ಆಗಬೇಕು. ಒಂದೊಂದೇ ಚೆಕ್ ಮಾಡ್ತಾ ಹೋಗಿ, ಎಲಿಮಿನೇಟ್ ಮಾಡ್ತಾ ಹೋಗಿ. ಸೊ ಆಪ್ಷನ್ ಸಿ ಸಿಗುತ್ತೆ, ದಟ್ ಈಸ್ ದ ರೈಟ್ ಚಾಯ್ಸ್. ದ ಸ್ಟೇಟ್ಮೆಂಟ್ ಇಫ್ ಎಕ್ಸ್ ಸ್ಕ್ವೇರ್ ಈಸ್ ನಾಟ್ ಈವನ್ ದೆನ್ ಎಕ್ಸ್ ಈಸ್ ನಾಟ್ ಈವನ್. ಕಾನ್ವರ್ಸ್ ಆಫ್ ದ ಸ್ಟೇಟ್ಮೆಂಟ್. ನಿಮಗೆ ಇನ್ವರ್ಸ್, ಕಾನ್ವರ್ಸ್, ಕಾಂಟ್ರೋಪಾಸಿಟಿವ್ ಐಡಿಯಾ ಇರಬೇಕು. ಇಫ್ ಪಿ ಇಂಪ್ಲಸ್ ಕ್ಯೂ ಬಿ ದ ಗಿವನ್ implication, negation P implies negation Q. ಇನ್ವರ್ಸ್ ಆಗುತ್ತೆ ಇದಕ್ಕೆ. Q implies P ಕಾನ್ವರ್ಸ್ ಆಗುತ್ತೆ. ಸೊ ನೆಗೇಷನ್ Q implies negation P ಕಾಂಟ್ರಾಪಾಸಿಟಿವ್ ಆಗುತ್ತೆ. Q implies P ಅಂತಂದ್ರೆ ಇದು. ಇಫ್ ಎಕ್ಸ್ ಸ್ಕ್ವೇರ್ ಇಸ್ ನಾಟ್ ಈವನ್ ದೆನ್ ಎಕ್ಸ್ ಇಸ್ ನಾಟ್ ಈವನ್ ಅಂತೇಳಿ. ಇಫ್ ಎಕ್ಸ್ ಇಸ್ ನಾಟ್ ಈವನ್ ದೆನ್ ಎಕ್ಸ್ ಸ್ಕ್ವೇರ್ ಇಸ್ ನಾಟ್ ಈವನ್ ಅಂತೇಳಿ. ಇಫ್ ಎಕ್ಸ್ ಇಸ್ ನಾಟ್ ಈವನ್ ದೆನ್ ಎಕ್ಸ್ ಸ್ಕ್ವೇರ್ ಇಸ್ ನಾಟ್ ಈವನ್ ಅನ್ನೋದು ಕಾನ್ವರ್ಸ್ ಆಗುತ್ತೆ, ಆಪ್ಷನ್ ಬಿ. ನಿಮಗೆ ಅದೇ ತರ ಇನ್ವರ್ಸು, ಕಾನ್ವರ್ಸು, ಕಾಂಟ್ರಾಪಾಸಿಟಿವ್ ಇಷ್ಟು ಗೊತ್ತಿರಬೇಕು. ಯಾವ್ದು ನೋಡ್ತಾನೆ ಈ ಫಾರ್ಮುಲಾ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ದ ಕಾಂಟ್ರಾಪಾಸಿಟಿವ್ ಆಫ್ ದ ಸ್ಟೇಟ್ಮೆಂಟ್. ಇಫ್ ಚಂಡೀಗರ್ ಈಸ್ ದ ಕ್ಯಾಪಿಟಲ್ ಆಫ್ ಪಂಜಾಬ್ ದೆನ್ ಚಂಡೀಗರ್ ಈಸ್ ಇನ್ ಇಂಡಿಯಾ. ಕಾಂಟ್ರಾಪಾಸಿಟಿವ್ P implies Q ಗೆ ಕಾಂಟ್ರಾಪಾಸಿಟಿವ್, ನೆಗೇಷನ್ Q implies ನೆಗೇಷನ್ P ಅಂತ ಆಗುತ್ತೆ. ಅಂದ್ರೆ ನೆಗೇಷನ್ Q ಅಂದ್ರೆ ಇದಕ್ಕೆ ಉಲ್ಟಾ ಹೇಳ್ಬೇಕು. ಚಂಡೀಗರ್ ಈಸ್ ನಾಟ್ ಇನ್ ಇಂಡಿಯಾ. ಇಫ್ ಚಂಡೀಗರ್ ಈಸ್ ನಾಟ್ ಇನ್ ಇಂಡಿಯಾ ದೆನ್ ಅಂತ ಬರ್ಬೇಕು. ಇಫ್ ಚಂಡೀಗರ್ ಈಸ್ ನಾಟ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಯಾವ್ದು ನೋಡಿ, ಒಂದೇ ಆಪ್ಷನ್ ಇದೆ, ಇನ್ನೆಲ್ಲೂ ಇಲ್ಲ. ಈಸ್ ನಾಟ್ ಎ ಕ್ಯಾಪಿಟಲ್ ಸಿಟಿ ಇದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಚಾಯ್ಸ್. ಇಷ್ಟೇ ಚೆಕ್ ಮಾಡ್ಕೋಬೇಕಾಗುತ್ತೆ. ನೀವು ಫಾರ್ಮುಲಾಸ್ ಗೊತ್ತಿರಬೇಕು ನೋಡಿ. ನೆಗೇಷನ್ P ಅಂಡ್ Q ಈಸ್ ಲಾಜಿಕಲಿ ಈಕ್ವಲೆಂಟ್ ಅಂತಿದೆ. ಸೊ ಚೆಕ್ ಮಾಡೋಣ, ಇದು ಗೊತ್ತಿದೆ. ನೆಗೇಷನ್ ಆಫ್ P ಇಂಪ್ಲಸ್ Q ಅಂದ್ರೆ P ಅಂಡ್ ನೆಗೇಷನ್ Q. ಇದಕ್ಕೆ ಚೆಕ್ ಮಾಡಿದ್ರೆ Q ಹಾಗೆ ಇರುತ್ತೆ, Q ಅಂಡ್ ನೆಗೇಷನ್ P. ಸೊ ಹಾಗಾಗಿ ಇದನ್ನೇ ಉಲ್ಟಾ ಕೊಟ್ಟಿದ್ದಾನಲ್ಲಿ. ನೆಗೇಷನ್ P ಅಂಡ್ Q ಆಗಿದೆ. ಹಾಗಾಗಿ ಆಪ್ಷನ್ P ಇಸ್ ದ ರೈಟ್ ಚಾಯ್ಸ್. ವಿದ್ಯಾರ್ಥಿಗಳೇ, ನನಗೆ ಇರ್ತಕ್ಕಂಥ ಸಮಯದಲ್ಲಿ ಎಷ್ಟಾಗುತ್ತೋ ಅಷ್ಟು ಶಾರ್ಟ್ ಕಟ್ಸ್ ಅಲ್ಲಿ ಕೆಲವು ಫಾರ್ಮುಲಾಸ್ ಅನ್ನು ಹೇಳ್ಕೊಂಡು ನಾನು ಆದಷ್ಟು ಎಲ್ಲಾ ಏರಿಯಾನ ಕವರ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೂ ಹೆಚ್ಚಿನದಾಗಿ ಓದ್ಕೊಂಡು ನೀವು ಶಾರ್ಟ್ ಕಟ್ಸ್ ಫಾರ್ಮ್ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಮುಂದೆ ಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪರೇಷನ್ ಆಗಲಿ ಅಂತೇಳಿ ತಮಗೆಲ್ಲ ಶುಭ ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
ಓಕೆ, ನೋಡಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 32 ಸ್ವಲ್ಪ ಮಿಸ್ಟೇಕ್ ಆಗಿದೆ. ಆಕ್ಚುಲಿ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ನಮ್ಗೆ ಆನ್ಸರ್ ಅಲ್ಲಿ ಕೊಟ್ಟಿದ್ದಾನೆ 924 x ಪವರ್ 6 ಅಂತ ಕೊಟ್ಟಿದ್ದಾನೆ. ಹಾಗಾಗಿ NCR ಇಂಟು ಫಸ್ಟ್ ಟರ್ಮ್ ಪವರ್ n-r, ಸೆಕೆಂಡ್ ಟರ್ಮ್ ಪವರ್ r ಅಂತ ಬರಿಬೇಕಾಯ್ತು. ಬಟ್ 6 ಇರೋದ್ರಿಂದ ನಾವು ಆಕ್ಚುಲಿ ಇಲ್ಲಿ x ಸ್ಕ್ವೇರ್ ಪವರ್ 6 x ಪವರ್ 6 ತಗೊಂಡ್ರೆ 12 x ಟು ದಿ ಪವರ್ ಆಫ್ 6 ಇದು 1/6 x ಸ್ಕ್ವೇರ್ 12 1/x ಪವರ್ 6 is x ಪವರ್ 6 ಆಗುತ್ತೆ. ಹಾಗಾಗಿ ಸೊ r is equal to 6 ಆಯ್ತು. r is equal to 6 ಆಗ್ಬೇಕಾದ್ರೆ n-r is equal to 6 ಅಂತಂದ್ರೆ ಸೊ n is equal to 12 ಆಯ್ತು. ಇದು ಒಂದು ಮೆಥಡ್. ಅಥವಾ ಅನದರ್ ಮೆಥಡ್ ಏನು, ಮಿಡಲ್ ಟರ್ಮ್ ಅಂದ್ರೆ n+2/2 n+2/2. ಸೊ ಇದು ಮಿಡಲ್ ಟರ್ಮ್ ಅಷ್ಟು n+2/2 ಟರ್ಮ್. ಸೊ NCR ಇದು r+1 ಟರ್ಮ್, ಇದು NCR ಟರ್ಮ್ is -1 is equal to ಇದೇ ತರ ನಾವು x ಸ್ಕ್ವೇರ್ ಟು ದಿ ಪವರ್ ಆಫ್ 6 1/x ಪವರ್ 6 ಅಂದ್ರೆ ಈ r ವ್ಯಾಲ್ಯೂ 6 ಆಗುತ್ತೆ. ಸೊ n+2/2 is equal to 7 ಆಗುತ್ತೆ. ಸೊ n is equal to 14 - 2 12 ಆಯ್ತು. ಸೊ ಹಾಗಾಗಿ n is equal to 12 is the ಕರೆಕ್ಟ್ ಆನ್ಸರ್. ಸ್ವಲ್ಪ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ, ಒನ್ಸ್ ಅಗೈನ್ ಥ್ಯಾಂಕ್ ಯು.